ನಮಸ್ಕಾರ. ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅಲೆತ್ತೂರು ವಾಣಿ ಇದರ ಕಥಾನಕ. ಅಲೆತ್ತೂರು ಬ್ರದರ್ಸ್ ಅಂತ ನೀವೆಲ್ಲ ಹೆಸರು ಕೇಳಿರ್ಬೋದು. ಅಲೆತ್ತೂರು ಅಂತ ಹೇಳುವಂಥದ್ದು ತಿರುಚಿರಾಪಳ್ಳಿಯ ಹತ್ತಿರದ ಒಂದು ಊರು. ಕಾವೇರಿ ನದಿಯ ತಟ. ಆ ಸ್ಥಳ 3 ದಿಗ್ಗಜರುಗಳಿಂದಾಗಿ ತುಂಬ ಬೆಳಕಿಗೆ ಬಂತು. 3 ಯಾರು ಅಂತೇಳಿ ಹೇಳಿದರೆ ತಂದೆ ಮತ್ತು 2 ಮಕ್ಕಳು. ಅಲೆತ್ತೂರು ವೆಂಕಟೇಶ ಅಯ್ಯರ್ ತಂದೆ ಮತ್ತು ಅಲೆತ್ತೂರು ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಅಲೆತ್ತೂರು ಶ್ರೀನಿವಾಸ ಅಯ್ಯರ್ ಮಕ್ಕಳು. ಇವರಿಂದಾಗಿ ಒಂದು ಮನೆತನವೇ ಸೃಷ್ಟಿಯಾಯಿತು. ಸಂಗೀತಕ್ಕೆ ಒಂದು ಪರಂಪರೆಯೇ ಸೃಷ್ಟಿಯಾಯಿತು ಸಂಗೀತಕ್ಕೆ. ಇವತ್ತೆಲ್ಲಾದರೂ ನಾವು ಅಲೆತ್ತೂರು ಬಾಣಿ ಅಂತ ಏನಾದ್ರು ಕರೆದ್ರೆ ಅದರ ಮೂಲ ಇಲ್ಲೇ ಇದೆ, ಅಲೆತ್ತೂರು. ಅಲೆತ್ತೂರು ಬ್ರದರ್ಸ್ ಅಂತ ನಾವು ಏನು ಕರಿತೀವಿ, ಅವರಲ್ಲಿ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ ಹೇಳೋರು ತುಂಬ ಪ್ರಸಿದ್ಧಿಗೆ ಬಂದಂಥ ಸ್ವಲ್ಪ ಡಾಮಿನೇಟಿಂಗ್ ಪರ್ಸನ್ಯಾಲಿಟಿ. ಕಂಚಿನ ಕಂಠ ಮತ್ತು ಸ್ವಲ್ಪ ಹೆಚ್ಚು ಮುಂದೊಡ್ಡಿಕೊಂಡು ಹೋಗುವಂತಹ ವಾಗ್ಮಿತೆ ಇದ್ದಂಥ ಒಬ್ಬ ಜನ. ಇವರು ಮೂಲತಃ ತೆಲುಗು ಸ್ಪೀಕಿಂಗ್, ಮುಳುಕನಾಡು ಬ್ರಾಹ್ಮಣರು. ಇವರ ತಂದೆಯೇ ವೆಂಕಟೇಶ ಅಯ್ಯರ್, ಅಲೆತ್ತೂರು ವೆಂಕಟೇಶ ಅಯ್ಯರ್ ಅಂತ ಅವರಿಗೆ ಹೆಸರು. ಅವರ ತಂದೆ ಹೆಸರು, ಅವರು ದೊಡ್ಡ ಜಟಾಪಾಠದವರು, ದೊಡ್ಡ ಸಂಸ್ಕೃತ ವೇದ ವಿದ್ವಾಂಸರು. ಅವರು ವೆಂಕಟ್ರಾಮ ಜಟಾವಲ್ಲಭರ್ ಅಂತ ಅವರ ಹೆಸರು. ತಿರುವಯ್ಯಾರ್ನ ಮಹಾವೈದ್ಯನಾಥರ್ ಅಯ್ಯರ್ ಇದ್ದಂತಹ ಸ್ಟ್ರೀಟಿನಲ್ಲಿಯೇ, ಭವಸ್ವಾಮಿ ಅಗ್ರಹಾರ ರಸ್ತೆಯಲ್ಲಿಯೇ ಈ ಜಟಾವಲ್ಲಭರ್ ಅವರದ್ದು ಮನೆ. ಈ ವೆಂಕಟರಾಮ ಜಟಾವಲ್ಲಭರ್ ಅವರು ತನ್ನ ಜೀವಿತಾವಧಿಯಲ್ಲಿ ಸಂಸ್ಕೃತ ವೇದಾಧ್ಯಯನಕ್ಕೆ ಮುಡುಪಾಗಿಟ್ಟುಕೊಂಡು ಬದುಕಿದವರು. ಜಟಾಪಾಠ ಅಂತ ಹೇಳಿದರೆ ವೇದವನ್ನು ಓದುವ ಒಂದು ಕ್ರಮ. ಪದಪಾಠ ಅಂತಿದೆ, ಸಂಹಿತಾ ಪಾಠ ಅಂತಿದೆ, ಹಾಗೆ ಜಟಾಪಾಠ ಅಂತಿದೆ. ಬಹಳ ಸ್ಪಷ್ಟತೆ ಬೇಕು ಅದು ಮಾಡೋದಕ್ಕೆ, ಅದನ್ನು ಹೇಳೋದಕ್ಕೆ. ಇಡೀ ವೇದ ಜಟಾಪಾಠದ ಮೂಲಕ ಹೇಳೋದಕ್ಕೆ ಅವರು ಸಮರ್ಥರಿದ್ದರು. ಅವರ ಮಗನೇ ವೆಂಕಟೇಶ ಅಯ್ಯರ್. ತನ್ನ ಮಗ ಜಟಾಪಾಠದಲ್ಲಿ ಇನ್ನೂ ದೊಡ್ಡ ವಿದ್ವಾಂಸ ಆಗಬೇಕು, ಅಧ್ವರ್ಯು ಆಗಬೇಕು ಅಂತ ಕನಸು ಕಟ್ಟಿದವರು ಜಟಾವಲ್ಲಭರ್. ತ್ಯಾಗರಾಜರ ಕಾಲದಲ್ಲಿದ್ದಂಥ ಊಂಚ ವೃತ್ತಿ ಆಗಲೂ ನಡೆದುಕೊಂಡು ಬರ್ತಾ ಇತ್ತಂತೆ ತಿರುವಯ್ಯಾರ್ನ ರೋಡಿನಲ್ಲಿ, ರಸ್ತೆಯಲ್ಲಿ, ಅಗ್ರಹಾರ ರಸ್ತೆಯಲ್ಲಿ. ಆ ಊಂಚ ವೃತ್ತಿಯ ಸಮಯದಲ್ಲಿ ಸಂಗೀತ ಹಾಡಿಕೊಂಡು ಮನೆಗೆ ಹೋಗಿ ಭಿಕ್ಷೆ ತಕ್ಕೊಂಡು ಅದರಿಂದ ಮಾಡಿದಂಥ ಅನ್ನದಲ್ಲಿಯೇ ಬದುಕಿಕೊಳ್ಳುವಂಥ ಒಂದು ಪರಿಪಾಠ ಬ್ರಾಹ್ಮಣರದ್ದು ಮತ್ತು ಕೆಲವರದ್ದು ಹಾಗೆ ಇತ್ತು. ಈ ಊಂಚ ವೃತ್ತಿ ನಡೆಸ್ತಾ ಇರುವಾಗ ಇದಕ್ಕೆ ಜಟಾವಲ್ಲಭರೆಲ್ಲ ಹೋಗಲಿಕ್ಕಿಲ್ಲ. ಅವರು ಇದು ಸಂಸ್ಕೃತ ಮತ್ತು ವೇದಕ್ಕೂ ಅದಕ್ಕೂ ಸ್ವಲ್ಪ ದೂರ. ಆದರೆ ಈ ವೆಂಕಟೇಶನಿಗೆ ಕಿವಿ ನೆಟ್ಟಗಾಗ್ತದೆ. ಊಂಚ ವೃತ್ತಿಯ
ಒಂದು ಮೆರವಣಿಗೆ ಸಾಲು ಮನೆಗೆ ಬಂದಾಗ ವೆಂಕಟೇಶ ಅಯ್ಯರವರಿಗೆ ಕಿವಿ ನೆಟ್ಟಗಾಗುತ್ತದೆ. ತಂದೆ ಜಟಾವಲ್ಲಭರವರಿಗೆ ಹೇಳದೆ ಮೆಲ್ಲ ತಪ್ಪಿಸಿಕೊಂಡು ಹಿಂದಿನ ಬಾಗಿಲಿಂದ ಹೋಗಿ ಉಂಚ ವೃತ್ತಿಯ ಈ ಮೆರವಣಿಗೆಯ ಸಾಲಿನಲ್ಲಿ ಸೇರಿಕೊಂಡು ಗಟ್ಟಿಯಾಗಿ ತಾಳ ಹಾಕಿಕೊಂಡು ಮೆಲ್ಲಗೆ ಹಾಡಿದ್ದು ಉಂಟು. ವೆಂಕಟೇಶ ಅಯ್ಯರವರಿಗೆ ತಾಳದ ನಡೆಗಳು ಬಹಳ ಬೇಗನೆ ಬಂದು ಹೋಯಿತು. ಏನೇನು ಸಂಕೀರ್ಣ ನಡೆಗಳೆಲ್ಲ ಇದೆಯೋ, ತಾಳದ ಸಂಕೀರ್ಣ ನಡೆಗಳು, ಕಷ್ಟವಾದಂಥ ತಾಳಗಳು, ಕಷ್ಟವಾದಂಥ ನಡೆಗಳು, ಅದೆಲ್ಲ ಬಹಳ ಬೇಗನೆ ಸಿದ್ಧಿಸಿದವು ವೆಂಕಟೇಶ ಅಯ್ಯರಿಗೆ. ಹಾಗಾಗಿ ವೆಂಕಟೇಶ ಅಯ್ಯರು ಸಂಗೀತಕ್ಕೆ ಒಲಿದವರು ಅಂತ ಸಾಧಾರಣ ಮಟ್ಟಿಗೆ ಅಂದಾಜು ಆಯಿತು ಜಟಾವಲ್ಲಭರಿಗೆ. ಇದು ಕಷ್ಟ ಆಯಿತು, ಇದಕ್ಕೆ ಸೇರಿದರೆ ಮತ್ತೆ ಇದು ಕುಡಿತದ ಅಮಲು ಇದ್ದ ಹಾಗೆ ಇದು ಸಂಗೀತದ ಅಮಲು, ಬೇಡ ಇದು ಅಂತೇಳಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಸಂಸ್ಕೃತ ಪಾಠ ಹೇಳ್ತಾ ಹೇಳ್ತಾ ಈ ಹುಡುಗನನ್ನು ಅದ್ದಿ ತೇದುತ್ತಾ ಇದ್ದರು. ಆದರೆ ಅಲ್ಲಿಗೊಬ್ಬರು ತ್ಯಾಗರಾಜರ ಶಿಷ್ಯ ಪರಂಪರೆಯಿಂದ ಬಂದಂಥ ದಾಸವಾದ್ಯಂ ಕೃಷ್ಣ ಅಯ್ಯರ್ ಅಂತೇಳಿ ಹೇಳುವವರೊಬ್ಬರು ಬಂದರು ಆ ಊರಿಗೆ. ದಾಸವಾದ್ಯಂ ಕೃಷ್ಣ ಅಯ್ಯರ್, ಇವರಿಗೆ ಕಣ್ಣು ಕಾಣುವುದಿಲ್ಲ, ಕುರುಡ್ರು, ಅವರಿಗೆ ಗುಡ್ಡಿ ಅಂತ ಹೇಳೋದು. ಕಣ್ಣು ಕಾಣದೇ ಇದ್ದವರಿಗೆ ಗುಡ್ಡಿ ಅಂತ ಹೇಳೋದು. ಗುಡ್ಡಿ ಕೃಷ್ಣ ಅಯ್ಯರು ಅಂತ ಅವರಿಗೆ ಹೆಸರು. ದಾಸವಾದ್ಯರ್ ಇವರು ತಿಲ್ಲೈಸ್ಥಾನಂ ಪಂಜು ಭಾಗವತರ್ ಆ ಪರಂಪರೆ, ಅಂದರೆ ತ್ಯಾಗರಾಜರ ಪರಂಪರೆಯಿಂದ ಬಂದ ತಿಲ್ಲೈಸ್ಥಾನಂ ಪರಂಪರೆಯಿಂದ ಬಂದಂಥ ಪಾಠಗಳನ್ನು ಅರಿತಿದ್ದವರಾಗಿದ್ದರು. ಅಂಥ ದಾಸವಾದ್ಯಂ ಕೃಷ್ಣ ಅಯ್ಯರವರು ಅಥವಾ ಗುಡ್ಡಿ ಕುರುಡು ಕೃಷ್ಣ ಅಯ್ಯರವರು ಹಾಡು ಹೇಳಿಕೊಡ್ತಾರೆ ಅಂತ ಗೊತ್ತಾದ ಮೇಲೆ ಈ ಹುಡುಗ ಅವರ ಹತ್ರ ಹೋಗಿ ಅವರ ಮನೆಯ ಹಿಂದೆ ಹೋಗಿ ನಿಲ್ತಾ ಇದ್ದ, ಕೇಳ್ತಾ ಇದ್ದ. ಕೃಷ್ಣ ಅಯ್ಯರವರಿಗೆ ಅಬ್ಬ ಇಷ್ಟು ಚೆನ್ನಾಗಿ ತಾಳ ಹಾಕೋ ಯಾರಪ್ಪ ಇವನು, ಕಣ್ಣು ಬಿಟ್ಟು ನೋಡುವಾಗಿಲ್ವೇ, ಆದರೆ ತಾಳ ಪರ್ಫೆಕ್ಟಾಗಿ ಹಾಕ್ತಾ ಇದ್ದಾನಲ್ಲ ಅಂಥೇಳಿ ವೆಂಕಟೇಶ ಅಯ್ಯರವರಿಗೆ, ಏ ಹುಡುಗ ನಿನಗೆ ಸಂಗೀತ ಕಲಿಯೋದಾದರೆ ಕಲಿಸಿಕೊಡ್ತೇನೆ ಅಂತೇಳಿ ಹೇಳಿದ್ದಕ್ಕೆ ಕಲೀಲಿಕ್ಕೆ ಶುರು ಮಾಡಿದ್ದೆ ಹುಡುಗ. ಆಯಿತು ಹೋಗು ಕಲಿ ಅಂತ ಜಟಾವಲ್ಲಭರವರು ಬಿಟ್ಟರು. ಬಿಟ್ಟದ್ದೇ ಇವನ ಗ್ರಹಗತಿ ಬದಲಾಯಿತು. ಗುಡ್ಡಿ ಕೃಷ್ಣ ಅಯ್ಯರವರು ಇವನಿಗೆ ದೊಡ್ಡ ದೊಡ್ಡ ಪಾಠಗಳನ್ನೆಲ್ಲ ಮಾಡಿದರು. ತ್ಯಾಗರಾಜರ ಪರಂಪರೆಯಿಂದ ಬಂದಂತಹ ಪಾಠಗಳೆಲ್ಲ ವೆಂಕಟೇಶ ಅಯ್ಯರವರಿಗೆ ಧಾರೆ ಎರೆದು ಕೊಟ್ಟರು. ಇವನು ಮನೆಗೆ ಬಂದರೆ ಸಂಸ್ಕೃತ ಪಾಠ ಹೇಳು, ವೇದ ಪಾಠ, ಜಟಪಾಠ ಬಾಯಿಪಾಠ ಹೊಡಿ ಅಂತೇಳಿ ಹೇಳಿದರೆ ಅದನ್ನು ಬಿಟ್ಟು ಮಾಡುವುದು ಆ ಗುಡ್ಡಿ ಕೃಷ್ಣ ಅಯ್ಯರು ಹೇಳಿಕೊಟ್ಟ ಪಾಠವನ್ನು. ಇವನಿಗೆ ಯಾರು ಹೇಳಿಕೊಡೋದು ಬೇಡ. ಪಾಠವ ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು ಅಂತ ಇವನಿಗೆ ಹೇಳಿಕೊಡೋದು ಬೇಡ. ಪ್ಯಾಷನ್, ರಕ್ತದಲ್ಲಿಯೇ ಸಂಗೀತ ಮಿಡಿತಾ ಇದೆ. ಅದಕ್ಕೆ ಕೃಷ್ಣ ಅಯ್ಯರವರು ಒಂದು ಕಲ್ಲು ಬಿಸಾಡಿದ ಹಾಗೆ ಬಿಸಾಡಿಬಿಟ್ರು. ವೆಂಕಟೇಶ ಅಯ್ಯರವರಿಗೆ ದಿನವಿಡೀ ಸಂಗೀತದ ಪ್ರಾಕ್ಟೀಸ್ ಮನೆಯಲ್ಲಿ. ಕೋಪ ಬಂತು ಅಪ್ಪನಿಗೆ. ಜಟಾವಲ್ಲಭರವರು ಕಿಡಿ ಕೆಂಡವಾದರು. ನೀನು ದಿನ ಬೆಳಗಾದರೆ ಹೀಗೆ ಬೆರೆ ಅಂತ ಕೂತ್ರೆ ಇದು ಆಗೋದು ಹೋಗೋದಲ್ಲ ಅಂತೇಳಿ ಹೇಳಿದರು. ಆ ಗುಡ್ಡಿ ಕೃಷ್ಣಯ್ಯರವರನ್ನು ತರಾಟೆಗೆ ತಗೊಂಡು ಜಟಾಪಟಿ ಬೈದರು ಈ ಜಟಾವಲ್ಲಭರು. ಈ ಜಟಾಪಟಿಯಿಂದಾಗಿ ಸೋತು ಕೃಷ್ಣಯ್ಯರವರು ದೂರ ಹೋಗಲೇಬೇಕಾಗಿ ಬಂತು. ಇವನಿಗೆ ಪಾಠ ತಪ್ಪಿ ಹೋಯಿತು. ಆದರೆ ಹುಡುಗನ ಈ ಹಪಹಪಿಸುವಿಕೆ ನಿಲ್ತದ? ಅವನು ಅಪ್ಪನ ಕಣ್ಣು ತಪ್ಪಿಸಿ, ಕಿವಿ ತಪ್ಪಿಸಿ, ಹಿಂಬಾಗಿಲಿನಿಂದ ಹೋಗಿ ಈ ಕುರುಡರ ಮನೆಯ ಹಿಂಬಾಗಿಲಿನಲ್ಲಿ ನಿಂತು ಪಾಠ ಮಾಡುವ ಕೋಣೆಯ ಬದಿಯಲ್ಲೇ ಕಿಟಕಿಯಲ್ಲೇ ಕೂತ್ಕೊಂಡು ಅವರು ಹೇಳಿದಂಥ ಹಾಡನ್ನು ಕಲಿತುಕೊಂಡು ತಾಳ ಹಾಕ್ಕೊಂಡಿದ್ದ. ಹಾಗೇ ಕಾಲ ಕಳೀತಾ ಇದ್ದ.
ಗುಡ್ಡಿ ಕೃಷ್ಣಯ್ಯರವರಿಗೆ ಒಂದು ಅನುಮಾನ, ಅರೆ ನಾನು ಹೇಳಿಕೊಟ್ಟ ಪಾಠದ ಈ ತಾಳವನ್ನು ಇಷ್ಟು ನಿಖರವಾಗಿ ಪಟ್ 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 ಅಂತ ಅದೇ ಸ್ಥಳಕ್ಕೆ ಹಾಕಬೇಕಾದ್ರೆ ಇಲ್ಲೆಲ್ಲೋ ವೆಂಕಟೇಶ ಇದ್ದಾನಾ ಅಂತ ಅವರ ಶಿಷ್ಯಂದ್ರ ಹತ್ರ ಕೇಳಿದರು. ಇಲ್ಲ ಇಲ್ಲ, ಇಲ್ಲಿ ಯಾರೋ ಹೊರಗೆ ಇದ್ದಾನೆ, ಎಲ್ಲೇ ಇದ್ದಾನೆ ನೋಡು. ಸೊ ಹಿ ವಾಸ್ ಐಡೆಂಟಿಫೈಡ್ ಆ್ಯಂಡ್ ರೆಕಗ್ನೈಸ್ಡ್. ವೆಂಕಟೇಶ ಅಯ್ಯರ್ ಹೊರಗಡೆ ಕದ್ದು ಆಲಿಸಿ ಪಾಠ ಕಲಿತಾ ಇದ್ದಾನೆ. ಅವನ ತಾಳದ ನಿಖರತೆಯನ್ನು ನೋಡಿ ಈ ಕುರುಡರಿಗೆ, ಸಂಗೀತಗಾರರಿಗೆ ಗೊತ್ತಾಯಿತು. ಅಪ್ಪನ ಕಣ್ಣು ತಪ್ಪಿಸಿ ಬಂದ್ಯಾ ಮಗನೇ ಅಂತೇಳಿ ಹೇಳಿ ಛೇಡಿಸಿದರೂ ಕೂಡ ಪ್ರೀತಿಯಿಂದ ಕದ್ದು ಕದ್ದು ಹೇಳಿಕೊಟ್ರು. ಹಾಗೆ ಗುಡ್ಡಿ ಕೃಷ್ಣಯ್ಯರವರ ಪಾಠ ನಮ್ಮ ವೆಂಕಟೇಶ ಅಯ್ಯರವರಿಗೆ ಹೀಗೆ ಹಾಸ್ಯದಿಂದ ಛೇಡಿಸ್ತಾ ಪ್ರೀತಿಯಿಂದ ಕಲಿಸ್ತಾ ಪಾಠ ದಕ್ಕಿತು. ಈ ಅಡಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ತಿರುಚಿನಾಪಳ್ಳಿಯಲ್ಲಿ ರಾಕ್ಫೋರ್ಟ್ ರಸ್ತೆಯಲ್ಲಿ ಮಾತೃಭೂತೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಜಟಾ ಪಂಡಿತರ ಅವಶ್ಯಕತೆ ಇತ್ತು. ಜಟೆ ಪಾಠ ಹೇಳಬೇಕಾದ ಸಂಸ್ಕೃತ ವೇದ ಅಧ್ಯಯನ ಪಂಡಿತರ ಅವಶ್ಯಕತೆ ಇತ್ತು. ಹಾಗಾಗಿ ಕಿವಿಯಿಂದ ಕಿವಿಗೆ ವಿಷಯ ಮುಟ್ಟಿ ನಮ್ಮ ಜಟಾವಲ್ಲಭರವರ ಕಿವಿಗೆ ಬಿತ್ತು. ತಿರುಚಿನಾಪಳ್ಳಿಯಲ್ಲಿ ಒಬ್ಬರು ಜಟಾವಲ್ಲಭರ್ ಜಟಾ ಪಾಠದವರು ಬೇಕಾಗಿದ್ದಾರೆ ಅಂತ. ಇವರು ತಿರುಚಿನಾಪಳ್ಳಿಗೆ ಹೋಗಿ ಅವರಿಂದ ಆಹ್ವಾನ ತಗೊಂಡು ತಿರುವಯ್ಯಾರಿಂದ ತಿರುಚಿನಾಪಳ್ಳಿಗೆ ವಲಸೆ ಹೋದರು. ಹೋಯ್ತಾ ಹುಡುಗನಿಗೆ ಗುಡ್ಡಿ ಕೃಷ್ಣಯ್ಯರವರ ಪಾಠ ತಪ್ಪಿತು. ಆಗ ವೆಂಕಟೇಶ ಅಯ್ಯರವರಿಗೆ 8 ವರ್ಷ. 8 ವರ್ಷದಲ್ಲಿ ಇಷ್ಟೆಲ್ಲ ಆಗಿದೆ. ನಾವು ಹೇಳಿದ ಎಲ್ಲ ಸಂಗೀತಗಾರರು ಇವತ್ತಿನವರೆಗೆ, ನಾನು ಇಷ್ಟರವರೆಗೆ ವಿವರಿಸಿದಂಥ ಎಲ್ಲ ಸಂಗೀತಗಾರರು 10 ವರ್ಷದ ಒಳಗೆ ಪರಮ ಸಾಧಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ನೆನಪಿಟ್ಟುಕೊಳ್ಳಿ. ಅದಕ್ಕೆ ನಮ್ಮ ವೆಂಕಟೇಶ ಅಯ್ಯರು ಹೊರತಲ್ಲ. ಅಲ್ಲಿ ಹೋದಾಗ ಅಲ್ಲಿ ನಾಗಸ್ವರದವರೊಬ್ಬರು ಸಿಕ್ಕಿದರು. ನಾಗಸ್ವರದವರನ್ನು ಹಿಡ್ಕೊಂಡು ನಾಗಸ್ವರದವರ ಪಾಠವನ್ನು ಪಡ್ಕೊಂಡ ವೆಂಕಟೇಶ ಅಯ್ಯರ್. ಅಲ್ಲಿ 10 ವರ್ಷ 2 ವರ್ಷ ಇದ್ದರಷ್ಟೇ. ಆಗ ವೆಂಕಟೇಶ ಅಯ್ಯರದ್ದು ತಾಯಿ ತೀರ್ಕೊಂಡ್ರು. ಪರ್ವತರ ವರ್ಧಿನಿ ಅಮ್ಮಾಳು ಅಂತ ಅವ್ರ ಹೆಸರು. ಆಮೇಲೆ 2 ವರ್ಷದ ನಂತರ ಇನ್ನೂ ಇಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂಥೇಳಿ ವಾಪಸ್ಸು ತಿರುವಯ್ಯಾರಿಗೆ ಹಿಂತಿರುಗಿದರು. ಮತ್ತೆ ಗುಡ್ಡಿ ಕೃಷ್ಣಯ್ಯರದ್ದು ಪಾಠ ಪ್ರಾರಂಭ ಆಯಿತು. ಇಲ್ಲಿ ಅಲೆತ್ತೂರಿಗೆ ಹೋಗಿದ್ದಾಗ ಈ ಮಗ ವೆಂಕಟೇಶ ಅಯ್ಯರ್ ಹಾಡ್ತಾ ಇದ್ದ ಕ್ರಮ ಎಲ್ಲ ನೋಡಿ ಅಲ್ಲಿ ಒಬ್ಬ ದೊಡ್ಡ ಜಮೀನ್ದಾರನಿಗೆ ಭಾರಿ ಪ್ರೇಮ ಬಂತು ಅವನ ಮೇಲೆ. ಹಾಡಿದರೆ ಪ್ಯಾಷನ್ ಇದ್ದರೆ ಹೀಗಿರಬೇಕು ಅಂತ ಅವ ಒಂದು ಅಪ್ಲಿಕೇಶನ್ ಹಾಕಿದ. ಏನು, ತನಗೊಂದು ಮಗಳುಂಟು, ಅವಳಿಗೆ 11 ವರ್ಷ, ವೆಂಕಟೇಶನಿಗೆ 15 ವರ್ಷ, ಮದುವೆ ಮಾಡಲಿಕ್ಕೆ ಪ್ರಶಸ್ತ ಸಮಯ. 1909ರಲ್ಲಿ 15 ವರ್ಷದ ಬಾಲಕ ವೆಂಕಟೇಶನಿಗೆ ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಡುವುದಾಗಿ ನಾವು ಆಹ್ವಾನಿಸುತ್ತಿದ್ದೇವೆ ಅಂತ ಹೇಳುವಂತಹ ಒಂದು ಆಹ್ವಾನವನ್ನು ನಮ್ಮ ಸುಬ್ಬರಾಮ ಅಯ್ಯರ್, ಜಮೀನ್ದಾರ್ ಅಲೆತ್ತೂರಿನ ಸುಬ್ಬರಾಮ ಅಯ್ಯರ್ ಅವರು ಕೊಟ್ಟರು. ಜಟಾವಲ್ಲಭರಿಗೆ ಕಿವಿ ನೆಟ್ಟಗಾಯ್ತೀಗ. ಸಾಲದ್ದಕ್ಕೆ ಏನು, 12 ಎಕರೆ ಜಮೀನು ಕೊಡುತ್ತೇನೆ. 12 ಎಕರೆ ಜಮೀನು ಅಳಿಯನಿಗೆ. ಆಮೇಲೆ ನನ್ನ ಉತ್ತರ ಕ್ರಿಯೆಯನ್ನು ಸುಬ್ಬ ಅಯ್ಯರ್, ಇವರು ವೆಂಕಟೇಶ ಅಯ್ಯರೇ ಮಾಡಬೇಕು. ಸರಿ ಸರಿ ಸರಿ, ಇದು ಪರವಾಗಿಲ್ಲ, ಒಳ್ಳೆ ಆಫರ್ ಇದು ಅಂಥೇಳಿ
ವೆಂಕಟೇಶನಿಗೆ ಲಕ್ಷ್ಮಿಯೊಂದಿಗೆ ವಿವಾಹ ನಡೆಯಿತು. ಲಕ್ಷ್ಮೀ ವೆಂಕಟೇಶರು 11 ವರ್ಷದ ಬಾಲೆ, 15 ವರ್ಷದ ಹುಡುಗ. ಮೀಸೆ ಇನ್ನೂ ಬರಲಿಲ್ಲ, ಕುಡುಮಿ ದಪ್ಪಕ್ಕೆ ಬೆಳೆದಿದೆ, ಜುಟ್ಟು ಗಟ್ಟಿ ಕಟ್ಟಿದ್ದಾರೆ. ಆ ಹುಡುಗನಿಗೆ ಒಂದು ಮದುವೆ ಆಯಿತು. 9ನೇ ಇಸ್ವಿಗೆ ಮದುವೆ ಆದ್ದು. 14ನೇ ಇಸ್ವಿಗೆ ಒಂದು ಮಗು ಹುಟ್ಟಿತು. ಹುಟ್ಟಿ 1 ವರ್ಷ ಸಹ ಬದುಕಲಿಲ್ಲ, ಅದು ಸತ್ತೋಯ್ತು. ಇದು ದೃಷ್ಟಿ ಆಯಿತು. ಛೇ 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 ಅಂತ ಇಬ್ಬರು ಗಂಡ ಹೆಂಡತಿ ತುಂಬ ಬೇಸರಪಟ್ಟರು. ವೆಂಕಟೇಶ ಅಯ್ಯರು ಮತ್ತು ಲಕ್ಷ್ಮಿ ಮತ್ತು ತಂದೆ ಜಟಾವಲ್ಲಭರು. ಛೇ 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 ಹೀಗಾಗಿ ಹೋಯ್ತಲ್ಲ. ಅಜ್ಜಿಲ್ಲ, ತೀರೋಗಿದ್ದಾರೆ. ಆಮೇಲೆ ದೇವರಿಗೆ ಹರಕೆ ಹೊತ್ತದ್ದೇನೋ ಅದು ಮಾಡಿದ್ದು ಇದು ಮಾಡಿದ್ದು ಎಲ್ಲ ಆಗಿ 2ನೇ ಮಗು ಶಿವಸುಬ್ರಹ್ಮಣ್ಯ ಅಯ್ಯರ್ ಹುಟ್ಟಿದ. ಇದು 1916ಕ್ಕೆ, 2 ವರ್ಷದ ಬಳಿಕ, ಜುಲೈ 7. ಶಿವಸುಬ್ರಹ್ಮಣ್ಯ ಅಯ್ಯರ್ ಹುಟ್ಟಿದ್ದು 1916ಕ್ಕೆ. ಇದರಿಂದಾಗಿ ಮತ್ತೆ ವೆಂಕಟೇಶ ಅಯ್ಯರವರು ತಿರುಚಿನಾಪಳ್ಳಿಗೆ ಶಿಫ್ಟ್ ಆದರು. ಅಲ್ಲಿ 12 ಎಕರೆ ಜಾಗ ಉಂಟು, ಬೇಕಾದಷ್ಟು ಸ್ಥಳ ಇದೆ, ಒಳ್ಳೆ ತೋಟ, ಜಾಗ, ನೀರಿದ್ದ ಸ್ಥಳ, ಕೃಷಿ ಮತ್ತು ಸಂಗೀತ ಪಾಠ ಮಾಡಲಿಕ್ಕೆ ವೆಂಕಟೇಶ ಅಯ್ಯರವರು. ವೆಂಕಟೇಶ ಅಯ್ಯರವರೀಗ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಸಂಗೀತ ಅಂದರೆ ಪಾಠ ಅಂತ ಹೇಳಿದರೆ ಇವರು ಪರ್ಫೆಕ್ಷನಿಸ್ಟ್. ಇನ್ನೊಬ್ಬ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಇವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಇವರೇನು ಮಾಡಿದರು, ಪಾಠ ಮಾಡುತ್ತಾ ಇರುವಾಗ ಕೋಪದಲ್ಲಿಯೇ ಪಾಠ ಮಾಡಿದ್ದು. ಹಾರ್ಮೋನಿಯಂ ಒಂದು ಲಟಾರಿ ಪೆಟ್ಟಿಗೆ ಒಂದು ಸಿಕ್ಕಿತು ಇವರಿಗೆ. ಗೆದ್ದಲು ಸಹ ಹಿಡಿದಿರ್ಬೋದು, ರೀಡಿನಲ್ಲಿ ಹಲವಾರು ರೀಡ್ಗಳು ಇಲ್ಲ ಅದರಲ್ಲಿ. ಅಂಥ ಲಟಾರಿ ಪೆಟ್ಟಿಗೆಯನ್ನು ಹಿಡ್ಕೊಂಡು ವೆಂಕಟೇಶ ಅಯ್ಯರವರು ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದರು. ಈ ಸಂಗೀತ ಪಾಠ ಮಾಡಿ ಸುಮ್ಮನೆ ಬೇಡ, ನಾನು ನನ್ನಷ್ಟಕ್ಕೆ ಇದೊಂದು ಎಂಥದ್ದು ಒಂದು ಹೊಸದೊಂದು ಇನ್ಸ್ಟ್ರೂಮೆಂಟ್ ನೋಡುವ ಅಂತ. ನಿಜ ಹೇಳಬೇಕಾದ್ರೆ ಹಾರ್ಮೋನಿಯಂನ ಮೇಲೆ ಕರ್ನಾಟಿಕ್ ಮ್ಯೂಸಿಕ್ಕನ್ನು ಅದ್ಭುತವಾಗಿ ಗಮಕ ಸಹಿತವಾಗಿ ಹಾಡಲಿಕ್ಕೆ ನುಡಿಸಲಿಕ್ಕೆ ಪ್ರಯತ್ನಿಸಿದವರು ವೆಂಕಟೇಶ ಅಯ್ಯರವರು. ಹಾರ್ಮೋನಿಯಮನ್ನು, ಆ ಹಾರ್ಮೋನಿಯಂನಲ್ಲಿ ತೋಡಿ, ಶಹನ, ಸುರುಟಿ, ಕಾಂಬೋಜಿಗಳು ಏನು ತೊಂದರೆ ಇಲ್ಲದೆ ಬರ್ತಿದ್ದವು. ಆದರೆ ಸ್ವಲ್ಪ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಹಾರ್ಮೋನಿಯಂ ಇಟ್ಟುಕೊಂಡು ಶಿಷ್ಯರಿಗೆ ಪಾಠ ಮಾಡುವಾಗ ಎಲ್ಲಿಯಾದರೂ ಶಿಷ್ಯಂದರು ಎದುರು ಕೂತರೆ ಅವರ ತಲೆಗೆ ಏಟು ಬೀಳ್ತಿದ್ದದ್ದು ಇಷ್ಟರವರೆಗೆ ಕೈಯಲ್ಲಿ. ಇವತ್ತಿನಿಂದ ಹಾರ್ಮೋನಿಯಂ ಪೆಟ್ಟಿಗೆಯ ಮುಚ್ಚಳದಲ್ಲಿ ಒಂದು ತೆಗೆದು ತಲೆಗೆ ಹೆಟ್ಟಿದರೆ ಅಲ್ಲಿ ಇಷ್ಟು ದೊಡ್ಡದೊಂದು ಬಾಯ್ಲು, ಇಷ್ಟು ದೊಡ್ಡದೊಂದು ಮೊಳಪೆ ಬರಬೇಕು ಅಂಥ ಒಂದು ಜನ. ಅಂತೂ ಮಗನಿಗೆ ಸಮೇತವಾಗಿ ಶಿವಸುಬ್ರಹ್ಮಣ್ಯನಿಗೆ ಸಹಿತವಾಗಿ ಪಾಠಗಳನ್ನು ಮಾಡ್ತಾ ವೆಂಕಟೇಶ ಅಯ್ಯರವರು ತಿರುಚನಾಪಳ್ಳಿಯಲ್ಲಿ ಹೀಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಹಾರ್ಮೋನಿಯಂ ಪೆಟ್ಟಿಗೆಯ ಮುಚ್ಚಳದಲ್ಲಿ ಹೊಡೆಯುತ್ತಾ ಕೋಪಷ್ಠ ವಿಶ್ವಾಮಿತ್ರನಾಗಿಯೋ ದುರ್ವಾಸನಾಗಿಯೋ ಇದ್ದುಕೊಂಡು ಬದುಕಿದರು. ಇಷ್ಟಾಗುವಾಗ ಒಂದು ದಿವಸ ಒಂದು ಕಚೇರಿ ಏರ್ಪಾಟು ಮಾಡೋದು ಅಂತಾಯಿತು. ಮಗ ಶಿವಸುಬ್ರಹ್ಮಣ್ಯ ಹಾಡ್ತಾನೆ, ಯಾರು ಮೃದಂಗಕ್ಕೆ ಅಂತ ಹೇಳುವಾಗ, ಯಾರು ಮೃದಂಗಕ್ಕೆ ಆಗ? ದಕ್ಷಿಣಾಮೂರ್ತಿ ಪಿಳ್ಳೆ. ಈ ದಕ್ಷಿಣಾಮೂರ್ತಿ ಪಿಳ್ಳೆ ಒಬ್ಬಿದ್ದಾರಲ್ಲ, ನಾನು ಅವರನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಅವಧೂತ ಮನುಷ್ಯ. ಮೃದಂಗದಲ್ಲಿ ಅತ್ಯಂತ ಹೆಚ್ಚಿನ ಹೆಸರು. ನಾರಾಯಣಸ್ವಾಮಿ ಅಪ್ಪನವರ ಒಂದು ತರಬೇತಿಯಿಂದ ಮೇಲೆ ಬಂದಂತಹ ಈ ದಕ್ಷಿಣಾಮೂರ್ತಿ ಪಿಳ್ಳೆ ಎಷ್ಟು ಜನರಿಗೆ ಸಹಾಯ ಮಾಡಿದ್ದ ಅಂತ ನಾನು ಈ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಯಾರ್ಯಾರು ಪ್ರತಿಭೆಗಳು ಅವರಿಗೆ ಕಾಣಲಿಕ್ಕೆ ಸಿಗ್ತಾರೋ
ಅವರನ್ನು ಕೂಡಲೇ ಹಿಡಿದು ರೆಕಗ್ನೈಸ್ ಮಾಡಿ ವೇದಿಕೆ ಕಲ್ಪಿಸಿ, ಇನ್ನೊಂದು ಕಡೆಗೆ ಶಿಫಾರಸು ಮಾಡಿ, ಕಚೇರಿ ಕೊಡಿಸಿ, ಲಾಲಿಸಿ, ಪಾಲಿಸಿ, ಪೋಷಿಸುವಂಥ ಒಂದು ಅದ್ಭುತವಾದಂತಹ ಪ್ಯಾಟ್ರನೈಸಿಂಗ್ ಮ್ಯೂಸಿಷಿಯನ್, ಎ ವಿಷನರಿ. ದಕ್ಷಿಣಾಮೂರ್ತಿ ಪಿಳ್ಳೆಯವರು ಆ ಊರಿಗೆ ಬಂದರು. ವೆಂಕಟೇಶ ಅಯ್ಯರು ಸಂಗೀತಗಾರರಾದ್ದರಿಂದ ದೊಡ್ಡ ದೊಡ್ಡ ಸಂಗೀತಗಾರರೆಲ್ಲ ಅವರ ಮನೆಗೆ ಬರ್ತಾ ಇರುವಾಗ ದಕ್ಷಿಣಾಮೂರ್ತಿ ಪಿಳ್ಳೆಯವರು ಬಂದಿದ್ದಾಗ ಮಕ್ಕಳ ಮಗು ಇದ್ದು ಶಿವಸುಬ್ರಹ್ಮಣ್ಯ ಅಯ್ಯರದ್ದು ಒಂದು ಕಚೇರಿ ಆಗಬೇಕು ಅಂತೇಳಿ ಅವರು ಏರ್ಪಾಟು ಮಾಡಿದ್ದು ಇದೆ. ದಕ್ಷಿಣಾಮೂರ್ತಿ ಪಿಳ್ಳೆಯವರಿಗೆ ಬಹಳ ಒಂದು ಅಟ್ರಾಕ್ಟ್ ಆಯ್ತು ಈ ಹುಡುಗನ ಹಾಡುಗಾರಿಕೆ. ಆ ಹಾಡುಗಾರಿಕೆಯನ್ನು ನೋಡಿ, ನೀನು ಬಿಡ್ತಿಯಾದರೆ ಈ ಮಕ್ಕಳನ್ನು ನಾನು ಕರ್ಕೊಂಡು ಹೋಗ್ತೇನೆ. ವಿಶ್ವಾಮಿತ್ರ ದಶರಥನ ಹತ್ರ ಹೇಳಿದ ಹಾಗೆ ರಾಮನನ್ನು ಲಕ್ಷ್ಮಣನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಹಾಗೆ ಈ ದಕ್ಷಿಣಾಮೂರ್ತಿ ಗುರುವೇ ಮೂರ್ತಿಯಾಗಿ ದಕ್ಷಿಣಾಮೂರ್ತಿಯಾಗಿ ಬಂದದ್ದು, ನೀನು ನಿನ್ನ ಮಗನನ್ನು ಕಳಿಸ್ತೀಯಾದರೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಅಪ್ಪ ವೆಂಕಟೇಶ ಅಯ್ಯರು ಕೋಪಿಷ್ಠನಾದರು, ಎಷ್ಟೇ ಒಂದು ನಾನ್ ಬಡ್ಜಿಂಗ್ ಮನುಷ್ಯ ಆದರೂ, ಹೈಲಿ ರಿವಿಯರ್ಡ್ ಪರ್ಸನ್, ಗೌರವಾನ್ವಿತ ಮನುಷ್ಯ, ದಕ್ಷಿಣಾಮೂರ್ತಿ ಪಿಳ್ಳೆಯವರ ಒಂದು ಈ ರಿಕ್ವೆಸ್ಟಿನ ಮೇರೆಗೆ ಈ ಮಗನನ್ನು ಕಳಿಸ್ಲಿಕ್ಕೆ ಒಪ್ಪುತ್ತಾರೆ. ಈ ನಡುವೆ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿರ್ತದೆ. ಏನು ಅಂತ ಹೇಳಿದರೆ, ಒಬ್ಬ ಹುಡುಗನನ್ನು ಒಬ್ಬರು ನಾಗಸ್ವರದ ವಿದ್ವಾಂಸರು ಅರಿಯಲೂರಿನಿಂದ ಕರ್ಕೊಂಡು ಬಂದಿರ್ತಾರೆ. ಏನಾಗಬೇಕು ನೋಡಿ ಸ್ವಾಮಿ, ಈ ಹುಡುಗ ಬಹಳ ಚೆನ್ನಾಗಿ ಹಾಡ್ತಾನೆ, ತುಂಬ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ, ಶಂಕರ ಶ್ರೋತ್ರಿಗಳು ಅವನ ಅಪ್ಪ, ಲಕ್ಷ್ಮೀ ಅಮ್ಮಾಳು ಅಮ್ಮ, 12 ಮಕ್ಕಳ ಸಂಸಾರದಲ್ಲಿ ಇವನೊಬ್ಬ, ಇವನ ಹೆಸರು ಶ್ರೀನಿವಾಸ, ತಮಿಳು. ಹುಡುಗನನ್ನು ನೀವು ತಕ್ಕೊಳ್ಬೇಕು ಅಂತ ಹೇಳಿದರು. ಓ, ಅದು ಇಷ್ಟು ಸಣ್ಣದ ಹುಡುಗನನ್ನು ತಗೊಳ್ಬೇಕು ಅಂದರೆ ಗುರುಕುಲದಲ್ಲಿ ನಿಮಗೆ ಆಯಿತು, ಬೇಕಾದ್ರೆ ನೀವೇ ತಗೊಳ್ಳಿ ಹುಡುಗನನ್ನು. ಅದಕ್ಕೆ ಅವರ ಅಪ್ಪ ಶ್ರೋತೃಗಳು ಒಪ್ಪಿದರು. 11-12 ಮಕ್ಕಳನ್ನು ಸಾಕೋದು ನನ್ನಿಂದ ಆಗಲಿಕ್ಕಿಲ್ಲಪ್ಪ ಅಂತೇಳಿ ಹೇಳಿ ಅವರು ಬಿಟ್ಬಿಟ್ರು. ಯಾರಿಗೆ? ವೆಂಕಟೇಶ ಅಯ್ಯರವರಿಗೆ. ವೆಂಕಟೇಶ ಅಯ್ಯರವರು ನೋಡೋ ಹಾಡು ಅಂತ ಹೇಳಿದ್ರೆ, ಅದ್ಭುತ ಹಾಡ್ತಾ ಇದ್ದಾನೆ, ಆಗ್ಬೋದು ಅಂತ ಮಗನನ್ನು ತಕ್ಕೊಂಡ್ರು. ವೆಂಕಟೇಶ ಅಯ್ಯರವರಿಗೆ ಥಟ್ಟನೆ ನೆನಪಾದದ್ದು 1914ರಲ್ಲಿ ತೀರಿ ಹೋದ ತನ್ನ ಮೊದಲನೇ ಮಗನನ್ನು ನೋಡಲಿಕ್ಕೆ ಸ್ವಲ್ಪ ಹಾಗೆ ಇದ್ದ ಅಂತ ನೆನೆಸ್ಕೊಂಡು, ಅಯ್ಯೋ ಪುನಃ ಬಂದ್ಯಾ ಮಗನೇ ಅಂತ ಎಣಿಸಿಕೊಂಡ್ರಂತೆ. ಶಿವಸುಬ್ರಹ್ಮಣ್ಯನಿಗಿಂತಲೂ ಹೆಚ್ಚು ಪ್ರೀತಿಸಿದ್ದು ಈ ಶ್ರೀನಿವಾಸನನ್ನು. ಶ್ರೀನಿವಾಸ ವಾಸ್ ಅಡಾಪ್ಟೆಡ್. ಸೊ ಶ್ರೀನಿವಾಸ ಮತ್ತು ಶಿವಸುಬ್ರಹ್ಮಣ್ಯ ಮನೆಯಲ್ಲಿ ಫ್ರೆಂಡ್ಸ್ ಆಗಿ ಬದುಕಿದ್ರು. ಶಿವಸುಬ್ರಹ್ಮಣ್ಯಮಿಗಿಂತ ಇವ ದೊಡ್ಡವ. ಇವ 1912ರಲ್ಲೇ ಹುಟ್ಟಿದ್ದಾನೆ, 4 ವರ್ಷ ದೊಡ್ಡವ ಹುಡುಗ. ಶಿವಸುಬ್ರಹ್ಮಣ್ಯನಿಗೆ ಈ ಹುಡುಗ ದೊಡ್ಡವ ಬಂದ ಕೂಡಲೇ, ಅಲ್ಲ ಇವ ಯಾವ ಭಾಷೆ ಮಾತಾಡೋದು, ನಾವೆಲ್ಲ ಮನೆಯಲ್ಲಿ ತೆಲುಗು ಮಾತಾಡ್ತೇವಲ್ಲ, ಇವ ಎಂಥ ತಮಿಳು ಮಾತಾಡೋದು ಎಂಥದಕ್ಕೆ, ಇವ ನನ್ನ ಅಣ್ಣನ, ಇಂಥ ಸಮಸ್ಯೆಗಳೆಲ್ಲ ಬರ್ತಾ ಇದ್ದವು. ಅದಕ್ಕೆ ತಾಯಿ ಸರಿಯಾದ ಉತ್ತರವನ್ನೆಲ್ಲ ಕೊಟ್ಟು, ನೋಡು ಹೀಗೆ ತಮ್ಮನೇ ಅವನು ಇನ್ನು ತೆಲುಗು ಕಲಿತಾನೆ, ಹಾಗೆ ಹೀಗೆ ಅಂತೇಳೆಲ್ಲ ಹೇಳಿಬಿಟ್ಟು, ಅಂತೂ ಇಬ್ಬರು ಹುಡುಗರು ವಿಭಿನ್ನವಾದ ಭಿನ್ನವಲ್ಲದ ಜೊತೆಯಾಗಿ ಜೋಡಿಯಾಗಿ ಅಣ್ಣ ತಮ್ಮಂದರಾಗಿ ವೆಂಕಟೇಶ ಅಯ್ಯರವರ ಗರಡಿಯಲ್ಲಿ ಪಳಗಿದರು.
ಹಾಗಾಗಿ ವೆಂಕಟೇಶ ಅಯ್ಯರವರು ಈಗ ಹೇಳಿಕೊಡ್ತಿದ್ದದ್ದು ಇಬ್ಬರಿಬ್ಬರಿಗೆ, ಇವನಿಗೂ ಶಿವಸುಬ್ರಹ್ಮಣ್ಯನಿಗೂ ಶ್ರೀನಿವಾಸನಿಗೂ. ಶಿವಸುಬ್ರಹ್ಮಣ್ಯನನ್ನು ಕರೆಯುವುದು ಸುಬ್ಬ ಅಂತ, ಶ್ರೀನಿವಾಸನನ್ನು ಶೀನಿ ಅಂತ ಕರೆಯುವುದು. ಈ ಸುಬ್ಬ ಮತ್ತು ಶೀನಿ ಇವರಿಬ್ಬರು ಮನೆಯ ಅವಿಭಾಜ್ಯ ಮುದ್ದುಗಳು. ಶ್ರೀನಿವಾಸನಿಗೆ ಅಷ್ಟು ಸಣ್ಣ ಪ್ರಾಯ ಆದರೂ ಮನೆಯಲ್ಲಿ ನಾನು ಹೊರಗಿನವನಲ್ವಾ, ಮನೆಯ ಕೆಲಸ ಮಾಡಬೇಕು, ಗುರುಕುಲಕ್ಕೆ ಬಂದಿದ್ದೇನೆ, ಕಸ ಗುಡಿಸೋದು, ಬಡಿಸೋದು, ನೀರು ತರೋದು, ಅಮ್ಮನಿಗೆ ಕಿಚನ್ನಲ್ಲಿ ಹೆಲ್ಪ್ ಮಾಡೋದು, ಇದೆಲ್ಲ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕೋಚದ ಪ್ರವೃತ್ತಿ ಶ್ರೀನಿವಾಸನಿಗೆ. ಹಾಗಾಗಿ ಅಮ್ಮನ ಹತ್ರ ಹೋಗಿ ಸ್ವಲ್ಪ ದೋಸೆ ಹೊಯ್ದು ಕೊಡ್ಲಾ, ದೋಸೆ ರುಬ್ಬಿ ಕೊಡ್ಲಾ, ನೀರು ತಗೊಂಡು ಕೂಡಾದ ಇಲ್ಲ. ಅಮ್ಮ ಹೇಳಿದರು, ಅಪ್ಪನಿಗೆ ಸಿಟ್ಟು ಬರ್ತದೆ, ಅದೆಲ್ಲ ಬೇಡ, ನೀನು ಸಂಗೀತಕ್ಕೆ ಇಲ್ಲಿ ಬಂದದ್ದು, ಸಂಗೀತ ಸಂಗೀತ ಮತ್ತೆ ಸಂಗೀತ, ನೋ ಅದರ್ ಬಿಸ್ನೆಸ್. ಹಾಗಾಗಿ ಸುಬ್ಬುಗೂ ಶೀನಿಗೂ ಮನೆಯಲ್ಲಿ ಅವಿರತ ಸಂಗೀತ ಪಾಠ ಹಾರ್ಮೋನಿಯಂ ಪೆಟ್ಟಿಗೆಯ ಮುಚ್ಚಳದ ಪೆಟ್ಟಿನೊಂದಿಗೆ ಆಗ್ತಾ ಇತ್ತು. ಹೆಚ್ಚಾಗಿ ಪೆಟ್ಟು ತಿಂತಿದ್ದವನು ಶ್ರೀನಿವಾಸನೇ, ಸ್ವಲ್ಪ ಎಡವಿ ತಪ್ಪಿ ಬಿಡ್ತಿದ್ದಂತೆ ಸಣ್ಣವ, ದೊಡ್ಡವ. ಹಾಗೆ ಈ ಶ್ರೀನಿವಾಸ ಒಂದು ಸಲ ಅವನ ಅಣ್ಣ, ದೊಡ್ಡ ಅಣ್ಣ, ಅವನು ಮೊದಲಿನ ಪೂರ್ವಾಶ್ರಮದ ಅಣ್ಣ ಅಂತ ಇಟ್ಕೊಳ್ಳಿ, ಶ್ರೋತ್ರಿಗಳ ದೊಡ್ಡವ ಕೃಷ್ಣಮೂರ್ತಿ, ಅವ ಹರಿಕತೆ ವಿದ್ವಾಂಸ. ಈಗ ಅವನ ಒಟ್ಟಿಗೆ ಈ ತಿರುಚನಾಪಳ್ಳಿಯಲ್ಲಿ ಹರಿಕತೆ ಮಾಡಲಿಕ್ಕೆ ಅಂತೇಳಿ ಬಂದವರು. ಹಾಗೆ ಬಂದಿದ್ದಾಗ ಯಾರು ಶ್ರೀನಿವಾಸ ಹಾಡಲಿಕ್ಕೆ, ಕೃಷ್ಣಮೂರ್ತಿ ಹರಿಕತೆ ಮಾಡಲಿಕ್ಕೆ. ಇದನ್ನು ನೋಡಲಿಕ್ಕೆ ಈ ಅರಿಯಲೂರಿನ ನಾಗಸ್ವರ ವಿದ್ವಾಂಸ, ಅಯ್ಯೋ ಇದು ಎಷ್ಟು ಚೆಂದ ಹಾಡ್ತದೆ ಈ ಹುಡುಗ, ಇದು ನಮ್ಮ ವೆಂಕಟೇಶ್ವರ ಹತ್ರ ಕರ್ಕೊಂಡು ಹೋಗಬೇಕು ಅಂತೇಳಿ ಆಗಲೇ ಈ ನಾಗಸ್ವರ ವಿದ್ವಾಂಸರು ಅವನ ಶ್ರೀನಿವಾಸನ ತಂದೆಯನ್ನು ಕರ್ಕೊಂಡು ಹೋಗಿ ವೆಂಕಟೇಶಯ್ಯರ ಪಾಠಕ್ಕೆ ಬಿಟ್ಟದ್ದು ಆ ಸಮಯದಲ್ಲಿ. ಸೊ ಹೀಗೆ ಈ ಒಂದು ಸರ್ಕಲ್ ಕಂಪ್ಲೀಟ್ ಆದದ್ದು. ಇರಲಿ, ನಾನೀಗ ದಕ್ಷಿಣಾಮೂರ್ತಿ ಪಿಳ್ಳೆಯವರ ಬಗ್ಗೆ ಹೇಳ್ತಾ ಇದ್ದೆ. ದಕ್ಷಿಣಾಮೂರ್ತಿ ಪಿಳ್ಳೆಯವರು ಬಂದ ದಿವಸ ಈ ಇಬ್ಬರು ಹುಡುಗರನ್ನು ಹಾಡಬೇಕು ಅಂತ ನಿಯೋಜಿಸಿದರು ವೆಂಕಟೇಶ ಅಯ್ಯರವರು. ಮೃದಂಗ ಯಾರು? ದಕ್ಷಿಣಾಮೂರ್ತಿ ಪಿಳ್ಳೆ ಹೇಳಿದರು ನಾನೇ ನುಡಿಸ್ತೇನೆ ಅಂತ. ಅಯ್ಯಯ್ಯೋ ಇದೇನಪ್ಪ ಇದು ಅಂತ ವೆಂಕಟೇಶ ಅಯ್ಯರವರಿಗೆ ಭಯ, ಮಕ್ಕಳು ಏನು ಮಾಡ್ಯಾರಪ್ಪ ಅಂತ. ಇನ್ನು ಯಾರೋ ವಾಯ್ಲಿನಿಗೆ ಕಚೇರಿ ಆಗುವಾಗ ವಾಯ್ಲಿನ್ ಇಲ್ಲ, ಸಾರಿ, ಹಾರ್ಮೋನಿಯಮಿಗೆ ಅಪ್ಪ ವೆಂಕಟೇಶ ಅಯ್ಯರ್, ಹಾಡಲಿಕ್ಕೆ ಇವರಿಬ್ಬರು, ಮೃದಂಗಕ್ಕೆ ದಕ್ಷಿಣಾಮೂರ್ತಿ ಪಿಳ್ಳೆ ಹಾಡ್ತಾಯಿದ್ರು. ಕೇದಾರ ರಾಮ ನೀ ಪೈತನ ಕೋ ಅಂತ ಹೇಳ್ತಾ ಇರುವಾಗ ಎಲ್ಲೋ ಒಂದು ಚೂರು ತಪ್ಪಿದ್ದು ಹಾರ್ಮೋನಿಯಂನಲ್ಲಿ ಅದ್ಭುತವಾಗಿ ಬಾರಿಸ್ತಾ ಇದ್ದಂತಹ ವೆಂಕಟೇಶ ಅಯ್ಯರವರು ಮುಚ್ಚಳ ತೆಗೆದು ಒಂದು ಟೊಪ್ಪಿಗೆ ಹಾರಿಸೇ ಬಿಟ್ಟರು. ಶ್ರೀನಿವಾಸನ ತಲೆಯಲ್ಲಿ ಇಷ್ಟು ದೊಡ್ಡದು ಒಂದು ಅಪ್ಪ ಬಂದು ಕೂತಿತು. ಯೋಧ ಕಿರ್ಚಿದ ಕಚೇರಿಯಲ್ಲಿ. ಹಾಯ್ಯ ಇದು ಯಾವುದೊಂದು ರಸ್ಟಿಕ್ ಬಿಹೇವಿಯರ್ ಇದು ಅಂತ ದಕ್ಷಿಣಾಮೂರ್ತಿ ಪಿಳ್ಳೆಯವರಿಗೆ ಕೋಪ ಬಂತು, ಆದರೆ ತೋರಿಸ್ಕೊಳ್ಳಿಲ್ಲ. ಕಚೇರಿ ಆಯಿತು. ಕಚೇರಿ ಆದ ನಂತರ ವೆಂಕಟೇಶ ಅಯ್ಯರವರನ್ನು ಕರೆಸಿ, ಇನ್ನು ಮುಂದಕ್ಕೆ ನೀವು ಹಾರ್ಮೋನಿಯಮಿಗೆ ಈ ಮಕ್ಕಳ ಜೊತೆ ಕೂತ್ಕೊಳ್ಬಾರ್ದು, ಒಂದನೇದು, ನೋ ಹಾರ್ಮೋನಿಯಂ ಬಿಸ್ನೆಸ್ ಇಯರ್ ಆಫ್ಟರ್. ಎರಡನೇದು, ಈ ಮಕ್ಕಳು ಚೆನ್ನಾಗಿ ಹಾಡ್ತಾರಾದ್ದರಿಂದ ಇಬ್ಬರನ್ನು ಸಹ ನನ್ನ ಜೊತೆಗೆ ಕೊಡಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಆಗ ಕೊಟ್ಟ ಆಫರ್ ಇದು. ಹಾಗೆ ವಿಶ್ವಾಮಿತ್ರ ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋದ ಹಾಗೆ ದಕ್ಷಿಣಾಮೂರ್ತಿಯವರು ವೆಂಕಟೇಶ ಅಯ್ಯರವರ ಮಕ್ಕಳಿಬ್ಬರನ್ನು ಸುಬ್ಬಯ್ಯರ್ ಮತ್ತು ಶ್ರೀನಿವಾಸ ಅಯ್ಯರವರನ್ನು ಕರ್ಕೊಂಡು ಹೊರಟರು.
ಕೆಲವರು ಸಂಗೀತಕ್ಕೋಸ್ಕರ ಹುಟ್ಟಿದಾಗ ಅವರು ಸಂಗೀತಕ್ಕೋಸ್ಕರ ಮಾಡುವ ಸೇವೆಯನ್ನು ನಾವು ಯಾವ ಪರಿಯಲ್ಲಿ ನೋಡ್ತೇವೆ ಅಂತ ನಮಗೇ ಗೊತ್ತಾಗೋದಿಲ್ಲ. ಆ ದಕ್ಷಿಣಾಮೂರ್ತಿ ಪಿಳ್ಳೆಯವರು ಸಂಗೀತಕ್ಕೆ ಸೇವೆ ಮೃದಂಗದ ಮೂಲಕ ಮಾಡ್ತಾ ಇದ್ದ ಹಾಗೆಯೇ ಆ ಸಂಗೀತ ಸರಸ್ವತಿಯನ್ನು ಮಕ್ಕಳಲ್ಲಿ ಕಂಡುಕೊಂಡು ಆ ಮಕ್ಕಳನ್ನು ಮೇಲೆ ತರಬೇಕು ಅಂತ ಹೇಳುವಂತಹ ಈ ಒಂದು ಕೆಲಸದಲ್ಲಿ ಅವರೊಂದು ಸಂಗೀತ ಸೇವೆ ಮಾಡ್ತಾ ಇದ್ದಾರೆ, ಮಕ್ಕಳ ಸೇವೆ. ಆ ದಕ್ಷಿಣಾಮೂರ್ತಿಯ ಆ ಗುರುಮೂರ್ತಿಯ ಒಂದು ಮನಸ್ಸು ನೋಡಿ ಹೇಗೆ ಅಂತ. ಇವರು ಕರ್ಕೊಂಡು ಹೋಗಿ ಸರಿಯಾಗಿ ಸ್ಫೂರ್ತಿಯನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮದ್ರಾಸಿಗೆ ಎಲ್ಲ ಕಡೆಯಲ್ಲಿ ಅವರನ್ನು ತಿರುಗಿಸಿದರು. ಜಗನ್ನಾಥ ಭಕ್ತ ಸಭಾ ಅಂತ ಎಗ್ಮೋರ್ನಲ್ಲಿ ದೊಡ್ಡ ಸಭಾದಲ್ಲಿ ದಕ್ಷಿಣಾಮೂರ್ತಿ ಪಿಳ್ಳೆಯವರು ರೆಕಮೆಂಡ್ ಮಾಡಿದರು. ಈ 2 ಪಿಳ್ಳೆಗಳು ಭಾಳ ಚೆನ್ನಾಗಿ ಹಾಡ್ತಾವೆ, ಇವರಿಗೆ ಕಚೇರಿ ಕೊಡ್ಬೋದು, ಇವರಿಗೆ ಮೃದಂಗಕ್ಕೆ ನಾನೇ ಕೂತ್ಕೊಳ್ತೇನೆ ಅಂತೇಳಿ ದಕ್ಷಿಣಾಮೂರ್ತಿ ಪಿಳ್ಳೆಯವರು. ಇಷ್ಟು ಸಣ್ಣದಕ್ಕೆ ನೀವೇನು ಹಾಗೆ ನಾವು ಒಪ್ಪುವುದಿಲ್ಲ, ಜಗನ್ನಾಥ ಭಕ್ತ ಸಭಾದಲ್ಲಿ ಹಾಗೆ ಪ್ರೊವಿಷನ್ ಇಲ್ಲ. ಪ್ರೊವಿಷನ್ ಇಲ್ಲದಿದ್ದರೆ ನಾನು ಹೇಳ್ತೇನಲ್ಲ, ನಾನೇ ಕೂತ್ಕೊಳ್ತೇನೆ. ನೋಡಿ ಮಕ್ಕಳು ಹೇಗೆ ಆಡ್ತಾರೆ ನೋಡಿ. ಹಾಡುವುದನ್ನು ಕೇಳಿ ಜನ ಸಂಭ್ರಮಿಸಿದರು. ಸಿಕ್ಕಾಪಟ್ಟೆ ಜನ ಬಂದು ಸಂದಣಿ ಆಯ್ತಂತೆ. ಆ ಜಗನ್ನಾಥ ಭಕ್ತ ಸಭಾವೇ ಬಹಳ ಫೇಮಸ್. ಹಾಗಾಗಿ ಅಲ್ಲಿ ಆ ಕಚೇರಿಗೆ ಬಂದು ಜನ ಜಮಾಯಿಸಿದ್ದನ್ನು ನೋಡಿ ಮಕ್ಕಳಿಗೆ ಆ ದಿವಸದಿಂದ ಒಂದು ಟಿಕೆಟ್ ಸಿಕ್ಕಿತು ಮೇಲೆ ಹೋಗೋದಕ್ಕೆ. ಅದ್ಭುತವಾದಂಥ ಹಾಡುಗಾರಿಕೆ ಅಂತ ಕೂಡಲೇ ಒಂದು ರೆಕಗ್ನಿಷನ್ ಬಂತು. ದಕ್ಷಿಣಾಮೂರ್ತಿ ಪಿಳ್ಳೆಯವರು ಚೆನ್ನಾಗಿ ಸಫಾಯಿ ಮಾಡಿದ್ದಾರೆ, ಹರಿತ ಮಾಡಿದ್ದಾರೆ ಇವರನ್ನು. ಕಚೇರಿ ಕೊಡೋದಕ್ಕಿಂತ ಮುಂಚೆ ಲೆಕ್ಕಾಚಾರಗಳು, ಅದರ ತೀರ್ಮಾನಗಳು, ಅದರ ಕೋರ್ವೈ ಇದನ್ನೆಲ್ಲ ಮಾಡಿಬಿಟ್ಟು ನೋಡು ಹೀಗೆ ಹಾಡಬೇಕು ಅಂತೇಳೆಲ್ಲ ಹೇಳಿ ಸರಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಚೇರಿ ಸಕ್ಸಸ್ ಆಯಿತೋ ಇಲ್ವೋ, ಈ 2 ಮಕ್ಕಳನ್ನು ಅಪ್ಪಿ ಹಿಡ್ಕೊಂಡು ಮಕ್ಕಳೇ ಬನ್ನಿ, ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಮ್ಯೂಸಿಯಂ ತೋರಿಸ್ತೇನೆ ಅಂತೇಳಿ ಮದ್ರಾಸಿನ ಮ್ಯೂಸಿಯಂ, ಝೂ, ಸ್ನೇಕ್ ಪಾರ್ಕ್ ಇದನ್ನೆಲ್ಲ ತೋರಿಸಿ ಕಡೆಗೆ ಮದ್ರಾಸು ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋದ್ರಂತೆ. ರೈಲ್ವೆ ಸ್ಟೇಷನ್ ನೋಡಲಿಕ್ಕೆ ಮಡ್ರಾಸ್ ಸೆಂಟ್ರಲ್, ಚೆನ್ನೈ ಸೆಂಟ್ರಲ್ ಈಗ ಹೆಸರು, ಆಗ ಮೆಡ್ರಾಸ್ ಸೆಂಟ್ರಲ್ ಸ್ಟೇಷನ್. ಕೆಂಪು ಗೋಡೆಗಳು, ದೊಡ್ಡ ಕ್ಲಾಕ್ ಟವರ್ ಕಾಣ್ತದೆ. ಈ 2 ಮಕ್ಕಳು ಓ ಎಗ್ಮೋರ್ ಸ್ಟೇಷನ್ ಸಣ್ಣದಲ್ವಾ, ಇದು ದೊಡ್ಡದು ಅಂತ ಒಂದು ಉದ್ಗಾರ ಬಂತು. ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ದಕ್ಷಿಣಾಮೂರ್ತಿ ಪಿಳ್ಳೆಯವರು ಈ 2 ಮಕ್ಕಳಿಗೆ ನೋಡಿ ಮಕ್ಕಳೇ ಇದು ಬ್ರಾಡ್ ಗೇಜು ಟ್ರೈನು. ಹಾಗಂದರೆ ನೋಡಿ ನಮ್ಮ ಎಗ್ಮೋರ್ ಟ್ರೈನಿಂಗ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಬರೋದು ಮೀಟರ್ ಗೇಜು ಟ್ರೈನು, ಅದು ಸಣ್ಣದು, ಅದು 1 ಮೀಟರ್ ಅದರ ನಡುವಿನಲ್ಲಿ. ಇದು 1 ಮೀಟರ್ಗಿಂತ ಜಾಸ್ತಿ ಇದೆ ನೋಡಿ ಇದರದ್ದು ಹಳಿ 2 ಡಿಸ್ಟೆನ್ಸು. ಇದು ಬ್ರಾಡ್ ಗೇಜು. ನಮ್ಮ ದೇಶದ ಬೇರೆ ಬೇರೆ ಊರಿಗೆ ಹೋಗಬೇಕಾದ್ರೆ ಎಗ್ಮೋರ್ ಸ್ಟೇಷನಿಂದ ಹೋಗ್ಲಿಕ್ಕೆ ಆಗೋದಿಲ್ಲ, ಸಣ್ಣ ಊರಿಗೆ ಹೋಗ್ಬೋದು ಅಷ್ಟೇ. ದೂರದ ಊರಿಗೆ ಹೋಗಬೇಕಾದ್ರೆ ಬ್ರಾಡ್ ಗೇಜ್ ಟ್ರೈನಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಅದು ಸರಿ, ಇದೆಲ್ಲ ನಮಗೆ ಯಾಕೆ ಹೇಳೋದು ನೀವು ಅಂತ ಆ ಮಕ್ಕಳು ಕೇಳುವಾಗ, ಮಕ್ಕಳೇ ನಾಳೆ ನೀವು ದೊಡ್ಡ ಕಲಾವಿದರಾಗಲಿಕ್ಕಿದ್ದೀರಿ, ಯು ಆರ್ ಗೋಯಿಂಗ್ ಟು ಬಿಕಮ್ ಎಂಪರರ್ಸ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್. ಆಗ ನಿಮಗೆ ಹೇಳುವವರು ಬೇಕಲ್ಲ ಯಾರಾದರೂ. ಟ್ರೈನಲ್ಲಿ ಹೋಗಬೇಕಾದ್ರೆ ಹೇಗೆ ಹೋಗೋದು, ಇದು ಫಸ್ಟ್ ಕ್ಲಾಸ್ ಬೋಗಿ, ಇದು ಸೆಕೆಂಡ್ ಕ್ಲಾಸ್ ಬೋಗಿ, ಇಲ್ಲಿ ಹೀಗೆ ಇದು ಜನರಲ್ ಕ್ಲಾಸು, ಇಲ್ಲಿಗೆ ಹೋಗ್ತಬೇಕು, ಇದಕ್ಕೆ ಟಿಕೆಟ್ ಮಾಡೋದು ಇಲ್ಲಿ, ಎಲ್ಲವನ್ನು ಹೇಳಿಕೊಟ್ರು ದಕ್ಷಿಣಾಮೂರ್ತಿ ಪಿಳ್ಳೆಯವರು. ದೂರದರ್ಶಿತ್ವ ನೋಡಿ ಗುರುವಾದವನಿಗೆ ಹೇಗೆ ಆಲೋಚನೆ ಮಾಡ್ತಾನೆ ಅಂತ. ಹಾಗೇ ಬೆಳೆದವರು ನಮ್ಮ 2 ಮಕ್ಕಳು, ಸುಬ್ಬಯ್ಯರು ಮತ್ತು ಶ್ರೀನಿವಾಸ ಅಯ್ಯರ್. ಒಡಕೆ ಇಲ್ಲದಂತಹ ಸೋದರತ್ವ ಇಬ್ಬರೊಳಗೆ. ಆದರೆ ಧ್ವನಿ ಒಡಕು ಬಿತ್ತು. ವಯಸ್ಸು ಸಹಜವಾಗಿ ಶ್ರೀನಿವಾಸನಿಗೂ ಧ್ವನಿ ಒಡಕು ಬಿತ್ತು,
ಶಿವಸುಬ್ರಹ್ಮಣ್ಯನಿಗೂ ಸುಬ್ಬಯ್ಯರಿಗೂ ಸ್ವಲ್ಪ ಧ್ವನಿ ಒಡಕಾಯಿತು. ಏನು ಮಾಡೋದು? ದಕ್ಷಿಣಾಮೂರ್ತಿ ಪಿಳ್ಳೆಯವರು ಹೇಳಿದರು, ನೋಡು, ನಿನಗೆ ಕಂಜೀರ ಕಲಿಸ್ತೇನೆ. ವಾಯ್ಸ್ ಹೋದರೆ ಹೋಗಲಿ, ನೀನು ಕಂಜೀರ ಕಲಿ. ಸುಬ್ಬಯ್ಯರು ಕಂಜೀರ ಕಲ್ತ. ದಕ್ಷಿಣಮೂರ್ತಿಯವರ ಪಿಳ್ಳೆಯವರ ಕೈಯಿಂದ ಕಂಜೀರ ಕಲ್ತಿದ್ದಾರೆ ಸುಬ್ಬಯ್ಯರು. ಸಂಗೀತ ಗಾರ ಆಗಲಿಕ್ಕಿಲ್ಲ ಇನ್ನು, ಆಯಿತು, ಹೋಯಿತು, ವಾಯ್ಸ್ ಹೋಯಿತು ಅಂತ ಇಟ್ಕೊಂಡ್ರು. ಶ್ರೀನಿವಾಸ ಅಯ್ಯರು ಅವ್ರಿಗೆ ಅಷ್ಟೇನಿಲ್ಲ, ಸಾಧಾರಣ ಅಂತ ಇಷ್ಟಾಗುವಾಗ ಸುಬ್ಬಯ್ಯರು ಅವರಿಗೆ ಮದುವೆ ಆಗುವ ಸಮಯ ಆಯಿತು ಅಂತ 1930 ವೆಂಕಟೇಶ ಅಯ್ಯರವರು ಒಂದು ಹುಡುಗಿಯನ್ನು ನೋಡಿ ಆಯಿತು. ಮಗನಿಗೆ ಹೇಳಲೇ ಇಲ್ಲ, ಮಗನಿಗೆ ಗೊತ್ತೇ ಇಲ್ಲ. ವೆಂಕಟೇಶ 1 ವಾರದಕ್ಕಿಂತ ಮುಂಚೆ, ಬರುವ ವಾರ ನಿಂದು ಮದುವೆ ಏನೋ, ಮದುವೆ ಆಗಬೇಕು ನೀನು ಅಂತ ಹೇಳಿದರು. ಎಂತ ಯಾರು ಹುಡುಗಿ? ನಿನಗೆ ಅದೆಲ್ಲ ಯಾಕೆ, ನಿಮ್ಮ ಮದುವೆ ಆದರೆ ಆಯ್ತಲ್ವಾ? ಮಹಾಲಕ್ಷ್ಮಿಯ ಒಟ್ಟಿಗೆ ಶಿವಸುಬ್ರಹ್ಮಣ್ಯನ ಮದುವೆ. ಸ್ವಲ್ಪ ಸಮಯದ ಬಳಿಕ ಶ್ರೀನಿವಾಸನಿಗೆ ಪಾರ್ವತಿಯೊಂದಿಗೆ ಮದುವೆ. ಇದು ವಿಚಿತ್ರ ಆಗಿ ಹೋಯಿತು. ಶ್ರೀನಿವಾಸನಿಗೆ ಮಹಾಲಕ್ಷ್ಮಿ ಬರಬೇಕಿತ್ತು, ಶಿವನಿಗೆ ಪಾರ್ವತಿ ಬರಬೇಕಿತ್ತು. ಅದು ಆಚೀಚೆ ಆಗಿದೆ. ಶಿವಸುಬ್ರಹ್ಮಣ್ಯನಿಗೆ ಶಿವಸುಬ್ರಹ್ಮಣ್ಯ ಸುಬ್ಬಯ್ಯರಿಗೆ ಮಹಾಲಕ್ಷ್ಮಿಯೊಂದಿಗೆ ವಿವಾಹ ಮತ್ತು ಶ್ರೀನಿವಾಸನಿಗೆ ಪಾರ್ವತಿಯೊಂದಿಗೆ ವಿವಾಹ. ಹೇಗಿದೆ ನೋಡಿ ವಿಧಿಯ ಚಿತ್ತ. ವಾಲಾಡಿ ಕೃಷ್ಣ ಅಯ್ಯರು ಅಂತೇಳಿ ದೊಡ್ಡ ವಯಲಿನಿಸ್ಟ್ ಆಗಿನ ಕಾಲದವರು. ಅವರ ಮಗಳು ಈ ಪಾರ್ವತಿ ದೇವಿ. ಪಾರ್ವತಿಯ ಜೊತೆಗೆ ಶ್ರೀನಿವಾಸನನ್ನು ಮದುವೆ. ಆಮೇಲೆ ಏನು ಕೆಲಸ? ಮಕ್ಕಳು. ಸುಬ್ಬಯ್ಯರಿಗೆ 4 ಮಕ್ಕಳು, ಶ್ರೀನಿವಾಸ ಅಯ್ಯರಿಗೆ 5 ಮಕ್ಕಳು. 2 ಮಗ 2 ಮಗಳು ಸುಬ್ಬಯ್ಯರಿಗೆ, 3 ಮಗ 2 ಹೆಣ್ಣು ಮಕ್ಕಳು ಶ್ರೀನಿವಾಸ ಅಯ್ಯರಿಗೆ. ಮಕ್ಕಳ ಜೊತೆ ಆಟ ಆಡಿಕೊಂಡು, ಸಣ್ಣ ವಯಸ್ಸಿನಲ್ಲಿಯೇ ಆಟ ಆಡಿಕೊಂಡು ತಮ್ಮ ಸಂಗೀತವನ್ನು ಮುಂದುವರಿಸಿಕೊಂಡು ಹೀಗೆ ಬದುಕುತ್ತಾ ಇದ್ದವರು ಈ ಒಂದು ಜೋಡಿಗಳು. ವೆಂಕಟೇಶ ಅಯ್ಯರವರದ್ದು ರಿದಮ್ ಓರಿಯೆಂಟೆಡ್ ಮ್ಯೂಸಿಕ್ ಅಂತ ನಾನು ಆಗಲೇ ಹೇಳಿದ್ದೇನೆ. ಎಂತೆಂಥ ಕ್ಲಿಷ್ಟ ಪಲ್ಲವಿಗಳನ್ನು ಸಹ ಹಾಡ್ತಿದ್ದವರು ಅಂತ. ಇದು ರಿದಮ್ ಓರಿಯೆಂಟೆಡ್ಗೆ ಅವರು ಬಳಸಿಕೊಳ್ತಿದ್ದದ್ದು ಅರುಣಗಿರಿನಾಥರವರ ತಿರುಪ್ಪುಗಳು. ಆ ತಿರುಪ್ಪುಗಳನ್ನು ಸರಿಯಾಗಿ ಡಿಸೈಫರ್ ಮಾಡೋದಕ್ಕೆ ಸರಿಯಾದ ಜನವೇ ಇರಲಿಲ್ಲ. ತಾಳಕ್ಕೆ ಸರಿಯಾಗಿ ಹಾಡೋದಕ್ಕೆ ಆಗೋದಿಲ್ಲ. ಒಂದೊಂದು ಬೀಟಿಗೆ ಒಂದೊಂದು ನಡೆ ಬಂದರೂ ಆಯಿತು ಅದಕ್ಕೆ, ಅಥವಾ ಒಂದೊಂದು ಘಾತದ ನಂತರ ಬರುವಂಥ ಲಘುವಿಗೆ ಒಂದೊಂದು ನಡೆ ಬಂದರೂ ಆಯಿತು. ಯಾವ ನಮೂನೆ ಅದು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅದರ ರಚನೆ ಅಂತ ಹೇಳುವಂಥದ್ದನ್ನು ಚೆನ್ನಾಗಿ ಡಿಸೈಫರ್ ಮಾಡಿ ವೆಂಕಟೇಶ ಅಯ್ಯರವರು ತಿರುಪ್ಪುಗಳನ್ನು ಹಾಡ್ತಾಯಿದ್ರು. ಅದೆಲ್ಲ ದಾರೆ ಎರೆದು ಈ ಮಕ್ಕಳಿಗೆ ದಾರೆ ಎರೆದು ಕೊಟ್ಟರು. ಅವ್ರ ಜೊತೆಗೆ ಪಳನಿ ಮುತ್ತಯ್ಯ ಪಿಳ್ಳೆಯವರದ್ದು ಸಖ್ಯ ಇತ್ತು. ಅವರು ದೊಡ್ಡ ತಾಳದ ವಿದ್ವಾಂಸ. ಅವರು ಯಾರು? ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರ ತಂದೆ ಪಳನಿ ಮುತ್ತಯ್ಯ ಪಿಳ್ಳೆ. ಹೀಗೆ ವೆಂಕಟೇಶ ಅಯ್ಯರು, ಪುದುಕೋಟೆ ದಕ್ಷಿಣಾಮೂರ್ತಿ ಪಿಳ್ಳೆಯವರು, ಪಳನಿ ಮುತ್ತಯ್ಯ ಪಿಳ್ಳೆಯವರು, ಈ ತ್ರಿಮೂರ್ತಿಗಳು ಯಾವಾಗ ನೋಡಿದರೂ ಕೂಡ ತಾಳ 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 ಲಯ, ಸಂಕೀರ್ಣ, ಜಂಪೆ, ಖಂಡ, ತ್ರಿಶ್ರ, ಚತುರಶ್ರ, ಇದರಲ್ಲಿಯೇ ತಮ್ಮ ಇಡೀ ಲೆಕ್ಕಾಚಾರಗಳನ್ನು ಮುಳುಗಿಸಿಕೊಳ್ತಾ ಇದ್ದರು. ಹಾಗಾಗಿ ಶಿವಸುಬ್ರಹ್ಮಣ್ಯರಿಗಾಗಲಿ ಶ್ರೀನಿವಾಸ ಅಯ್ಯರಿಗಾಗಲಿ ಆ ತಾಳದ ಇನ್ಫ್ಯೂಷನ್ ಒಳಗೆ ಹೊಕ್ಕಿದ್ದಿದ್ರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಇವರ ವೆಂಕಟೇಶ ಅಯ್ಯರವರ ಶಿಷ್ಯಂದರಾಗಿ ಆಗ ಸ್ವಲ್ಪ ಸಮಯದ ಬಳಿಕ ಬಂದು ಸೇರಿದವರು AKC ನಟರಾಜನ್, ಕ್ಲಾರ್ನೆಟ್ AKC ನಟರಾಜನ್ ಅವರು, ಚೆಂಗಲ್ಪೇಟ್ ರಂಗನಾಥನ್ ಅವರು, ತಿರುಚಿಯ J. ವೆಂಕಟರಾಮ್ ಅವರು, ಆಮೇಲೆ ಸಿನಿಮಾ ನಟ MK ತ್ಯಾಗರಾಜ ಭಾಗವತರವರು, ನಮ್ಮ ಫ್ಲೂಟ್ ರಮಣಿ ಅವರು. ಇವರೆಲ್ಲರೂ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು
ಸಾಕಷ್ಟು ಬಯಸಿಕೊಂಡು ಚೆನ್ನಾಗಿ ಸಂಗೀತವನ್ನು ಹಾಡಿಕೊಂಡು ಬದುಕಿದವರು. ಸಣ್ಣದಿರುವಾಗ ಒಂದು ವಿಷಯ ಮರ್ತೆ. ಇಬ್ಬರು ಮಕ್ಕಳು ವೆಂಕಟೇಶ ಅಯ್ಯರವರ ಮನೆಯಲ್ಲಿದ್ದರಲ್ಲ, ಆಗ ತಿರುವಯ್ಯಾರಿನಲ್ಲಿ. ಆಗ ಶಿವಸುಬ್ರಹ್ಮಣ್ಯ ಮತ್ತು ಶ್ರೀನಿವಾಸನವರಿಬ್ಬರು ಸಣ್ಣ ಮಕ್ಕಳಿದ್ದಾಗ ಅಭ್ಯಾಸ ಮಾಡಿಸ್ತಿದ್ದ. ಅವರಿಗೆ ಸಮಾಧಾನ ಇಲ್ಲ, ತಾನು ಹೇಳಿಕೊಟ್ಟದ್ದು ಸಾಕಾಗಲಿಕ್ಕಿಲ್ಲ ಅಂತ. ಪಕ್ಕದ ಸ್ಟ್ರೀಟಿನಲ್ಲಿ ಮಲೈಕೊಟ್ಟೆ ಗೋವಿಂದಸ್ವಾಮಿ ಪಿಳ್ಳೆಯವರಿದ್ದಾರೆ, ವಾಯ್ಲಿನಿಸ್ಟ್, ದೊಡ್ಡ ವಾಯ್ಲಿನಿಸ್ಟ್ ಆಗಿನ ಕಾಲಕ್ಕೆ. ಅವರು ಯಾರಿಗೂ ಗೊತ್ತಾಗಬಾರದು ಅಂತ ಎಲ್ಲರೂ ಮಲಗಿ ನಿದ್ದೆ ಜೋರು ಸುಷುಪ್ತಿಯಲ್ಲಿದ್ದಾಗ ಮೆಲ್ಲ ವಾಯ್ಲಿನ್ನು ತೆಗೆತಿದ್ರು. ಅಭ್ಯಾಸ ಮಾಡೋದು ಬೆಳಿಗ್ಗೆ 2 ಗಂಟೆಗೆ, 2 ಗಂಟೆಯಿಂದ 6 ಗಂಟೆಗೆ ಮತ್ತೆ ನಿಲ್ಲಿಸ್ಬಿಡೋದು. ಏನಾಗದವರಾಗಿ ನಡ್ಕೊಳ್ತಿದ್ರು, ಏನು ಅಭ್ಯಾಸವೇ ಮಾಡಲಿಲ್ಲ. ತಿರುಕೋಡಿಕಾಲು ಕೃಷ್ಣಯ್ಯರು ಕೂಡ ಹೀಗೆ, ಅವರ ಕಥೆಯನ್ನು ನಾವು ಹೀಗೆ ಕೇಳ್ತೇವೆ, ಅವರು ಕೂಡ ಹೀಗೆ ಅಂತೆ. ಈ ಮಲೈಕೊಟ್ಟೆ ಗೋವಿಂದಸ್ವಾಮಿ ಪಿಳ್ಳೆಯವರು ಸಹ ಹಾಗೆ, ಪ್ರಾಯಶಃ ತಿರುಕೋಡಿ ಕಾವಲಿಗೆ ಎಲ್ಲಿ ಯಾರು ಗೊತ್ತಾದರೆ ಅಂತ ಹೇಳ್ಕೊಂಡು ಕದ್ದು ಹೀಗೆ ಅಭ್ಯಾಸ ಮಾಡ್ತಿದ್ದದು ಏನು. 2 ಗಂಟೆಗೆ ಬೆಳಿಗ್ಗೆ ಅಭ್ಯಾಸ ಮಾಡ್ತಾರೆ ಅಂತ ಹೇಳುವಂಥದ್ದು ನಮ್ಮ ವೆಂಕಟೇಶ ಅಯ್ಯರವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಸಣ್ಣದಿರುವಾಗ ಈ ಸುಬ್ಬಯ್ಯರಿಗೂ ಶ್ರೀನಿವಾಸನಿಗೂ ಮಲೈಕೊಟ್ಟೆ ಗೋವಿಂದಸ್ವಾಮಿ ಪಿಳ್ಳೆಯವರ ಈ ಸಂಗೀತ ಪಾಠದ ಕೆಲವು ವಿಚಾರಗಳೆಲ್ಲ ತಿಳಿಬೇಕು ಅಂತ ಮೆಲ್ಲ ಏಣಿಟ್ಟು ಮಹಡಿ ಹತ್ತಿ ಮಾಳಿಗೆ ಮೇಲೆ ಕೂತು ಬೆಳಿಗ್ಗೆ 2 ಗಂಟೆಗೆ ಕೂಸು ಇಬ್ಬರು ಮಕ್ಕಳನ್ನು ಒಟ್ಟಿಗೆ ತಂದೆ ಸಹ ಕೂತ್ಕೊಳ್ಳಿತು. ಅವರ ಮಾಳಿಗೆಗೆ ಪಕ್ಕದ ಸ್ಟ್ರೀಟಿನ ಆಚೆ ಮನೆಯಲ್ಲಿರುವಂತಹ ಮಲೈಕೊಟ್ಟೆ ಗೋವಿಂದಸ್ವಾಮಿ ಪಿಳ್ಳೆಯವರ ಮನೆಯ ಮಾಡಿಯ ಕಿಟಕಿಯಿಂದ ಅಲೆಯಾಗಿ ಬರುವ ವಾಯ್ಲಿನ್ ಪ್ರಾಕ್ಟೀಸು ಇವರಿಗೆ ಕಿವಿಗೆ ಬೀಳುತ್ತದೆ. ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಈಗಿನ ಹಾಗೆ ಸೌಂಡ್ ಪೊಲ್ಯೂಷನ್ ಇಲ್ಲದಂಥ ಕಾಲ, ನೀರವ ನಿರ್ಜನ ಒಳ್ಳೆಯ ಶಾಂತ ಪ್ರಶಾಂತವಾದ ಸ್ಥಳದಲ್ಲಿ ನೇರವಾಗಿ ವಾಯ್ಲಿನಿನ ಅಲೆಗಳು ಬರುವಾಗ ಇವರು ಇಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡೋದು. 4 ಗಂಟೆ ಆದ ಕೂಡಲೇ ಮಾತೃಭೂತೇಶ್ವರ ದೇವಸ್ಥಾನದಲ್ಲಿ ಡಾನ್ ಡಾನ್ ಅಂತೇಳಿ ಗಂಟೆ ಬಡಿಯುವಾಗ ವಾಯ್ಲಿನ್ನು ಕೇಳುವುದಿಲ್ಲ. ಅಯ್ಯಯ್ಯೋ, ಸರಿ ಹೋಗೋ ಮಕ್ಕಳೇ, ಆಚೆ ಮನೆಗೆ ಹೋಗುವ. ಅವರ ಮನೆಯ ಪಕ್ಕದ ಮನೆ ಆ 4 ಗಂಟೆಗಾದರೆ ಪಕ್ಕದ ಮನೆಗೆ ಸ್ವಲ್ಪ ಹೋಗ್ಬೋದು, ಅವರು ಸಹ ಎದ್ದಿರ್ತಾರೆ, ರಂಗವಲ್ಲಿ ಸಾರಿಸಲಿಕ್ಕೆ ಅಂಗಳ ಸಾರಿಸಲಿಕ್ಕೆ ಎಲ್ಲ ಎದ್ದಿರ್ತಾರೆ. 4 ಗಂಟೆಗೆ ಅವರ ಮನೆಯ ಹತ್ತಿರ ಹೋಗಿ ಅವರ ಮಹಡಿಯನ್ನು ಏರಿ ಆಗ 4 ಗಂಟೆಯಿಂದ 6 ಗಂಟೆವರೆಗೆ ಅವರ ಮಹಡಿಯಲ್ಲಿ ಇವರಿಗೆ ಸಂಗೀತ ಪಾಠ. ಹೇಗೆ ಮೊದಲಿನ ಕಾಲದಲ್ಲಿ ಸಂಗೀತ ಪಾಠ, ಸಂಗೀತದ ಸೆಷನ್ನು, ಕೇಳ್ಮೆಯ ಸೆಷನ್ನು ಕೂಡ ಸಂಗೀತದ ಅವಿಭಾಜ್ಯ ಅಂಗ ಅಂತ ಹೇಳುವಂಥದ್ದನ್ನು ಹೇಳೋದಕ್ಕೋಸ್ಕರ ಆಗ ಮರ್ತಿದ್ದಂಥ ವಿಷಯವನ್ನು ಮತ್ತೆ ಪುನಃ ನೆನಪಿಟ್ಟುಕೊಂಡು ನಾನೀಗ ಹೇಳ್ತಾ ಇದ್ದೇನೆ. 1939 ನಮ್ಮ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರು ಇವರ ಮಕ್ಕಳ ಪ್ರತಿಭೆಯನ್ನು ನೋಡಿ ತನ್ನ ತಂದೆ ಮುತ್ತಯ್ಯ ಪಿಳ್ಳೆಯವರಿಂದ ತುಂಬ ಪ್ರೇರಿತರಾಗಿ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರು ಮೃದಂಗಕ್ಕೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿದರು. ದಕ್ಷಿಣಾಮೂರ್ತಿ ಪಿಳ್ಳೆಯವರು ವೃದ್ಧರಾಗಿದ್ದಾರೆ. ಸೊ ಪಳನಿ ಎಂಟರ್ ಪಳನಿ ಸುಬ್ರಹ್ಮಣ್ಯ ಬಂದರೂ ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಶ್ರೀನಿವಾಸ ಅಯ್ಯರವರ ಸಂಗೀತ ಬಹಳ ಎತ್ತರಕ್ಕೆ ಏರಿತು. ಅವರ ಮೃದಂಗದ ಚಾಪು ಯಾವಾಗಾದರೂ ಸಮಯ ಇದ್ದರೆ ಇನ್ನೊಂದು ದಿವಸ ಹೇಳ್ತೇನೆ ನಾನು. ಪಳನಿಯವರ ಮೃದಂಗದ ಒಂದು ಚಂದ ಅವರಿಗೆ ಸಾಟಿಯೇ ಇಲ್ಲ ಅಂತೇಳಿ ಹೇಳುವ ಹಾಗೆ ಆಗಿ ಹೋಯಿತು. ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರ ಶಿಫಾರಸಿನಿಂದ ಮ್ಯೂಸಿಕ್ ಅಕಾಡೆಮಿಯಲ್ಲಿ 1939 ಪ್ರಪ್ರಥಮ ಕಚೇರಿ, ಇಬ್ಬರ ಸಹೋದರರದ್ದು ಕಚೇರಿ ನಡೆಯಿತು. ಅದ್ದೂರಿ ಕಚೇರಿ ನಡೆದದ್ದು ಇವರ ಅಣ್ಣ ಯಾರು, ಕೃಷ್ಣಮೂರ್ತಿ ಹರಿಕತೆಯವರು. ಅವರು ಎಲ್ಲೋ ಹಾಗೋ ಹೀಗೋ ಆಲೋಚನೆ ಮಾಡಿ, ನೋಡು ರಂಗೂನ್ನಲ್ಲಿ ಬರ್ಮಾದಲ್ಲಿ ನಿಮಗೆ ಕಚೇರಿ ಒಬ್ಬರು ಏರ್ಪಾಟು ಮಾಡ್ತಾರೆ. ಚೆಟ್ಟಿಯಾರೊಬ್ಬರು ಇದ್ದಾರೆ, ದೊಡ್ಡ ಪೇಟ್ರನ್, ನಿಮ್ಮ ಸಂಗೀತ ಕೇಳಿ ಬಹಳ ಸಂತೋಷಪಟ್ಟಿದ್ದಾರೆ.
ಅವರಿಗೆ ನೀವು ರಂಗೂನಲ್ಲಿ ಕಚೇರಿ ಕೊಡ್ತೀರಿ ಅಂತ ಆದರೆ ಬೇಕಾದಷ್ಟು ಸಂಭಾವನೆ ಕೊಡ್ತಾರೆ, ಹೋಗಿ ಬರುವ ಚಾರ್ಜ್ ಕೊಡ್ತಾರೆ. ಆಮೇಲೆ ನೀವು ಕಚೇರಿ ಕೊಟ್ಟು ಬಂದರೆ ಬೇಕಾದಷ್ಟು ಕಿಲ್ಲತ್ತು ಬಹುಮಾನಗಳೆಲ್ಲ ಸಿಗ್ತವೆ. ಅಪ್ಪನ ಹತ್ರ ಕೇಳಲಿಕ್ಕೆ ಧೈರ್ಯ ಇಲ್ಲ. ವೆಂಕಟೇಶ್ ಅಯ್ಯರ್ ಅವರು ಹೇಳಿದರು, ಅಯ್ಯೋಯ್ಯೋ ಸಮುದ್ರ ಲಂಘನ ಬ್ರಾಹ್ಮಣರಿಗೆ ನಿಷಿದ್ಧ, ಸಮುದ್ರ ಹಾರಲಿಕ್ಕಿಲ್ಲ. ನೀನು ಸಮುದ್ರ ಹಾರಿ ಅಂದರೆ ಮೆಡ್ರಾಸಿನ ಕೋಸ್ಟಿನಿಂದ ಆ ಕಡೆ ರಂಗೂನಿಗೆ ಹೋಗಬೇಕು, ಹಾಗಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಪ್ಪ ಬೇಡ 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 ಅಂತ ಹೇಳಿದ ಹಾಗೆ ಈ ಮಕ್ಕಳು ಟಿಕೆಟ್ ಮಾಡಿ ಇವರು ರಂಗೂನಿಗೆ ಹೋಗಿ ಕಚೇರಿ ಕೊಟ್ಟು ಚೆಟ್ಟಿಯಾರ್ ಅವರಿಂದ ಅದ್ಭುತವಾದಂಥ ಎಪ್ರಿಸಿಯೇಷನ್, ಪ್ರಶಂಸೆಗಳ ಸುರಿಮಳೆ, ಬಹುಮಾನ, ಕಿಲ್ಲತ್ತು, ದುಡ್ಡು, ಸಂಭಾವನೆ ತಗೊಂಡು ತಂದೆಯೊಟ್ಟಿಗೆ ಜಗಳಾಯಿತು. ದೊಡ್ಡ ಜಗಳವೇ ಆಯಿತು. ನೀವು ಹೋದರೆ ನಾನು ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಅಂತ ಹೇಳಿದ ತಂದೆ ವೆಂಕಟೇಶ್ ಅಯ್ಯರ್ ಅವರು. ಮಾತಾಡದಿದ್ದರೆ ಬೇಡ ಅಂತ ಹೇಳಿದ ಈಗ ಅಪ್ಪನಿಗೆ ಸರಿಯಾದ ಮಗ ಸುಬ್ಬಯ್ಯರವರು. ಕ್ಯಾರೆ ಮಾಡಲಿಲ್ಲ. ಅಂತೂ ತಂದೆ ಮಗ ಮಾತು ಬಿಟ್ಟರು. ಆಮೇಲೆ ಇವರು ರಂಗೂನಿಂದ ವಾಪಸ್ಸು ಬಂದ ಮೇಲೆ ಪುನಃ ಅಲೆತ್ತೂರಿಗೆ ವಾಪಸ್ಸಾಗಬೇಕಾಗಿ ಬಂತು. 1939 ಹೇಳಿದೆ ನಾನು. 1930ರಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ. ಅದು ಏನು ಅಂತ ಹೇಳಿದರೆ, ಕೆ ತ್ಯಾಗರಾಜ ಭಾಗವತರ್ ಅಂತ ಹೇಳುವ ಒಬ್ಬ ಸುಂದರಾಂಗ, ಸುಂದರ ರಾವಣ, ಅದ್ಭುತ ಹಾಡುಗಾರಿಕೆ. ಇವರ ಚಂದ ನೋಡಿಯೇ ಸಿನಿಮಾದವರೆಲ್ಲ ಅವರನ್ನು ಕರೆಸಿಬಿಟ್ಟು ನಾಟಕ ಸಿನಿಮಾದಲ್ಲೆಲ್ಲ ಅವರನ್ನು ಕರೆಸಿ ಹಾಡಿಸಿದ್ದು ಅಭಿನಯಿಸಿದ್ದು. ಅಂಥ ಕೆ ತ್ಯಾಗರಾಜ ಭಾಗವತರ್ ಇವರಿಗೆ ಸಂಗೀತ ಕಲಿಬೇಕು ಅಂತೇಳಿ ಆಸೆ. ನಿಜವಾಗಿಯೂ ಸುಮ್ಮನೆ ಆಫ್ ಹ್ಯಾಂಡ್ ಆಗಿ ಹಾಡ್ತಿದ್ದವರು. ಅರಿಯಾಕುಡಿ ಅವ್ರ ಹತ್ರ ಹೇಳಿದರೆ ಹಾಂ ಕಲಿಸುವ ಅಂತೇಳಿ ಹೇಳಿಬಿಟ್ಟು ಅವರೇನೋ ತಪ್ಪಿಸಿದರು. ಅರಿಯಾಕುಡಿಯವರು ಕಲಿಸಲಿಲ್ಲ. ವೆಂಕಟೇಶ ಅಯ್ಯರ್ ಅವರ ಹತ್ರ ಬಂದು ಕೇಳಿದಾಗ ಆಯಿತು ಅಂತ ಒಪ್ಪಿಕೊಂಡರು. ಇವರು ಸ್ವಲ್ಪ ಸ್ಲೋ, ಹಾಗಾಗಿ ಆಗಾಗ ತಲೆಗೆ ಏಟು, ಕಪಾಳ ಮೋಕ್ಷ ತಿಂತ MKTB ಅವರು ಅವರ ಸಂಗೀತ ವೃತ್ತಿಯನ್ನು ನಡೆಸಿದರೂ ಸುಬ್ಬಯ್ಯರವರೊತ್ತಿಗೆ ಒಳ್ಳೆಯ ಸ್ನೇಹ ಪಡ್ಕೊಂಡ್ರು. ಸುಬ್ಬಯ್ಯರವರ ಹತ್ರವೇ ಕೇಳ್ಕೊಳ್ಳೋದು. ಅಪ್ಪನಿಗೆ ವಾಪಸ್ಸು ಪಾಠ ಒಪ್ಪಿಸೋದಕ್ಕಿಂತ ಮುಂಚೆ ಸುಬ್ಬಯ್ಯರವರ ಹತ್ರ ಕೇಳಿಬಿಟ್ಟು ಮತ್ತೆ ಗುರುಗಳಿಗೆ ಪಾಠ ಒಪ್ಪಿಸ್ತಾ ಇದ್ದದ್ದು MKTB ಅವರು. ಗುಟ್ಟಾಗಿ ಸುಬ್ಬಯ್ಯರು ಹೇಳಿಕೊಡ್ತಿದ್ರಂತೆ. ಇವರು ಸಿನಿಮಾ ಆ್ಯಕ್ಟರ್ ಹರಿದಾಸ ಅಂತ ಒಂದು ಚಲನಚಿತ್ರ. ಹರಿದಾಸ ಚಲನಚಿತ್ರ ನಮ್ಮ ಯೂಟ್ಯೂಬ್ನಲ್ಲಿ ಸಿಗ್ತದೆ. ಅದರಲ್ಲಿ ಕೃಷ್ಣ ಮುಕುಂದ ಮುರಾರೆ ಅಂತ ಒಂದು ಅದನ್ನು ತೆಗೆದ್ರೆ ಸಿಕ್ಕಿದ್ರೆ ನೋಡ್ಬೋದು. ಕೃಷ್ಣ ಜೈ ಜೈ ಕೃಷ್ಣ ಮುಕುಂದ ಮುರಾರೆ ಅಂತ ಒಂದು ಹಾಡು ಎಲ್ಲರೂ ಕೇಳಿರ್ಬೋದು. ಇದು ಹರಿದಾಸ ಅಂತ ತಮಿಳು ಸಿನಿಮಾ ಚಿತ್ರದಲ್ಲಿ MKTB ಅವರು ಹಾಡಿದ ಒಂದು ಹಾಡು. ಇದು ಫ್ಲ್ಯಾಟ್ ನೋಟ್ನಲ್ಲಿ ಸುಮ್ಮನೆ ಹೀಗೆ ನೇರವಾಗಿ ಹಾಡ್ತಾ ಇದ್ದ ಹುಡುಗ. ಆಗ ಸುಬ್ಬಯ್ಯರವರು ಇದನ್ನು ಕೇಳಿ ಇದು ಇಷ್ಟು ಫ್ಲ್ಯಾಟಾಗಿ ಹಾಡೋದಲ್ಲ, ಇದಕ್ಕೆ ಸರಿಯಾದಂಥ ಲಿಲ್ಟ್ ಕೊಡುವ ಅಂಥೇಳಿ ಹೇಳಿ ಅದಕ್ಕೆ ಸ್ವಲ್ಪ ಚೂರು ಚೇಂಜ್ ಮಾಡಿದರು. ಚೇಂಜ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹಾಡು, ಅದನ್ನು ನಿಮಗೀಗ ಕೇಳಿಸ್ತೇನೆ. ಆ ಹಾಡು ಎಂಥ ಲಿಲ್ಟು ಎಷ್ಟು ಪಾಪ್ಯುಲರ್ ಆಯಿತು ಅಂತೇಳಿ ಹೇಳಿದರೆ, ನನ್ನ ಕಾಲಕ್ಕೂ ಈಗಿನ ಕಾಲದವರೆಗೂ ಆ ಜೈ ಜೈ ಕೃಷ್ಣ ಮುಕುಂದ ಮುರಾರೆ ಅಂತ ಇದಕ್ಕೆ ಫೈನ್ ಟ್ಯೂನಿಂಗ್ ಮಾಡಿದವರು ಅಲೆತ್ತೂರು ಶಿವಸುಬ್ರಹ್ಮಣ್ಯ ಅಯ್ಯರವರು. ಫೈನ್ ಟ್ಯೂನಿಂಗ್. ಫಿಲ್ಮ್ ಹರಿದಾಸ. ಫಿಲ್ಮ್ ಇದು ಚಲನಚಿತ್ರ ಹರಿದಾಸ. ಇದರಲ್ಲಿ ಹಾಡಿದವರು MKTB. ಆ ಜಾಗವನ್ನು ಮಾತ್ರ ಸ್ವಲ್ಪ ಕೇಳಿಸ್ತೇನೆ. ಜೈ ಜೈ ಕೃಷ್ಣ ಮುಕುಂದ ಮುರಾರೆ ಅಂತ ಸ್ವಲ್ಪ.
ಹಾಕ್ತ್ಯಾ? ಸಿಗ್ತದೆ. ಹೀಗೆ ಚಲನಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡುವಂತಹ ಕೆಲಸಕ್ಕೂ ಸುಬ್ಬಯ್ಯರವರು ಕೈ ಹಾಕಿದ್ದಾರೆ MKTB ಅವರಿಂದಾಗಿ. ತಿರುನೀಲಕಂಠರ್, ಶ್ಯಾಮಲ, ಶಿವಕವಿ, ಹೀಗೆ ಮೊದಲಾದ ಅಶೋಕ್ ಕುಮಾರ್ ಏನೋ ಇಂಥ ಸಿನಿಮಾಗಳಿಗೆಲ್ಲ MKTB ಅವರು ಅಭಿನಯಿಸಿದಾಗ ಸಾಕಷ್ಟು ಸಿನಿಮಾ ಸಂಗೀತಗಳಿಗೆ ಪಾಪನಾಶನ್ ಅವರದ್ದು ಕೃತಿಯಾಗಿದ್ದರೆ ರಾಗ ಸಂಯೋಜನೆಯಲ್ಲಿ ಹಲವಾರು ಕೈವಾಡಗಳನ್ನು ಮಾಡಿದವರು ಶಿವಸುಬ್ರಹ್ಮಣ್ಯ ಅಯ್ಯರವರು. ಗ್ರಹಾಚಾರಕ್ಕೆ 1944ರಲ್ಲಿ ಲಕ್ಷ್ಮೀಕಾಂತಮ್ಮ ಅಂತೇಳಿ ಹೇಳೋರೊಬ್ಬರ ಮರ್ಡರ್ ಆಯಿತು. ಈ ಮರ್ಡರ್ ಕೇಸ್ನಲ್ಲಿ MKTB ಅವರನ್ನು ಅರೆಸ್ಟ್ ಮಾಡಿದರು ಪೊಲೀಸರು. MKTB ಅವರು ಹಿ ವಾಸ್ ಅರೆಸ್ಟೆಡ್. ದೊಡ್ಡ ಮರ್ಡರ್ ಕೇಸ್. ಇಡೀ ಒಂದು ಸಿನಿಮಾ ಪ್ರಪಂಚದಲ್ಲಿ ಮತ್ತು ಸಂಗೀತ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಯಿತು. ದೊಡ್ಡ ಪೆಟ್ಟು ತಿಂದವರು ಸುಬ್ಬಯ್ಯರ್ ಕುಟುಂಬದವರು, ಶ್ರೀನಿವಾಸ ಅಯ್ಯರ್, ವೆಂಕಟೇಶ್ ಅಯ್ಯರು ಎಲ್ಲರೂ. ಎಂಥದ್ದಿದು ಹೀಗೆ ಆಗಲಿಕ್ಕಿಲ್ಲಲ್ಲ, MKTB ಕೊಲ್ಲಿಕ್ಕಿಲ್ಲಲ್ಲ, ಯಾರಿಗೂ ಗೊತ್ತು ಏನು. ಅದು ಕೋರ್ಟ್ ಕೇಸ್ ಆಯಿತು. 44ರಿಂದ 47ರವರೆಗೂ ಈ ಪುಣ್ಯಾತ್ಮ ಜೈಲಲ್ಲೇ, ತ್ಯಾಗರಾಜ ಭಾಗವತರು. 47ರಲ್ಲಿ ಖುಲಾಸೆ ಆಯಿತು, ಅವರನ್ನು ರಿಲೀಸ್ ಮಾಡಿದರು. ಆಗ ಓಹೋ ಏನು ಒಂದು ಭಾರಿ ಸಂಭ್ರಮವೇ ಸಂಭ್ರಮ. ಇವರು ಹೋಗಿ ಶಿವಸುಬ್ರಹ್ಮಣ್ಯ ಅಯ್ಯರವರು, ಸುಬ್ಬಯ್ಯರವರು ಹೋಗಿ ಅವರನ್ನು ಅಪ್ಪಿ ಹಿಡ್ಕೊಂಡು ಅವರನ್ನು ಸ್ವಾಗತಿಸುವಂಥ ಒಂದು ದೊಡ್ಡ ಸಂಭ್ರಮವನ್ನು ತಿರುಚಿ ಅರಮನೆಯಲ್ಲಿ ಮಾಡಿದ್ದುಂಟಂತೆ 1947ರಲ್ಲಿ. ಮತ್ತು ಪುನಃ MKTB ಅವರು ಸುಬ್ಬಯ್ಯರವರ ಹತ್ರ ಹೇಳಿ, ನೀನು ಹಾಡಬೇಕು. ನಾನು ಹಾಡೋದಿಲ್ಲ, ಅದು ಶಾಸ್ತ್ರ ಸಂಪ್ರದಾಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಏನೋ ಗೊತ್ತಿಲ್ಲ. ಅಂತೂ 1948ರಲ್ಲಿ ರಾಜ ಮುಕ್ತಿ ಅಂತ ಹೇಳುವಂಥ ಸಿನಿಮಾಕ್ಕೆ ರಾಗ ಕಂಪೋಸ್ ಮಾಡಿ ಒಂದು ಪಂತುವರಾಳಿಯಲ್ಲಿ ಎನ್ನ ಆನಂದಂ ಅಂತ ಒಂದು ಹಾಡನ್ನು ಕಂಪೋಸ್ ಮಾಡಿ, ರಾಗ ಕಂಪೋಸ್ ಮಾಡಿ ಅವರೇ ಹೇಳಿದರು, ML ವಸಂತಕುಮಾರಿಯವರ ಹತ್ರ ನೀವು ಇದನ್ನು ಹಾಡಿಸ್ಬೋದು. ಯಾಕಂದರೆ ML ವಸಂತಕುಮಾರಿಯವರ ಅಪ್ಪ ಅಯ್ಯ ಸ್ವಾಮಿಯವರು ವಸಂತಕುಮಾರಿಯವರನ್ನು ಕರ್ಕೊಂಡು ವೆಂಕಟೇಶ ಅಯ್ಯರವರ ಬಳಿ ಬಂದು ಪಾಠ ಹೇಳಿಸಿದ್ದಾರೆ. ಸೊ ML ವಸಂತಕುಮಾರಿಗೆ ವೆಂಕಟೇಶ ಅಯ್ಯರವರ ಕೆಲವು ಪಾಠಗಳು ಆಗಿವೆ. ಹಾಗಾಗಿ ವೆಂಕಟೇಶ ಅಯ್ಯರಿಗೂ ಶಿವಸುಬ್ರಹ್ಮಣ್ಯವರಿಗೂ ಅಯ್ಯರವರಿಗೂ ವಸಂತಕುಮಾರಿ ಹೇಗೆ ಹಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿತ್ತು. ಅವರೇನು ಮಾಡಿದರು, ಅದು ಹಾಡುಗಾರಿಕೆಯ ಸ್ಥಳವನ್ನು ಎನ್ನ ಆನಂದಂ ಇದನ್ನು ಪಂತುವರಾಳಿಯಲ್ಲಿ ಕಂಪೋಸ್ ಮಾಡಿಬಿಟ್ಟು ಅವ್ರ ಹತ್ರ ಹಾಡಿಸಿದರು. ಭಾರಿ ಒಳ್ಳೆಯ ಹಿಟ್ ಆಯಿತು. ಸಿನಿಮಾ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಯಿತು. ಹೀಗಾಗಿ ML ವಸಂತಕುಮಾರಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಕರ್ನಾಟಿಕ್ ಫೀಲ್ಡ್ ಥ್ರೂ ದಿಸ್ ಸಾಂಗ್ ಅಂತ ಹೇಳ್ತಾರೆ. ಬೇರೆಯವರು ಬೇರೆ ವರ್ಷನ್ಸು ಇದೆ, ಇರಲಿ ಬಿಡಿ. 1940ರಲ್ಲಿ ನಮ್ಮ ವೆಂಕಟೇಶ ಅಯ್ಯರವರದ್ದು ನಾಲಿಗೆ ತುಂಬ ಹರಿತ. ಮೊದಲಿಂದಲೇ ಹೇಳಿದ್ದೇನೆ ನಾನು, ಯಾವಾಗ ನೋಡಿದರೂ ಕೋಪ ತಾಪ ಇದರಲ್ಲಿಯೇ. ಈ ಸಡ್ಡುಗ ಇದ್ದಾರಲ್ಲ ಸುಬ್ಬಯ್ಯರು, ತಿರುಚನಾಪಳ್ಳಿಯಲ್ಲಿ ಅವರಿಗೆ ಜಾಗ ಕೊಟ್ಟವರು, ಅವರ ಜೊತೆಗೆ ಜಗಳ. ನೀನು 12 ಎಕರೆ ಜಾಗ ಕೊಟ್ಟದ್ದು, ಅದು ನಾನು ಮಾಡ್ತೇನೆ, ಹಾಗೆ ಹೀಗೆ, ಇಷ್ಟು ಜಾಗದಲ್ಲಿ ಅವರು ಬೇರೆ ಬಂದು ಕೇಳ್ತಾರೆ, ಹಾಗೆ ಎಲ್ಲ ಲೀಗಲ್ ಡಿಸ್ಪ್ಯೂಟ್ಸ್. ಕೋರ್ಟಿಗೆ ಹೋದದ್ದೇ ಹೋದದ್ದು. ಸುಬ್ಬಯ್ಯರವರಿಗೂ ಅಂದರೆ ಸುಬ್ಬರಾಮಯ್ಯರವರಿಗೂ ವೆಂಕಟೇಶ ಅಯ್ಯರವರಿಗೂ ಗಲಾಟೆ ಆಯಿತು. ಇದರ ಎಡೆಯಲ್ಲಿ ಮಗನಿಗೂ ಕೋಪ ಬಂತು. ನೀ ಎಂತ ಹೀಗೆ ಮಾಡಿದ್ದಪ್ಪ, ನೀ ಯಾಕೆ ಇದ್ದವ್ರ ಹತ್ರ ಪೂರ ಜಗಳ ಮಾಡ್ತೀ ಅಂತ. ಮಗನಿಗೂ ಅಪ್ಪನಿಗೂ ಜಗಳ ಆಯಿತು. ಕೋರ್ಟು ತೀರ್ಪು ಬರುವಲ್ಲಿವರೆಗೆ ಸಹ ತಂದೆ ಮಗ ಮತ್ತೆ ಮಾತಾಡಲಿಲ್ಲ. ಕೋಪ ಸುಬ್ಬಯ್ಯರಿಗೂ ತಂದೆಗೂ ವೆಂಕಟೇಶ ಅಯ್ಯರಿಗೂ ಕೋಪ. ಆಮೇಲೆ ರಾಜಿ ಆದ ಮೇಲೆ ಇದು ಆಮೇಲೆ ಕೋರ್ಟ್ ಕೇಸಿನಲ್ಲಿ ಇವರಿಗೆ ಫ್ರೂಟ್ಫುಲ್ ಆದಂಥ ರಿಸಲ್ಟ್ ಬಂತು. ಆಮೇಲೆ ಇವರಿಬ್ಬರು ರಾಜಿ ಆದ್ರಂತೆ.
ಆದರೆ ಸುಬ್ಬಯ್ಯರವರಿಗೆ ಇವರನ್ನು ರಾಜಿ ಮಾಡಲಿಕ್ಕೆ ಅಂತೇಳಿ ಬಂದವರು ಯಾರು, ಪಳನಿ ಸುಬ್ರಹ್ಮಣ್ಯಯ್ಯರವರು. ತಂದೆ ಮಗನಿಗೆ ಆದಂಥ ಡಿಸ್ಪ್ಯೂಟನ್ನು ಸರಿ ಮಾಡಲಿಕ್ಕೆ ಪಳನಿ ಸುಬ್ರಹ್ಮಣ್ಯಯ್ಯರವರು ಅವರು ಮನೆಗೆ ಬಂದಾಗ ಹೀಟೆಡ್ ಡಿಸ್ಕಷನ್ ಆಗಿ 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 ಶಿವಸುಬ್ರಹ್ಮಣ್ಯ ಅಯ್ಯರವರಿಗೆ ಪಳನಿ ಸುಬ್ರಹ್ಮಣ್ಯಯ್ಯರವರ ಮೇಲೆ ರೇಗಿ ಕೋಪ ಬಂದು ಗೆಟ್ ಔಟ್ ಹೇಳಿದರು. ಪಳನಿ ವಾಸ್ ಔಟ್, ಪಳನಿ ವಾಸ್ ಔಟ್. ಅಯ್ಯಯ್ಯೋ, ವೆಂಕಟೇಶ ಅಯ್ಯರವರಿಗೆ ಎಂತ ಮಾಡಿಬಿಟ್ಟ ಈ ಮಗ, ನಮ್ಮಿಬ್ಬರನ್ನು ರಾಜಿ ಮಾಡಲಿಕ್ಕೆ ಬಂದಂಥ ಮಾಡಿಸ್ಲಿಕ್ಕೆ ಅಂತೇಳಿ ಬಂದ ಜನವನ್ನೇ ಇವರು ಅಟ್ಟಿಬಿಟ್ಟದ್ದ ಅಂತ ಭಾರಿ ಬೇಜಾರಾಯಿತು. ಏನು ಮಾಡಿದ್ರು ಗೊತ್ತಾ, ವೆಂಕಟೇಶ ಅಯ್ಯರವರು ಮಗನಿಗೆ ಹೇಳಿ, ಏನು ಮಾಡಿದ್ವಿ ಮಾರ್ಯ ನೀನು ಹೀಗೆ ಅಂತ, ನಾನು ಊಟವೇ ಮಾಡೋದಿಲ್ಲ ಅಂತ ಹೇಳಿದರು. ನೇರವಾಗಿ ಪಳನಿ ಸುಬ್ರಹ್ಮಣ್ಯ ಅಯ್ಯರವರ ಮನೆಗೆ ಹೋಗಿ ಬಾಗಿಲು ತೆರೆಯುವುದಿಲ್ಲ ಅಂಥೇಳಿ ಬಾಗಿಲು ಹಾಕಿ ಕೂತಿದ್ದಾರೆ ಸುಬ್ರಹ್ಮಣ್ಯ ಅಯ್ಯರು, ಪಳನಿ ಇವರು ಪಿಳ್ಳೆಯವರು, ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರು. ಅವರ ಮನೆಯ ಬಾಗಿಲಲ್ಲಿ ಧರ್ನಾ ಕೂತರು ವೆಂಕಟೇಶ ಅಯ್ಯರವರು. ನೀನು ಬಾಗಿಲು ತೆರೆಯದಿದ್ದರೆ ನಾನು ಊಟ ಮಾಡೋದಿಲ್ಲ ಅಂತ ಧರ್ನಾ ಕೂತರು. ಟು ಡೈ ಆಫ್ ಸ್ಟಾರ್ವಿಂಗ್, ಏನು ಬೇಕಾರಾಗಲಿ ಅಂತ. ಒಳ ಜಗಳ ಕಡೆಗೆ ಏನು ಮಾಡೋದು, ಇಷ್ಟೆಲ್ಲ ಆದ ನಂತರ ಪಳನಿಯವರು ಆಯಿತು ಅಂತ ಹೇಳ್ಕೊಂಡು ಸರಿ ಅಂತ ರಾಜಿ ಆಯಿತು. ಆದರೆ ಸುಬ್ಬಯ್ಯರು ಮಾತ್ರ ಕೇಳಲೇ ಇಲ್ಲ. ನೋ ಪಳನಿ ಬಿಸ್ನೆಸ್ ಅಂತ ಹೇಳ್ಕೊಂಡು ಸ್ವಲ್ಪ ಅವರನ್ನು ದೂರವೇ ಇಟ್ಟರು. ಮತ್ತೆ ಸ್ವಲ್ಪ ಸಮಯದ ನಂತರ ಅವರು ಬಂದಿದ್ದಾರಂತೆ, ಅದು ವಿಷಯ ಬೇರೆ. ಆಗ ಎಂಟರ್ ಆದದ್ದು ಪಾಲ್ಘಾಟ್ ಟಿ ಎಸ್ ಮಣಿ ಅಯ್ಯರ್. ಪಾಲ್ಘಾಟ್ ಟಿ ಎಸ್ ಮಣಿ ಅಯ್ಯರು ಹಾಗೆ ಒಳಗೆ ಬಂದ ಮೇಲೆ ಮತ್ತೆ ಅವರ ಕಚೇರಿಯ ಸೊಬಗು ಬೇರೆ ಆಯಿತು ಅಂತ ಹೇಳ್ತಾರೆ. ರಿದಮಿಕ್ ಸೆಂಟರ್ಡ್ ಮ್ಯೂಸಿಕ್ ಹೋಗಿ ಮೆಲಡಿಕ್ ಸೆಂಟರ್ ಬಂತು ಅಂತ ವಿದ್ವತ್ ಜನರು ಹೇಳ್ತಾರೆ. ಪಾಲ್ಘಾಟ್ ಮಣಿ ಅಯ್ಯರವರ ಆ ಮೃದಂಗದ ನಾದ ಮತ್ತು ಅವರ ಆ್ಯಂಟಿಸಿಪೇಷನ್, ಇನ್ನು ಮುಂದಕ್ಕಿದೇ ಬರ್ತದೆ ಅಂತ ಹೇಳುವಂಥದ್ದು ಆ್ಯಂಟಿಸಿಪೇಷನ್ ಮಾಡಿದಾಗ ಇಬ್ಬರು ಸೋದರರು ಬಹಳ ಮಿಂಚಿಬಿಟ್ರು. ಹಾಗಾಗಿ ಒಂದು ಪಾಲ್ಘಾಟ್ ಮಣಿ ಅಯ್ಯರವರ ಒಂದು ಎಂಟ್ರಿ ಈ ಅಲೆತ್ತೂರು ಸೋದರರ ಸಂಗೀತವನ್ನು ಇನ್ನೊಂದು ಆಯಾಮವೇ ಕೊಟ್ಟಿತು ಅಂತೇಳಿ ಹೇಳ್ತಾರೆ. ಅಲ್ಲಿವರೆಗೆ ಇವರಿಗೆ ವಾಯಲಿನಿಗೆ ಸಾಥಿ ಮಾಡ್ತಿದ್ದವರು ಯಾರು, ರಾಜಮಾಣಿಕ್ಯಂ ಪಿಳ್ಳೈ, ಮಾಯಾವರಂ ಗೋವಿಂದಸ್ವಾಮಿ ಪಿಳ್ಳೈ, ಪಾಪ ವೆಂಕಟರಾಮಯ್ಯ, ಟಿ ಚೌಡಯ್ಯ ಇವರೇ. ಈಗ ಲಾಲ್ಗುಡಿ ಜಿ ಜಯರಾಮನ್ ಅವರು ಒಬ್ಬ ಹುಡುಗ ಅದ್ಭುತವಾಗಿದ್ದಾನಂತೆ, GNBಗೆಲ್ಲ ನುಡಿಸಿದ್ದಾರೆ, ಅವರು ನುಡಿಸ್ತಾರೆ ಅಂತ. ಲಾಲ್ಗುಡಿ ಜಯರಾಮನಿಗೂ ಅಲೆತ್ತೂರವರಿಗೂ ಒಂದು ಮುಖಾಮುಖಿ. ಈಗ ಅದು ಜಯಬೇರಿ ಅಂತ ಹೇಳಿದರೆ ಜನ ಉದ್ಘೋಷ ಎತ್ತಿದ್ದೆ. ಎಂತೆಂಥ ಕಷ್ಟದ ಪಲ್ಲವಿಗಳನ್ನು, ನಡೆಗಳನ್ನು, ತಾಳಗಳನ್ನು ಕೊಟ್ಟರೂ ಕೂಡ ಈ ಹುಡುಗ ಲಾಲ್ಗುಡಿ ಅಷ್ಟೂ ಅಚ್ಚುಕಟ್ಟಾಗಿ ವಾಪಸ್ಸು ಒಪ್ಪಿಸುವಂಥ ಒಂದು ಕೆಪ್ಯಾಸಿಟಿ. ಅಲ್ಲಿ ನೋಡಿಬಿಟ್ಟು ಅದ್ಭುತ ಇದು ಅಂತ ಲಾಲ್ಗುಡಿ ಅನ್ನು ರೆಕಗ್ನೈಸ್ ಮಾಡಿದವರು. ಮ್ಯೂಸಿಕ್ ಅಕಾಡೆಮಿಗೆ ಹೋಗಿ ಶಿವಸುಬ್ರಹ್ಮಣ್ಯರು ಹೋಗಿ ಇವನಿಗೆ ಸಂಗೀತ ಕಲಾನಿಧಿ ಕೊಡಬೇಕು ಅಂತೇಳಿ ಹೋಗಿ ರೆಕಮೆಂಡ್ ಮಾಡಿದ್ದಾರೆ. ಅಕಾಡೆಮಿಯವರು ಕೇಳಲಿಲ್ಲ, ಕೊಡಲಿಲ್ಲ, ಅದು ವಿಷಯ ಬೇರೆ ಇರಲಿ. ಆದರೆ ರೆಕಮೆಂಡೇಶನ್ ಸಿಕ್ಕಿದ್ದು ಸುಬ್ಬಯ್ಯರವರಿಂದಾಗಿ ಲಾಲ್ಗುಡಿ ಅವರಿಗೆ. ಹೀಗೆ GNB ಅವರದ್ದು ಎಂಟ್ರ್ ಆಗ್ತದೆ. ಈಗ GNB ಅವರ ಸಂಗೀತ ಅಂದರೆ ಅಲೆತ್ತೂರವರಿಗೆ ಅದು ಪರಮ. ಅವರಿಗೆ GNB ಅವರು ಆಗಾಗ ಮನೆಗೆ ಬಂದು ಹೋಗ್ತಾ ಇರೋದು, ಅವರ ವಿಷಯಗಳನ್ನೆಲ್ಲ ತಗೊಳ್ಳೋದು, ಅಲೆತ್ತೂರವರ ವಿಷಯಗಳನ್ನು GNB ಅವರು ತಗೊಳ್ಳೋದು, ಇದೆಲ್ಲ ಹೀಗೆ ಕೊಡುಗಳೆಲ್ಲ ಆಗ್ತಾಯಿದ್ದವು. GNB ಮತ್ತು ಸುಬ್ಬಯ್ಯವರು ಬಹಳ ಸ್ನೇಹಿತರಾಗಿದ್ದು ಒಂದು ಮದುವೆಗೆ ದ್ವಂದ್ವ ಕಚೇರಿ ಕೂಡ ಕೊಟ್ಟಿದ್ದಾರಂತೆ ಅವರಿಬ್ಬರು. GNB ಅವರಿಗೆ ವಾಯ್ಸ್ ಬಿದ್ದು ಹೋಯ್ತಲ್ಲ ಒಂದು ಕೊನೆ ಆಗುವಾಗ, ಆಗ ಎಲ್ಲರೂ ಕ್ರಿಟಿಸೈಸ್ ಮಾಡಿದರು. ಕೆಲವರು ಅವರ ವೈರಿಗಳೆಲ್ಲ ತುಂಬ ಸಂತೋಷಪಟ್ಟಿದ್ದರು. ಒಂದು ಹೋಯ್ತಲ್ಲ
ನಮಗೊಂದು ಪ್ರತಿಸ್ಪರ್ಧಿ ಇಲ್ಲ ಅಂತ ಆಯ್ತಲ್ಲ ಅಂತ ಹೇಳಿಕೊಂಡು ಒಂದು ಬಣದವರು ಎಣಿಸಿಕೊಳ್ಳುವಾಗ, ಇಲ್ಲ ಅಷ್ಟೇ ಅಲ್ಲ, ಸಂಗೀತದಲ್ಲಿ ವಿಷಯ ಬೇರೆ ಉಂಟು, ಅದನ್ನು ಸಹ ತಿಳಿಬೇಕಾದ್ದುಂಟು, GNB ಹತ್ರ ಅಷ್ಟು ಖಜಾನೆ ಉಂಟು ಅಂತೇಳಿ ಅವರ ಪರವಾಗಿ ವಕಾಲತ್ತು ವಹಿಸಿ ಮಾತನಾಡಿದವರು ಸುಬ್ಬಯ್ಯರವರು, GNBಗೆ ಪರವಾಗಿ. ವೀಣಾ ಕಾರೈಕುಡಿ ಸಾಂಬಶಿವ ಅಯ್ಯರ್, ದೊಡ್ಡ ಹೆಸರು ವೀಣೆಗೆ. ಅವರು ಆಗಾಗ ಮನೆಗೆ ಬಂದು ಹೋಗ್ಕೊಂಡಿದ್ದರು. ಕೆಲವು ತಿಂಗಳು ಅವರ ಮನೆಯಲ್ಲಿ, ಅಲೆತ್ತೂರವರ ಮನೆಯಲ್ಲೇ ವಾಸಿಸಿದ್ದೂ ಇದೆ. ಸುಬ್ಬಯ್ಯರವರು ಅವರ ಕೈಯಿಂದ ವೀಣೆಯನ್ನು ಕಲಿತದ್ದೂ ಇದೆ. 1940 ನಂತರ ಸುಬ್ಬಯ್ಯರವರು ಅತ್ಯಂತ ಪ್ರಸಿದ್ಧಿಗೆ ಬಂದದ್ದು ಎಲ್ಲ ದೊಡ್ಡ ವಿದ್ವಾಂಸರುಗಳ ಸಖ್ಯದಿಂದ ಮತ್ತು ಅವರ ಒಲುಮೆಯಿಂದ ಹಾಗೂ ಆಶೀರ್ವಾದದಿಂದ. ಇವರು ಟ್ರಾವಂಕೂರ್ನ ಕೋರ್ಟ್ನಲ್ಲಿ 1944 ಆಸ್ಥಾನ ವಿದ್ವಾಂಸ ಅಂತ ಡಿಕ್ಲೇರ್ ಆಯಿತು ಶಿವಸುಬ್ರಹ್ಮಣ್ಯ ಅಯ್ಯರವರಿಗೆ. ತುಂಬ ಇಳಿ ವಯಸ್ಸಿನಲ್ಲಿ ಮುಂದಕ್ಕೆ ಶ್ರೀನಿವಾಸ ಅಯ್ಯರ್ ಅವರಿಗೂ ಟ್ರಾವಂಕೂರ್ ಆಸ್ಥಾನದವರು ಮತ್ತೆ ಆಸ್ಥಾನ ವಿದ್ವಾಂಸ ಅಂತ ಡಿಕ್ಲೇರ್ ಮಾಡ್ತಾರೆ. ಆದರೆ 44ನೇ ಇಸ್ವಿಯಲ್ಲಿಯೇ ಅವರಿಗೆ ಆಸ್ಥಾನ ವಿದ್ವಾಂಸ ಅಂತ ಶಿವಸುಬ್ರಹ್ಮಣ್ಯ ಅಯ್ಯರವರಿಗೆ ಬಿರುದು ಸಲ್ಲುತ್ತದೆ. ತಿರುವಯ್ಯಾರಿನ ಆರಾಧನೋತ್ಸವದಲ್ಲಿ ಅಲೆತ್ತೂರು ಶಿವಸುಬ್ರಹ್ಮಣ್ಯ ಅಯ್ಯರವರು ಬಹಳ ಮುಖ್ಯ ಪಾತ್ರ ವಹಿಸಿ ಮೊದಲು ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿ ಮತ್ತು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಅಪ್ಪನೊಟ್ಟಿಗೆ ಮಾವನೊಟ್ಟಿಗೆ ಎಲ್ಲರೊಟ್ಟಿಗೆಲ್ಲ ಜಗಳ ಮಾಡಿ ಹರಿತವಾದ ನಾಲಿಗೆಯನ್ನು ಪಡ್ಕೊಂಡು ಎಲ್ಲ ಗೊತ್ತಿದೆ. ಆದ್ದರಿಂದ ಈಗ ತಿರುವಯ್ಯಾರಿನಲ್ಲಿ ಆಗ್ತಿದ್ದಂಥ 2 ಅಥವಾ 3 ಬಣಗಳ ಜೊತೆಗೆ ಒಳ್ಳೆಯ ಕೋರ್ಟ್ ವ್ಯವಹಾರ ಮಾತನಾಡಿದ ಹಾಗೆ ಮಾತನಾಡಿಕೊಂಡು ವ್ಯವಹಾರ ಮಾಡಲಿಕ್ಕೆ ಅವರಿಗೆ ಚೆನ್ನಾಗಿ ಕಲೆ ಕರಗತವಾಗಿತ್ತು. ಸಿ ರಾಜಗೋಪಾಲಾಚಾರ್ಯವರು ನಾಗರತ್ನಮ್ಮನ ಪರವಾಗಿ ವಹಿಸಿದಂತಹ ಒಂದು ಯಾವುದು ಆಂದೋಲನ ಇದೆ, ಎಲ್ಲರೂ ಭಾಗವಹಿಸುವುದು ಅಂತೇಳುವಂಥದ್ದಕ್ಕೆ ಅವರು ಅಷ್ಟು ಪರ ಇರಲಿಲ್ಲ. ಆಗ ಒಂದು ಬಣದವರು ಉಪದ್ರ ಕೊಡ್ತಾ ಇದ್ದರು ಅಂತ ಹೇಳಿಕೊಂಡು ಇದು ನಮ್ಮದು ಅಂತ ಹೇಳಿಕೊಂಡು ಹೇಳ್ತಾ ಇತ್ತು. ಇದೆಲ್ಲ ಪೂರ ಟೋಟಲ್ ಕನ್ಫ್ಯೂಷನ್ಗೆ ಕಾರಣವಾಗಿ ಒಂದೊಂದು ಬಣದವರು ಒಂದೊಂದು ರೀತಿಯಲ್ಲಿ ಕಚೇರಿಗಳನ್ನು ನಡೆಸಿ ಮತ್ತೆ ಇನ್ನೊಂದು ಬಣ ಕಚೇರಿ ನಡೆಸೋದು, ಊಟದ ವ್ಯವಸ್ಥೆ, ಹೀಗೆಲ್ಲ ಗೊಂದಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದದ್ದನ್ನು ನಾನು ಹಿಂದೆ ಹೇಳಿದ್ದೆ. ಇದನ್ನೆಲ್ಲವನ್ನು ಸಾಲ್ವ್ ಮಾಡಿದವರು ಅಲೆತ್ತೂರು ಸುಬ್ರಹ್ಮಣ್ಯ ಅಯ್ಯರವರು. ಅದಕ್ಕೆ ಕೋರ್ಟಿಗೆ ಹೋಗಿ ನಾಗರತ್ನಮ್ಮ ಅವರು ಕೊಟ್ಟಂಥ ಡಾಕ್ಯುಮೆಂಟನ್ನೇ ತಕ್ಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಎಲ್ಲರೂ ಬರಬೇಕು, ಇದು ಎಲ್ಲರದ್ದೂ ಹಕ್ಕು, ತ್ಯಾಗರಾಜರು ಕೆಲವು ಜನಗಳಿಗೆ ಸೀಮಿತವಲ್ಲ ಅಂತ ಹೇಳಿಕೊಂಡು ಆರ್ಗ್ಯೂ ಮಾಡಿ ಶೇಖ್ ಚಿನ್ನಮೌಲಾನಾ ಸಾಹೇಬ್ ಅವರನ್ನು ನಾಗಸ್ವರದಕ್ಕೆ ಮೆರವಣಿಗೆಯಲ್ಲಿ ತರಿಸಿದ್ದೇ ಶಿವಸುಬ್ರಹ್ಮಣ್ಯ ಅಯ್ಯರವರ ಒಂದು ಧಾರ್ಷ್ಟ್ಯದಿಂದ. ಹೀಗೆ ಅವರು 49ರಿಂದ 58ನೇ ಇಸ್ವಿಯವರೆಗೆ ಸೆಕ್ರೆಟರಿ, 58ರಿಂದ 60ರವರೆಗೆ ಅಲೆತ್ತೂರು ಶ್ರೀನಿವಾಸ ಅಯ್ಯರವರು ಅಸಿಸ್ಟೆಂಟ್ ಸೆಕ್ರೆಟರಿಯಾಗಿ ಆ ಆರಾಧನಾ ಉತ್ಸವದಲ್ಲಿ ಕೆಲಸ ಮಾಡ್ತಾಯಿದ್ರು. ಆರಾಧನಾ ಉತ್ಸವಕ್ಕೆ ತುಂಬ ದುಡ್ಡು ಬೇಕಾಗ್ತದೆ ಅಂತ ಹೇಳ್ಕೊಂಡು ಭಾರತ ಇಡೀ ಸಂಚರಿಸಿದಾಗ ಸಿಕ್ಕಿದಂತಹ ದುಡ್ಡಿನಲ್ಲಿ ಬಹುವಂಶವನ್ನು ಆರಾಧನೋತ್ಸವಕ್ಕಾಗಿ ಅವರು ತೆಗೆದಿಟ್ಟಿದ್ದಾರೆ. ಅವರು ಎಷ್ಟು ತುಂಬ ಜಾಗ್ರತೆ ಮಾಡ್ತಿದ್ರು ಅಂದರೆ ಶ್ರೀನಿವಾಸ ಅಯ್ಯರಿಗೆ ಅಣ್ಣನಿಗೆ ಹೇಳೋದು, ಶ್ರೀನಿ ನಮ್ಮದು ಈಗ ದುಡ್ಡು ನಾವೀಗ ನಾವು ತಿರುವಯ್ಯಾರಿಗೆ ವಾಪಸ್ ಹೋಗುವಾಗ ತುಂಬ ದಿವಸ ಆಗ್ತದೆ, ನಮಗೀಗ ಬಂದ ದುಡ್ಡಿನ ಬಡ್ಡಿ ಅದು ಅಲ್ಲಿಗೆ ಇಲ್ಲ ಅಂತ ಆಗ್ತದೆ, ಆದ ಕಾರಣ ಈಗಲೇ ಅದನ್ನು ಡೆಪಾಸಿಟ್ ಮಾಡಿ ಎಷ್ಟು ಮಾಡಲಿಕ್ಕೆ ಆಗ್ತದೆ? ಇಲ್ಲಪ್ಪ, ಅದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದಕ್ಕೆ ಎಷ್ಟು ಬಡ್ಡಿ ಬರ್ತದೆ, ಅದನ್ನು ನಾವು ನಮ್ಮ ಕೈಯಿಂದ ಹಾಕಿ ನಾವು ಅದನ್ನು ಅಲ್ಲಿ ಆರಾಧನೋತ್ಸವಕ್ಕೆ ಅದನ್ನು ಹಾಕುವ ಅಂತ ಹೇಳುವಷ್ಟರ ಮಟ್ಟಿನ ಒಂದು ಆನೆಸ್ಟಿ, ತ್ಯಾಗರಾಜರ ಮೇಲಿನ ಭಕ್ತಿ ಶಿವಸುಬ್ರಹ್ಮಣ್ಯ ಅಯ್ಯರವರಿಗೆ. ಅದಷ್ಟು ಆರಾಧನೆಗೋಸ್ಕರ ಮುಡುಪಿಟ್ಟರೂ ಕೂಡ ಕಡೆಗೆ ಅಲ್ಲಿಯ ಸ್ವಲ್ಪ ಮತ್ತಿನ ರಾಜಕೀಯ ಪರಿಸ್ಥಿತಿಯಿಂದಾಗಿ ಶಿವಸುಬ್ರಹ್ಮಣ್ಯ ಅಯ್ಯರವರು ಬೇಡ ನಿಮ್ಮ ಜೊತೆಗೆ ನಾನಿಲ್ಲ ಅಂಥೇಳಿ ಅದನ್ನು ಬಿಟ್ಟು ತಿರುಚನಾಪಳ್ಳಿಯಲ್ಲಿ ಬಂದು ಅಲ್ಲಿ ಮತ್ತೆ ತ್ಯಾಗರಾಜ ಆರಾಧನೋತ್ಸವವನ್ನು ಪ್ರಾರಂಭ ಮಾಡಿದ್ರಂತೆ. ಇದು ಹಲವಾರು ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು. ನಾನು ವೆಂಕಟೇಶ ಅಯ್ಯರವರ ಬಗ್ಗೆ ಆಗಲಿ ಅಥವಾ ಸಂಗೀತದ
ಶಿವಸುಬ್ರಹ್ಮಣ್ಯ ಅಯ್ಯರವರ ಬಗ್ಗೆ ಆಗಲಿ ಅಥವಾ ಶ್ರೀನಿವಾಸ ಅಯ್ಯರವರ ಬಗ್ಗೆ ಆಗಲಿ ಸಂಗೀತದ ಆಸ್ಪೆಕ್ಟ್ಸನ್ನು ನಾನು ಹೇಳಿದ್ದು ಕಡಿಮೆ ಇದೆ. ಈಗ ಇಷ್ಟು ಹೊತ್ತು ಬರೀ ಅಜ್ಜಿ ಕಥೆಯ ಹಾಗೆ ಈಗ ನಾನು ಹೇಳಿರ್ಬೋದು. ಯಾಕಂದರೆ ಇನ್ನು ಮುಂದೆ ನಾನು ಹೇಳುವಂಥ ಭಾಗ ಸ್ವಲ್ಪ ಜಿಗುಟು ಮತ್ತು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಕ್ಕೆ ಸಂಗೀತದ ಪ್ರವೇಶ ಬೇಕು. ನನಗೂ ಎದೆ ಬೇಕು, ಗಟ್ಟಿ ಬೇಕು. ಆದರೂ ಒಂದೆರಡು ಪ್ರಸ್ತಾಪ ಮಾಡ್ತೇನೆ. ವೆಂಕಟೇಶ ಅಯ್ಯರವರು ಸ್ಟಾಂಚ್ ರಿದಮಿಕ್ ಸೆಂಟರ್ ಸಂಗೀತದವರು ಅಂತ ಹೇಳಿದೆ ನಾನು. ಹಾಗಾಗಿ ಹಾರ್ಮೋನಿಯಂನಲ್ಲೇ ಅವರು ಎಂತೆಂಥ ರಾಗಗಳನ್ನು ಎಂತೆಂಥ ರಿದಮ್ಗಳನ್ನು ಅದರಲ್ಲಿ ಬರೆಸಿಬಿಟ್ಟು ಒಂದು ಸಾಧಿಸ್ತಿದ್ರು. ಅದನ್ನು ಯಥಾವತ್ತಾಗಿ ಇನ್ನೂ ಕರಾರುವಕ್ಕಾಗಿ ಖಚಿತವಾಗಿ ಕೆಳಗಿಳಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರವರು. ಆಮೇಲೆ ಆ ರೀತಿಯ ಸಂಗೀತದ ಪಿಡುಪು, ಆ ಹಿಡಿತಗಳನ್ನು ಅನೂಚಾನವಾಗಿ ಹಿಡ್ಕೊಂಡು ಬಂದವರು ಅವರ ಶಿಷ್ಯ ಪರಂಪರೆಯಲ್ಲಿ. ಪಲ್ಲವಿ ಹಾಡುಗಾರಿಕೆಯಲ್ಲಿ, ತಿರುಪ್ಪುಗಳ ಹಾಡುಗಾರಿಕೆಯಲ್ಲಿ ಈ ಅಲೆತ್ತೂರು ಬಾಣಿಯನ್ನು ಚಾಲೆಂಜ್ ಮಾಡಿದವರಿಲ್ಲ. ಅದನ್ನು ನಮ್ಮ ಪ್ರೀತಿಯ ಚಂಗಲ್ಪೇಟ್ ರಂಗನಾಥನ್ ಸರ್ ಅವರು ಹೇಳ್ತಾ ಇದ್ದರು. ನನ್ನ ಮಗಳು ರಂಜನಿಗೆ ಅವರು ಗುರುಗಳಾಗಿದ್ದರು. ಚಂಗಲ್ಪೇಟ್ ರಂಗನಾಥನ್ ಅವರು ವೆಂಕಟೇಶ ಅಯ್ಯರವರ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಕಷ್ಟಪಟ್ಟು ಬೇಕಾದಷ್ಟು ಪೆಟ್ಟೂ ತಿಂದು ಸಂಗೀತವನ್ನು ಕಲಿತವರು. ಅವರ ಹಾಡುಗಾರಿಕೆಯಲ್ಲಿ ಅಲೆತ್ತೂರು ಬಾಣಿಯ ಹಲವಾರು ಅಂಶಗಳನ್ನು ನಾವು ನೋಡುವುದಾದರೂ ಕೂಡ ನನ್ನ ಅಬ್ಸರ್ವೇಷನ್ನ ಪ್ರಕಾರ ಅಲೆತ್ತೂರು ವೆಂಕಟೇಶ ಅಯ್ಯರ್ ಅಥವಾ ಶಿವಸುಬ್ರಹ್ಮಣ್ಯ ಅಯ್ಯರ್ ಅಥವಾ ಶ್ರೀನಿವಾಸ ಅಯ್ಯರ್ ಅವರ ಆ ಮಧ್ಯಮ ಕಾಲದ ಪೇಸ್, ಮಧ್ಯ ಲಯ ಏನಿದೆ, ಆ ಪೇಸ್ ಸ್ವಲ್ಪ ಬದಲಾಗಿದೆ ಅಂತ ನನಗನ್ನಿಸ್ತದೆ ಚಂಗಲ್ಪೇಟೆಯವರಲ್ಲಿ. ಅವರನ್ನು ಮತ್ತೆ ಮತ್ತೆ ಕೇಳಿದಾಗ ಮುಸೂರಿ ಅವರಿಂದ ತುಂಬ ಪ್ರಭಾವಿತರಾಗಿದ್ದರು ಅಂತ ಕಾಣಿಸ್ತದೆ. ನನಗೆ ಗೊತ್ತಿಲ್ಲ, ಇದು ನನ್ನ ಬಾಲಿಶ ಬುದ್ಧಿಯೂ ಇರ್ಬೋದು ಅಥವಾ ನನ್ನದೇ ಅಬ್ಸರ್ವೇಷನ್ನು. ಒಂದು ಸ್ವರದಲ್ಲಿ ನಿಲ್ಲುವುದು, ತುಂಬ ಹೊತ್ತು ನಿಲ್ಲುವುದು, ಅದರಲ್ಲಿಯೇ ಹೆಚ್ಚು ಅದರಲ್ಲಿ ಕೆಲಸ ಮಾಡ್ತಾ ಬರೋದು, ಇದನ್ನು ಚಂಗಲ್ಪೇಟ್ ರಂಗನಾಥನ್ ಸರ್ ಅವರು ಮಾಡ್ತಿದ್ದರು. ಜೆ ವೈದ್ಯನಾಥನ್ ಅವರು ನೇರವಾಗಿ ಆ ಪಲ್ಲವಿಯ ಎಲ್ಲ ಕ್ಲಿಷ್ಟತೆಯನ್ನು ಅರೆದು ಕುಡಿದು ಉಣಿಸಿದರು ಅವರ ಶಿಷ್ಯಂದರಿಗೆ. ಜೆ ವೈದ್ಯನಾಥನ್ ಅವರು. AK.C. ನಟರಾಜನವರು ಲಿವಿಂಗ್ ಲೆಜೆಂಡ್ ಆಗಿದ್ದಾರೆ ನಮ್ಮೆದುರು ಕ್ಲಾರ್ನೆಟ್ನಲ್ಲಿ. ಅವರ ಒಂದು ಲಯದ ಹಿಡಿತವನ್ನು ಬಲ್ಲವರಿಗೆ ಗೊತ್ತಿದೆ. ಅದೆಲ್ಲವೂ ಆ ಅಲೆತ್ತೂರಿನಿಂದ ಬಂದಂಥ ರಿದಮಿಕ್ ಸೆಂಟರ್ಡ್ ಕೈಂಡ್ ಆಫ್ ಮ್ಯೂಸಿಕ್ ಎಲಾಬರೇಷನ್. ನೀವೀಗ ಕೇಳೋದಕ್ಕೋಸ್ಕರ ಒಂದು ಪೀಸನ್ನು, ಒಂದು ತುಣುಕನ್ನು ನಾನು ತಗೊಳ್ತೇನೆ. ಆ ತುಣುಕು ಕಾಂಬೋಜಿಯ ಮರಿ ಮರಿ ನಿನ್ನೆ, ಒಂದು ಆಲ್ ಟೈಮ್ ರೆಕಾರ್ಡ್ ಇದು ಕಾಂಬೋಜಿ ರಾಗದಲ್ಲಿದೆ. ಇದನ್ನು ಮೊದಲು ಸಮನ್ವಿ ಹಾಡುಗಾರಿಕೆಯಲ್ಲಿ ಅದರ ಪಲ್ಲವಿಯನ್ನು ಮತ್ತು ಅದರ ಚರಣದ ಒಂದು ಸ್ಥಳವನ್ನು, ಕರುಣಾತೋ ಅಂತ ಹೇಳುವಂಥ ಸ್ಥಳವನ್ನು ಒಂದೆರಡು ಬಾರಿ ಹಾಡಿ ತೋರಿಸ್ತಾಳೆ. ಯಾಕಂದರೆ ಅದು ಏನು ಅಂತೇಳಿ ಸ್ಪಷ್ಟವಾಗಿ ತಿಳಿಯುವುದಕ್ಕೋಸ್ಕರ ಮೊದಲನೇದಾಗಿ ಮರಿ ಮರಿ ನಿನ್ನೆಯನ್ನು ಕಾಂಬೋದಿ ರಾಗದಲ್ಲಿ ಹಾಡಿಬಿಟ್ಟು ಮತ್ತೆ ನೇರವಾಗಿ ಕರುಣಾತೋಗೆ ಬಾ. ಮರಿ ಮರಿ ನಿನ್ನೆ ಮೊರಲಿಡ ನೀ ಮರಿ ಮರಿ
ಮರಿ ಮರಿ ನಿನ್ನೆ ಮೊರಲಿಡ ನೀ ಮರಿ ಮರಿ ನಿನ್ನೆ ಮೊರಲಿಡ ನೀ ಮನಸುನ ಚರಣ ಚರಣ ಕರುಣ ತೋ ಧ್ರುವು ನೀ ಕರುಣ ತೋ ಧ್ರುವು ನೀ ಕೇದುಟ ನಿಲ್ಚಿನ ಕರುಣ ತೋ ಧ್ರುವು ನೀ ಕೇದುಟ ನಿಲ್ಚಿನ ಕರುಣ ತೋ ಧ್ರುವು ನೀ ಕೇದುಟ ನಿಲ್ಚಿನ ಕರುಣ ತೋ ಧ್ರುವು. ಇದು ಸ್ಥಾಯಿ ಅಂತ ಇಟ್ಟುಕೊಳ್ಳುವ ಚರಣದ ಒಂದು ಸ್ಥಾಯಿ. ಇದನ್ನು ಎಲ್ಲರೂ ನೆರವಲ್ ಮಾಡಿದ್ದಾರೆ. ನೆರವಲಿಗೆ ಅತ್ಯಂತ ಯೋಗ್ಯವಾದ ಭಾವನೆಯನ್ನು ಹಿಡಿದು ಎಬ್ಬಿಸುವಂಥ ಒಂದು ಸ್ಥಳ. ಇದನ್ನು ನಾನೀಗ ಅಲೆತ್ತೂರು ವೆಂಕಟೇಶ ಅಯ್ಯರವರ ಕಾಲದಿಂದ ಇವತ್ತಿನ ಕಾಲದವರೆಗೆ ಹೇಗೆ ಅದು ನಡ್ಕೊಂಡು ಬಂತು ಅಂತ ಹೇಳೋದಕ್ಕೆ ಪೀಸ್ಗಳನ್ನು, ಒಂದೊಂದು ತುಣುಕುಗಳನ್ನು ಹಾಕಿ ನಿಮಗೆ ಕೇಳಿಸ್ತೇನೆ. ಅದರ ಚಲನೆ, ಚಾಲನೆ ಮತ್ತು ಅದರ ಯೋಗ್ಯತೆಯನ್ನು ತಾವು ದಯವಿಟ್ಟು ಅರಿಯಬೇಕು. ಧ್ವನಿ ಮುದ್ರಿಕೆ ಅಷ್ಟೇನು ಚೆನ್ನಾಗಿಲ್ಲದಿದ್ದರೂ ಅದರ ಒಳಗಿರುವಂತಹ ಹೂರ್ಣ ಯೋಗ್ಯತೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅತ್ಯಂತ ಅಪರೂಪ ಎನಿಸುವಂತಹ ಅಲೆತ್ತೂರು ವೆಂಕಟೇಶ ಅಯ್ಯರ್ ಅವರ ಹಾರ್ಮೋನಿಯಂ ವಾದನದಲ್ಲಿ ಈಗ ನೀವು ಕೇಳ್ತೀರಿ ಕರುಣಾತೋ. ಇದು ಶ್ರುತಿ ಫೌಂಡೇಶನ್ನವರು 2016ರಲ್ಲಿ ಅಲೆತ್ತೂರು ಶಿವಸುಬ್ರಹ್ಮಣ್ಯ ಅಯ್ಯರವರ ಸೆಂಟಿನರಿಯ ಸಂದರ್ಭದಲ್ಲಿ RK ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಸಿದಂತಹ ಒಂದು ವರ್ಕ್ಶಾಪಿನಲ್ಲಿ, ಒಂದು ಸೋದಾಹರಣ ಉಪನ್ಯಾಸದಲ್ಲಿ ಮಾಡಿದಂಥ ಒಂದು ಸಣ್ಣ ತುಣುಕು ನನಗೆ ಕೇಳಲಿಕ್ಕೆ ಸಿಕ್ಕಿದಂಥ ಈ ಸೌಭಾಗ್ಯಕ್ಕಾಗಿ ನನ್ನಷ್ಟಕ್ಕೆ ನಾನು ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಮೈ ಸೆಲ್ಫ್. ಅಪರೂಪ, ಎಲ್ಲೂ ಸಿಗಲಾರದಂತಹ ಒಂದು ತುಣುಕಿದು. ಅಲೆತ್ತೂರು ವೆಂಕಟೇಶ ಅಯ್ಯರವರದ್ದು. ಅವರ ಯಾರೋ ಒಬ್ಬರು ಪ್ರಿಡಿಸಿಸರ್ಸ್ಗಳ ಕೈಯಲ್ಲಿದ್ದದ್ದು ಅವರು ಹಾಕಿದ್ದು ನನಗೊಂದು ಸಿಕ್ಕಿದ್ದರಿಂದ ನಾನು ಒಂದು ಸಣ್ಣ ತುಣುಕು ಹಾಕಿದೆ. ಇದು ಇನ್ನೂ ಕಾಪಿರೈಟಿನ ಸಮಸ್ಯೆ ಬರಬಹುದು, ಅದಕ್ಕೋಸ್ಕರ ನಾನೇನು ಹಾಕೋದಿಲ್ಲ. ಈ ಮುಂದೆ ಅಲೆತ್ತೂರು ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಅಲೆತ್ತೂರು ಶ್ರೀನಿವಾಸ ಅಯ್ಯರವರು ಇಬ್ಬರೂ ಜಂಟಿಯಾಗಿ ಹಾಡಿದ ಇದೇ ಕರುಣಾತೋ, ಇದರ ಸ್ಪೀಡನ್ನು ಗಮನಿಸಿ, ಅವರ ವಾಯ್ಸಿನ ಕ್ವಾಲಿಟಿಯನ್ನು ಗಮನಿಸಿ, ಅವರ ವಿದ್ವತ್ತು, ಪ್ರೌಢಿಮೆ, ಅದರ ಖಚಿತತೆ, ಅದರ ಕರಾರುವಾಕ್ಕತೆ ಅದನ್ನು ನೋಡಿ, ಮತ್ತು ಅದನ್ನು
ಹೇಗೆ ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ ಆ ಸಾಲನ್ನು ಅಂತ ಹೇಳುವಂಥದ್ದನ್ನು ದಯವಿಟ್ಟು ಗಮನಿಸಿ. ವೆಂಕಟೇಶ ಅಯ್ಯರ್ ಅವರಿಂದ ಮುಂದಕ್ಕೆ ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತು ಶ್ರೀನಿವಾಸ ಅಯ್ಯರ್ ಅವರು ಅಲ್ಲಿಗೆ ಬರುವಾಗ ಆದಂತಹ ಸಣ್ಣ ವಿಕಾಸವನ್ನು ಇಲ್ಲಿ ನಾವೆಲ್ಲ ಗಮನಿಸ್ಬೋದು. ತುಂಬ ಸೂಕ್ಷ್ಮ ಆದದ್ರಿಂದ ನಾನಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಅದರ ನೆಕ್ಸ್ಟ್ ಪರಂಪರೆಯಲ್ಲಿ ಶಿಷ್ಯರಾಗಿ ಚಂಗಲ್ಪೇಟ್ ರಂಗನಾಥನ್ ಅವರು ಹಾಡಿದಂತಹ ಇದೇ ಕರುಣಾತೋ ಜಾಗವನ್ನು ಈಗ ಕೇಳಿಸ್ತೇನೆ. ತುಂಬ ವಯೋವೃದ್ಧರಾದ ಮೇಲೆ ನಮ್ಮ ಉಡುಪಿ ಬಳಿ ಇರುವ ಮೂಡಬಿದ್ರೆಯಲ್ಲಿ ಅವರು ಕೊಟ್ಟಂತಹ ಕಚೇರಿಯಲ್ಲಿ ನಾವು ಮಾಡಿಕೊಂಡ ರೆಕಾರ್ಡಿಂಗಿನ ಸಣ್ಣ ತುಣುಕಿದು. ಅವರು ತುಂಬ ವೃದ್ಧರಾಗಿದ್ದಾರೆ. ಅವರ ಜೊತೆಗೆ ರಂಜನಿ ಮತ್ತು ಪ್ರಾರ್ಥನಾ ರಾವ್ ಇಬ್ಬರು ಸಹಗಾಯನದಲ್ಲಿ ಇಲ್ಲಿ ಸಹಕರಿಸಿದ್ದಾರೆ. ಸೊ ಚಂಗಲ್ಪೇಟ್ ಹಾಗೂ ಅವರ ಶಿಷ್ಯಂದ್ರ ಬಳಿ ಆ ಹಿಂದಿನ ಸಂಪತ್ತು ಬಂದ ಬಗೆಯನ್ನು ಈ ತುಣುಕಿನೊಂದಿಗೆ ನೀವು ತಿಳಿಯಿರಿ. ಇದು ಚಂಗಲ್ಪೇಟೆ ಅವರ ಧ್ವನಿ. ನಿಜವಾದ ಚಂಗಲ್ಪೇಟೆ ಇದಲ್ಲ. ಅದರ ಧ್ವನಿಯನ್ನು ಪುರುಸೊತ್ತಿದ್ರೆ ಮತ್ತೆ ಕೇಳಿಸ್ತೇನೆ. ಅದು ಶಿವಸುಬ್ರಹ್ಮಣ್ಯರಿಂದ ನೇರವಾಗಿ ಧಾರೆ ಎರೆದಂತಹ ಧ್ವನಿಯನ್ನು ಮತ್ತೆ ಕೇಳಿಸ್ತೇನೆ ಸಾಧ್ಯವಾದರೆ. ಇಲ್ಲಿ ಚಂಗಲ್ಪೇಟೆ ಅವರ ಕೈಯಿಂದ ಕಲಿತು ಹಾಡಿದಂತಹ ಟಿ.ಎಂ. ಕೃಷ್ಣ ಅವರ ಬಾಯಲ್ಲಿ ಇದೇ ಕರುಣಾತೋ ಹೇಗೆ ಬರ್ತದೆ ಅಂತ ಹೇಳುವಂಥದ್ದನ್ನು ದಯವಿಟ್ಟು ಕೇಳಬೇಕು. ಇಲ್ಲಿರುವ ಸಾಮರ್ಥ್ಯ, ಈ ಟೋನಲ್ ಕ್ವಾಲಿಟಿ
ರೆಕಾರ್ಡಿಂಗ್ ಪರ್ಫೆಕ್ಷನ್, ಆಮೇಲೆ ಅಸಾಧಾರಣವಾಗಿ ಬೆಳೆದುಕೊಂಡಂತಹ ಎಸ್ಥೆಟಿಕ್ ಬ್ಯೂಟಿಯ ಒಂದು ಪರಾಕಾಷ್ಠೆಯನ್ನು ಈಗಿನ ಕಾಲಕ್ಕೆ ಅನ್ವಯಿಸಿಕೊಂಡು ಕೇಳಬೇಕಾಗ್ತದೆ. ಮನೋಜ್ ಶಿವ ಮೃದಂಗ, ಆರ್ ಕೆ ಶ್ರೀರಾಮಕುಮಾರ್ ವೈಲಿನ್. ಕ್ಷಮಿಸಬೇಕು ರಸಭಂಗ ಆದದ್ದಕ್ಕೆ. ಆದರೆ ಇಲ್ಲಿ ಗಮನಿಸಬೇಕು, ಕರ್ನಾಟಕ ಮ್ಯೂಸಿಕ್ ರೋಡ್ ಟ್ರಾವೆಲ್ಡ್. ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯನ್ನು ಇಲ್ಲಿ ಗಮನಿಸಬೇಕು. ಮೊದಲಿದ್ದಂತಹ ಸ್ವಲ್ಪ ರೂಕ್ಷತೆ, ರಫ್ನೆಸ್, ಸ್ಟ್ರಿಕ್ಟ್ adherence to the rhythmic syllables and the beats ಸ್ವಲ್ಪ ಸಡಿಲಾಗೊಳ್ತಾ, ಅದರ ಪೇಸ್ ಬದಲಾಗ್ತಾ, ರಸದ ಕಡೆಗೆ ಹೆಚ್ಚಿನ ಒತ್ತು ಕೊಡ್ತಾ, ಕಾರ್ವೆಯನ್ನು ಹೆಚ್ಚು ನೆಚ್ಚಿಕೊಳ್ತಾ ಸಾಗುತ್ತಾ ಬಂದಿದೆ. ಅದು ಟಿ ಎಂ ಕೃಷ್ಣ ಅವರ ಈ ಪ್ರಸ್ತುತಿಯನ್ನು ಕೇಳುವಾಗಂತೂ ಮಡಿವಂತರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ ನೆರವಲ್ಲಿ ಹೇಳುವಾಗ ಕರುಣಾತೋ ಆ ಇಡೀ ಸಾಲನ್ನು ಬಿಡದೇ ಹೇಳಬೇಕು. ಎಲ್ಲೂ ಖಂಡಿಸುವಂತಿಲ್ಲ, ತುಂಡು ಮಾಡುವಂತಿಲ್ಲ, ಛೇದಿಸುವಂತಿಲ್ಲ. ಹಾಗೆಲ್ಲ ಮಾಡಬಾರ್ದು. ಇದಕ್ಕೆಲ್ಲ ಹೊರಗೆ ಬಂದಿದೆ. ನಮ್ಮ ಯುವ ಧ್ವನಿ ಇದರಿಂದ ಸ್ವಲ್ಪ ಹೊರಗೆ ಬಂದಿದೆ. ಯಾಕಂದರೆ ನಮ್ಮಲ್ಲಿ ಏನು ಸ್ವಾತಂತ್ರ್ಯ ಇಲ್ಲ ಅಂತೇಳಿ ಯಾರು ತಿಳ್ಕೊಳ್ಬೇಕಾಗಿಲ್ಲ. ಇಲ್ಲಿ ಬರಬೇಕಾಗಿರೋದು ರಾಗದ ಸೌಂದರ್ಯ ಜೊತೆಗೆ ರಿದಮಿಕ್ ಸೆನ್ಸ್ ಹಾಗೇ ಇಟ್ಟುಕೊಂಡು ಕಲಿಬೇಕು, ಮುಂದುವರಿಬೇಕು ಅಂತ ಹೇಳುವಂಥದ್ದು. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಜನಮಾನ್ಯ ಆಗುವಂಥದ್ದು ಕಡೆಗೆ ಹಾಗೆ ಉಳ್ಕೊಳ್ತದೆ. ಜನಮಾನ್ಯ ಅಂತ ಹೇಳಿದರೆ ಬರೀ ಸ್ಕಾಲರ್ಸ್ ಮಾತ್ರ ಅಲ್ಲ, ಲೇ ಲಿಸನರ್ಸು ಕೂಡ. ಆಗ ಶಿವಸುಬ್ರಹ್ಮಣ್ಯ ಅಯ್ಯರವರು ಮತ್ತು ಶ್ರೀನಿವಾಸ ಅಯ್ಯರವರು ಹಾಕಿಕೊಟ್ಟ ದಾರಿಯನ್ನು ಮುಂದುವರಿಸಿಕೊಂಡೋದ ಚೆಂಗಲ್ಪೇಟ್ ಅವರು ಕಲಿಸಿಕೊಟ್ಟದ್ದನ್ನು ರಂಜನಿಯೋ ಪ್ರಾರ್ಥನವೋ ಹಾಡಿದಾಗ ಅದು ಬೇರೆ ನಮೂನೆಯ ಪ್ರಕಾಶವನ್ನು ಹೊಂಬುತ್ತದೆ. ಅವರು ಈಗಿನ ಕಾಲಕ್ಕೆ ಸರಿಯಾಗಿ ಅದರ ಕಾರ್ವೆಗಳನ್ನು, ಅದರ ಪಲುಕುಗಳನ್ನು ಅಥವಾ ಉರುಟುಗಳನ್ನು ಅಥವಾ ಬೇಕಾದಂತಹ ರೆಸ್ಟಿಂಗ್ ಪ್ಲೇಸ್ಗಳನ್ನು ಮಾಡಿಕೊಂಡಾಗ ಜನ ಅಂತ ಹೇಳುವ ಹಾಗೆ ಮಾಡಿಬಿಡ್ತದೆ. ಇದು ನಾವು ಈ ಕಾಲದಿಂದ ಕಲಿಯುವಂಥ ಒಂದು ಕಲಿಕೆಯ ಭಾಗ. ಆಗಿನ ಕಾಲದಲ್ಲಿ ಹಾಗಲ್ಲ. ಅದು ಆಯಾ ಸಂದರ್ಭಕ್ಕೆ ಸರಿಯಾಗಿ ಹಾಗೆ ಒಪ್ತಾ ಹೋಗ್ತಾ ಇರಬೇಕು. ಯಾಕಂದರೆ ಅದಕ್ಕಿಂತ ಹೆಚ್ಚಿದ್ದನ್ನು ಮಾಡೋದಕ್ಕೆ ಆಗ ಪ್ರವೇಶ ಇರಲಿಲ್ಲ. ಉದಾಹರಣೆಗೆ ಅತ್ಯಂತ 16 ಮೊಳದ ಸೀರೆಯನ್ನು ಉಟ್ಟುಕೊಂಡು ಮಾಡುತ್ತಿದ್ದಂತಹ ಹಳೆಯ ಕಾಲದ ಸೀರೆಯನ್ನು ಇವತ್ತು 16 ಮೊಳ ಬಿಟ್ಟು ಕಡಿಮೆ ಮೊಳದ ಸೀರೆಯನ್ನು ಉಟ್ಟುಕೊಂಡು ಅಷ್ಟೇ ಸುಂದರಯುತವಾಗಿ
ನಾವು ಸೀರೆ ಉಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಕಲ್ತಿದ್ದೇವೆ. ಇವತ್ತು 16 ಮೊಳದ ಸೀರೆ ಬೇಕಾಗಿಲ್ಲ, ಕಚ್ಚೆ ಹಾಕಬೇಕಾಗಿಲ್ಲ. ಅಥವಾ ಆದರೆ ಮರ್ಯಾದೆಯಿಂದ ಮಾನ ಮುಚ್ಚುವ ರೀತಿಯಲ್ಲಿ ಚೆನ್ನಾಗಿ ಸುಂದರತೆಯನ್ನು ಉಳಿಸಿಕೊಂಡು ಸೀರೆಯನ್ನು ಉಡೋದಕ್ಕೆ ನಮಗೆ ಇವತ್ತಿಗೂ ಗೊತ್ತಿದೆ. 16 ಮೊಳದ ಸೀರೆಯ ಚಂದವೇ ಬೇರೆ, ಅದು ಚಂದವೇ. ಅದರಲ್ಲೂ ಒಂದು ಆ ಹಿಂದಿನ ಸಂಪ್ರದಾಯದ ಒಂದು ಬಿಕ್ಕಟ್ಟು ಮತ್ತು ಸಡಿಲತೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಸೌಂದರ್ಯದ ವಿಕಾಸದ ಮೆಟ್ಟಲಿನಲ್ಲಿ ಬಂದಂತಹ ಒಂದು ಸೋಪಾನ. ಅದನ್ನು ಈಗಿನ ಮಕ್ಕಳು, ಈಗಿನ ಯುವ ಧ್ವನಿಗಳು ಹಾಡುವಾಗ ಇದೇ ಒಂದು ಪೀಸನ್ನು ವೆಂಕಟೇಶ ಅಯ್ಯರ್ ಅವರ ಹತ್ರ ಕೇಳಿದ್ದು, ಅಥವಾ ನಾವು ಅಲೆತ್ತೂರು ಬ್ರದರ್ಸ್ರವ್ರ ಹತ್ರ ಕೇಳಿದ್ದು, ಅಥವಾ ಮಣಿಕೃಷ್ಣ ಸ್ವಾಮಿಯವರು ಹೇಳಿದ್ದು ಇರ್ಬೋದು. ಅವರು ಚೆಂಗಲ್ಪೇಟೆಯವ್ರ ಹತ್ರ ಸ್ವಲ್ಪ ಕಲಿತಿದ್ದಾರೆ, ಅಥವಾ ಚೆಂಗಲ್ಪೇಟೆಯವರೇ ಹಾಡಿದ್ದಾರೆ. ಟಿ ಎಂ ಕೃಷ್ಣ ಹಾಡಿದ್ದಿರ್ಬೋದು, ಅಥವಾ ಸೀತಾನಾರಾಯಣನ ಹಾಡಿದ್ದಿರ್ಬೋದು ಅವರ ಶಿಷ್ಯೆ, ಅಥವಾ ರಂಜನಿ ಹಾಡಿದ್ದಿರ್ಬೋದು, ಅಥವಾ ಈಗ ಪ್ರಾರ್ಥನಾ ಹಾಡಿದ್ದಿರ್ಬೋದು, ಅಥವಾ ರಂಜನಿಯಿಂದಾಗಿ ಕಲಿತುಕೊಂಡಂತಹ ಅರ್ಚನಾ ಅಥವಾ ಸಮನ್ವಯ ಅವರು ಹಾಡಿದ್ದು ಇರ್ಬೋದು. ಅದು ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅದಕ್ಕೆ ಒಂದೇ ಪಾಠಾಂತರ ಹಾಗೆ ಮುಂದುವರಿಯುವುದೂ ಇಲ್ಲ, ಬೇರೆ ಪಾಠಾಂತರಗಳು ಬಂದು ಅದಕ್ಕೆ ಒಟ್ಟು ಸೇರಲೂಬಹುದು. ಹಾಗಾಗಿ ಅಲೆತ್ತೂರು ಬಾಣಿ ಅಂತ ನಾವು ಏನು ಹೇಳಿದ್ದೇವೆ, ಅಲೆತ್ತೂರು ಬಾಣಿ ಈಸ್ ಕನ್ಫೈನ್ಡ್ ಟು ದ್ಯಾಟ್ ಹೌಸ್. ಆ ಮನೆಯಲ್ಲಿದೆ. ಆ ಮನೆಯಿಂದ ಹೊರಟಂತಹ ವಾಣಿ ಅದು ವಿಕಾಸಗೊಂಡು ವ್ಯತ್ಯಾಸ ಆದಾಗ ಅದು ಅಲೆತ್ತೂರು ಶಿಸ್ತನ್ನೇ ಬಳಸಿಕೊಳ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಮೂಲತಃ ಅದು ಒಂದು ಚೌಕಟ್ಟನ್ನು ಹಾಕಿಕೊಂಡಿದೆ. ಹೊರಗಿನ ಚೌಕಟ್ಟು, ನವಾವರಣದಲ್ಲಿ ಹೊರಗಿನ ಆವರಣ ಇದ್ದಾಗೆ ಅದು ಇರಲಿಕ್ಕೂ ಸಾಕು. ಆದರೆ ಒಳಗಿನ ಆವರಣಗಳು ತುಂಬ ವ್ಯತ್ಯಾಸ ಆಗಿಬಿಟ್ಟು ಬಿಂದುವಿನ ಕಡೆಗೆ ಬರುವಾಗ ತುಂಬ ಬೇರೆ ಭಿನ್ನವಾಗಿ ಅದು ದೃಷ್ಟಿಸ್ಬೋದು. ಅದನ್ನು ನಾವು ಈ ಕಾಂಬೋಜಿ ಪೀಸ್ನಲ್ಲಿ ಕಾಣ್ತೇವೆ ಅಂತ ಹೇಳೋದಕ್ಕೆ ಒಂದು ಹೇಳಿದೆ. ಇನ್ನೊಂದು ಹಾಗಿದ್ದದ್ದೇ ಒಂದು ಬಹಳ ಬಹಳ ಬಿಗಿಯಾದಂತಹ ತುಣುಕು ಅಠಾಣ ರಾಗದ ಏ ಪಾಪಮು. ಏ ಪಾಪಮು ಬಹಳ ಫೇಮಸ್ ಆಗಿರೋದು ಈ ಅಲೆತ್ತೂರು ಬಾಣಿಯಲ್ಲೇ. ಚೆಂಗಲ್ಪೇಟ್ ಸರ್ ಅವರು ಅದು ಎಷ್ಟು ಸಲ ಅದನ್ನು ಹೇಳಿಕೊಟ್ಟದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ರಂಜನಿ ಕಲ್ತಿದ್ದಾಳೆ, ಪ್ರಾರ್ಥನಾ ಹಾಡ್ತಾಳೆ. ಈ ಏ ಪಾಪಮುವಿನಲ್ಲಿ ಅದು ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳಿದರೆ ಎಷ್ಟೋ ಸಂಗತಿಗಳು ವಿಚಿತ್ರ. ನೋಡಿ, ಅತ್ಯಂತ ಕರುಣೆ ರಸ ಇರುವಂತಹ ಒಂದು ರಾಗ, ಒಂದು ಸಾಹಿತ್ಯ ಇದು. ಇದಕ್ಕೆ ತ್ಯಾಗರಾಜರು ಸಂಯೋಜಿಸಿದ್ದು ಅಠಾಣದಂತಹ ವೈಬ್ರೇಷನ್ ಅಥವಾ ಉತ್ಸಾಹ ಅಥವಾ ಅಟ್ಟಹಾಸವನ್ನು ಮೆರೆಯುವಂಥ ಒಂದು ರಾಗ ಅಠಾಣ. ಈ ಅಠಾಣವನ್ನು ಈ ಕರುಣಾರಸಕ್ಕೆ ಸೇರಿಸಿದ್ದೇ ಒಂದು ಬಹಳ ಕೌತುಕದ ವಿಷಯ. ಇದನ್ನು 4 ಕಡೆಗೆ ಎಳೆದು ಅಥವಾ 2 ಕಡೆಗೆ ಎಳೆದು ಅದನ್ನು ಅಥವಾ ಅತ್ಯಂತ ಕಡಿಮೆ ಲಯಕ್ಕೆ ಎಳೆದು ಹಾಡುವಾಗ ಅದರ ಪ್ರಯತ್ನವನ್ನು ನೀವು ನೋಡಬೇಕು. ಹಳೆಯ ಕಾಲದಲ್ಲಿ ಕೆಲವು 1-2 ಸಂಗತಿಗಳಿದೆ ಅವರು ಬಳಸ್ತಾ ಇದ್ದದ್ದು. ಅದು ಏ ಪಾಪಮುವನ್ನು ಮೊದಲು ಕೇಳಿ ಅದು ಹೇಗೆ ಬರ್ತದೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಚೇಸಿತಿ ರಾಮ ಅಂತ, ಚೇಸಿತಿ ಅಂತ ಹೇಳುವಾಗ ಪಾಮ ಪಾಮ ಅಂತ ಪುನಃ ಅದೇ ಅನುರಣಿಸುವಾಗ ಅವರ ಬಾಯಲ್ಲಿ ಇದು ಅಷ್ಟು ಚೆನ್ನಾಗಿ ಬಂತು ಅಂತ ಹೇಳಿಕೊಂಡು ಅದನ್ನು ಕಲ್ತಂಥ ವಿದ್ಯಾರ್ಥಿಗಳು ಅದನ್ನು ಪೇಲವವಾಗಿ ಹಾಡುವಂಥ ಸಾಧ್ಯತೆಗಳು ಕಾಣ್ತದೆ.
ಅದು ಆಗದಾಗೆ ನೋಡ್ಕೊಳ್ಬೇಕಾದ್ರೆ ಗುರುಮುಖೇನ ಸರಿಯಾದ ಪಾಠವನ್ನೇ ಕೇಳಿ ತಿಳ್ಕೊಳ್ಬೇಕಷ್ಟೆ. ಹಾಗೆ ನೀ ಪಾದ ಮೂಲನು ಜಾಗ ಕೂಡ ಹೀಗೆ ಇದೆ ನೋಡಿ. ಅದು ಸ್ವಲ್ಪ ಅಪ್ರಿಷಿಯೇಟ್ ಮಾಡೋದಕ್ಕೆ ಸೂಕ್ಷ್ಮ ಕಿವಿ ಮತ್ತು ಏನೋ ಒಂದು ಇದೆ ಇದರಲ್ಲಿ ಅಂತ. ರೀ ಸ ರೀ ಸ ಕೇಳ ರೀ ಸ ಇಲ್ಲಿ ಕೂಡ ಹಾಗೆ ಏನು ಕಾರಿದ್ದು ಹಾರ್ನ್ ಹಾಕಿದ ಹಾಗೆ ಕೇಳಿಸ್ತದೆ. ಮತ್ತು ಅದನ್ನೇ ಕಲಿಯುವಾಗ ಅದೇ ಜಾಗವನ್ನು ಕಲಿಲಿಕ್ಕೆ ಹೊರಟ್ರೆ ಏನೋ ಹಾರ್ನ್ ಹಾಕ್ತಾ ಇದ್ದಾರಾ ಅಂತ ಹೇಳುವಾಗೆ ಕಾಣುತ್ತದೆ. ಅದನ್ನು ಯಾಂತ್ರಿಕವಾಗಿ ಹಾಡಿದರೆ ಅದರಷ್ಟು ಹಿಂಸೆ ಬೇರೆ ಇಲ್ಲ. ಆದರೆ ಅದನ್ನು ಹೇಗೆ ಈ ಹಿಂದಿನ ಅನುಸ್ವರದ ಒಟ್ಟಿಗೆ ಜೊತೆಗೆ ಸೇರಿಸಿಕೊಂಡು ಸರಿಯಾದ ಗುರುಮುಖೇನ ಪಾಠ ತಿಳಿದರೆ ಮಾತ್ರ ಅದರ ಭಾವವನ್ನು ಪ್ರಕಟಿಸುವುದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಬೋದೇ ವಿನಃ ಇಲ್ಲದಿದ್ದರೆ ಈ ಹಾಡನ್ನು ಮೇಲೆ ಹಾಕಲಿಕ್ಕೆ 8 ಎದೆ ಬೇಕು, 8 ಎದೆ ಬೇಕು. ಹಾಗೆ ರಾಜಶೇಖರ ಸನ್ನುತಾಂಗದಲ್ಲಿ, ಸನ್ನುತಾಂಗ ಸ್ವಲ್ಪ ಜಾಗ ನೋಡಿ. ಪಾನಿಪ ಪಾನಿಪ ಹೇಳುವಾಗ ಒಂಥರ ಶಾಸ್ತ್ರೀಯತೆ ಮಡುಗಟ್ಟಿದ ಜಾಗ. ಅದು ತುಂಬ ಕಾಯಿಲಾಗಿ ಅದು ಗಟ್ಟಿ ಗ್ರಂಥಿಯಾದಂಥ ಜಾಗವನ್ನು ಬಿಡಿಸಬೇಕಾದ್ರೆ ಅದಮ್ಯ ಶಕ್ತಿ ಬೇಕು ಹಾಡುವವರಿಗೆ. ಬೋರ್ ಆಗದಾಗೆ ಅದು ರಿಪಿಟೇಷನ್ ಅಲ್ಲ, ರಿಪಿಟೇಟಿವ್ ಆದಂತಹ ವಿಷಯ ಅಲ್ಲ, ಅಲ್ಲೇನೋ ಬೇರೆ ಏನೋ ಮಾಡಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾಡಬೇಕಾದಂಥ ಜಾಗ ಇದೆ. ಅಲೆತ್ತೂರು ಅವರ ಒಂದು ನಿಜವಾದ ಅವರ ಹಾಡುಗಾರಿಕೆಯ ಸ್ಟೈಲ್ ಕೇಳಬೇಕಾದ್ರೆ ನೀವೊಂದು ಕಲ್ಯಾಣಿ ರಾಗದ ಒಂದು ಖಣಿ ಅವರ ಧ್ವನಿ ಮಾಧುರ್ಯವನ್ನು ಕೇಳಿ. ಈ ಕಲ್ಯಾಣಿಯಲ್ಲಿ ಇವರು ಕೊಡುವಂತಹ ಆಕಾರಗಳ ಒಂದು ಪುಂಖಾನುಪುಂಖ ಅಲೆಗಳು, ಅದು ಒಂದು ಬ್ರೆತ್ ಟೇಕಿಂಗು ಹಾಗೆ ಬರುವಂತಹ ಕ್ರಮವನ್ನು ಈಗಿನವರು ಹಾಗೆ ಅನುಕರಿಸಲಿಕ್ಕೆ ಹೊರಟ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಸಡಿಲಗೊಂಡು ಇದು ನಮ್ಮ ಶಾಸ್ತ್ರೀಯತೆ, ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಅಂತೇಳಿ ಹೇಳುವ ಹಾಗೆ ಕಾಣಿಸ್ತದೆ. ಅಂದರೆ ನಾವೀಗ ಹೇಳುವಾಗ ಅದು ಪೇಲವ ಆಗುವುದು ಯಾಕಂದರೆ ಈ ಥರದ ಸಂಗೀತವನ್ನು ನಾವು ಅನುಕರಿಸಿದಾಗ, ನಾವು ಇದನ್ನೇ ಸಂಗೀತ ಶಾಸ್ತ್ರೀಯ ಸಂಗೀತ ಅಂತೇಳಿ ಇದನ್ನು ಅನುಕರಣೆ ಮಾಡಿದ್ದನ್ನು ನೋಡಿ ಶಾಸ್ತ್ರೀಯ ಸಂಗೀತ ಅಂತೇಳಿ ಹೇಳ್ತಾ ಇದ್ದೇವೆ. ಅಲ್ಲ, ಇಷ್ಟು ಪರ್ಫೆಕ್ಟಾಗಿ ಬಂದರೆ ಅದು ಚಂದವೇ. ಇದು ಬರಲಿಲ್ಲ ಅಂದರೆ ಇದರದ್ದು ಜೆರಾಕ್ಸ್ ಸಹ ತೆಗೆದದ್ದು ಸೀಮೆಎಣ್ಣೆಯಲ್ಲಿ ಆ ಥರ ಕಪ್ಪು ಕಪ್ಪು ಜಳ್ಳು ಹಿಡ್ದ ಜೆರಾಕ್ಸ್ ಕಾಪಿ ಹಾಗೆ ಬರ್ತದೆ. ಒಂದು ಇನ್ಸಿಡೆಂಟ್ ಹೇಳ್ತೇನೆ ಕೇಳಿ. ಮ್ಯೂಸಿಕ್ ಅಕಾಡೆಮಿಯಲ್ಲಿ ಅಲೆತ್ತೂರು ಬ್ರದರ್ಸ್ನವರ ಕಚೇರಿಗೆ ಲಾಲ್ಗುಡಿ ಜಯರಾಮನ್ ಅವರ ವಯಲಿನ್, ಪಾಲ್ಘಾಟ್ ಮಣಿಯಯ್ಯರವರದು ಮೃದಂಗ. ಯಾವಾಗಲೂ ಒಂದಲ್ಲ ಒಂದು ಸಂಕೀರ್ಣವಾದಂತಹ ವಿಚಾರಗಳನ್ನು ಇಡದೇ ಇದ್ದರೆ RTP ರಾಗಂ ತಾನಂ ಪಲ್ಲವಿ ಮಾಡೋದಂತ ಇಲ್ಲ. ಈ ಅಲೆತ್ತೂರು ಬ್ರದರ್ಸ್ ಒಂದಲ್ಲ ಒಂದು ಏನಾದರೂ ಅಟಮ್ ಬಾಂಬ್ ಇದ್ದೇ ಇರತ್ತೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ 1964ರಲ್ಲಿ ಆದದ್ದಿದು.
ಸಂಕೀರ್ಣ ನಡೆ ಪಲ್ಲವಿ. ಆದಿತಾಳ ಬಹಳ ಸುಲಭ. ಸಂಕೀರ್ಣ ನಡೆ ಪಲ್ಲವಿ. ರಾಗ ಷಣ್ಮುಖ ಪ್ರಿಯ. ತೆರೆ ಮರೆಯ ಹಿಂದೆ ಬಂದು ಪಾಲ್ಘಾಟ್ ಮಣಿಯಯ್ಯರವರ ಹತ್ರ ಇವರು ಅಲೆತ್ತೂರು ಬ್ರದರ್ಸು ಹೇಳಿದ್ರಂತೆ, ನೋಡು ಈ ಥರ ಮಾಡ್ತೇನೆ, ಇದು ಸಂಕೀರ್ಣ ನಡೆಯಲ್ಲಿ ಉಂಟು ಅಂತ. ಹಾಂ, ವಾಹ್, ವಂಡರ್ಫುಲ್. ಲಾಲ್ಗುಡಿ ಅವ್ರ ಹತ್ರ ಹೇಳಿ ಆಯ್ತಾ ಅಂತ. ಹಾಂ, ಅವರಿಗೆ ಹೇಳೋದಿಲ್ಲ. ಯಾಕೆ ಅಂತ. ಅವನು ಅಲ್ಲೇ ಮಾಡಿಬಿಡ್ತಾನವ, ಅಲ್ಲೇ ಮಾಡಿಬಿಡ್ತಾನೆ ಅವನು. ಹೇಳ್ಬೋದು, ನೀನು ನೋಡು. ಹಾಗೆ ಕಚೇರಿ ನಡೆದಿದೆ. ಅದರ ಒಂದು ಸಣ್ಣ ಪೀಸ್ ಚೂರು, ಇದನ್ನು ಪೂರ್ತಿ ಹಾಕಲಿಕ್ಕೆ ಕೇಳಲಿಕ್ಕೂ ವ್ಯವಧಾನ ಇಲ್ಲ, ಹಾಕಲಿಕ್ಕೂ ಪುರುಸೊತ್ತಿಲ್ಲ. ಆದರೆ ಕೇಳಿ ಅಲ್ಲಿ ಲಾಲ್ಗುಡಿ ಅವರು ಕೂಡ ಅದನ್ನು ಅನುಸರಿಸಿದಂಥ ಸಣ್ಣ ಪೀಸನ್ನು ಹಾಕಿಬಿಟ್ಟು ರುಚಿ ತೋರಿಸ್ಬಿಟ್ಟು ಅರ್ಧದಲ್ಲಿ ನಿಲ್ಲಿಸ್ತೇನೆ. ಹಾಕು. ಇದೊಂದು ಇಪೋಕ್ ಮೇಕಿಂಗ್ ಇವೆಂಟ್ ಆಗಿ ಹೋಯಿತು. ಇವರು ಏನೆಲ್ಲ ಕಸರತ್ತುಗಳನ್ನು ಮಾಡಿದ್ದಾರೋ ಅದನ್ನು ಚಾಚೂ ತಪ್ಪದೆ ವಾಪಸ್ಸು ಲಾಲ್ಗುಡಿಯವರು ಸ್ಟೇಜಿನ ಮೇಲೆಯೇ ಕಲಿತು ತಿಳಿದು ಅದೇ ಜಾಗಗಳಿಗೆ ಅದೇ ಅಕ್ಷರಗಳು ಸರಿಯಾಗಿ ಬರುವ ಹಾಗೆ ಅಷ್ಟೂ ಕಾಲಗಳಿಗೆ ಸಂಜೋಡಿಸಿಕೊಂಡು ಮಾಡಿ ತೋರಿಸಿದಾಗ ಕಿವಿಗಡ ಚಿಕ್ಕುವ ಚಪ್ಪಾಳೆ ಬಂತಂತೆ ಮ್ಯೂಸಿಕ್ ಅಕಾಡೆಮಿಯಲ್ಲಿ. ಇದು ಭಾರಿ ಖುಷಿ ಆಯ್ತು ಅಂತ ಅಷ್ಟೇ ಅಲೆತ್ತೂರವರು ಹೇಳಿದ್ದು. ತೆರೆಮರೆಯ ಮೇಲೆ ಕಚೇರಿ ಆದ ಮೇಲೆ ಅಲ್ಲಿ ಹೋಗಿ ಸಿಂಗ ಕುಟ್ಟಿ ನೀನು ಲಯನ್ಸ್ ಕಬ್ಬು ಅಂತ ಹೇಳಿ ಒಂದು ಅಪ್ಪಿ ಹಿಡಿದ್ರು ಅಂತ ತಿಳಿದವರು ಹೇಳ್ತಾರೆ. ಕಾದಿರ್ ವಡಿವೇಲ ಉನ್ನದು ಪಾದಂ ತುಣಯ್ಯೇ ಅಂತ ಹೇಳುವಂಥ ಈ ಪಲ್ಲವಿ ಒಂದು ದೊಡ್ಡ ಹೆಸರು ಮಾಡಿತು. ಹೀಗೆ ಹೇಳ್ತಾ ಹೋದರೆ ಎಂಗಳದೆ ನಾಟ್ಯ ಕುರಂಜಿ ಅಂತೇಳಿ ಅದು ಒಂದು ದೊಡ್ಡ ಕೆಲಸ ಮಾಡಿದ್ದು. ತಾರಕ ಬ್ರಹ್ಮ ಸ್ವರೂಪಿಣಿ, ಹೀಗೆ ಇವರು RTPA ಮಾಡಿದ ಕೆಲಸ ಒಂದೆರಡಲ್ಲ. ಹಾಗೆ ಅಲೆತ್ತೂರವರದ್ದನ್ನು ನಿಜವಾಗಿ ಕೇಳಬೇಕಾದ್ರೆ ನಿಮಗೂ ಸಂಗೀತದ ಬಗ್ಗೆ, ನನಗೂ ನಿಮಗೂ ಸಂಗೀತದ ಬಗ್ಗೆ ತುಂಬ ಆಸ್ಥೆ ಇರಬೇಕು. ನಾವು ಕಲಿಯುವ ಸ್ಟೂಡೆಂಟಾಗಿ ಕೇಳಬೇಕಾಗ್ತದೆ. ಒಂದನೇದಾಗಿ ಧ್ವನಿ ಮುದ್ರಿಕೆ ಚೆನ್ನಾಗಿಲ್ಲ, ಎರಡನೇದಾಗಿ ಅಕ್ಷರಗಳು ಸ್ಪಷ್ಟತೆ ಇಲ್ಲ, ಅದು ಕರೆಕ್ಟಾಗಿ ಮುದ್ರಿಸಿಕೊಂಡಿಲ್ಲ. ಹಾಗಾಗಿ ಕಲಿಯುವಿಕೆ ದೃಷ್ಟಿಯಿಂದ ಕೂತುಕೊಂಡು ಗುರು ಶಿಷ್ಯರು ಕೂತ ಹಾಗೆ CDಯ ಎದುರಿನಲ್ಲಿ ಕೂತ್ಕೊಂಡು ಕೇಳಿದರೆ ಮಾತ್ರ ಇದನ್ನು ಸರಿಯಾಗಿ ಅನುಭವಿಸ್ಬೋದು. ಇವರ ಶಿಷ್ಯರಾದ ಚಂಗಲ್ಪೇಟೆ ರಂಗನಾಥನ್ ಅವರು ಹೇಳ್ತಿದ್ರು, ವೆಂಕಟೇಶ ಅಯ್ಯರ್ ಅವರಲ್ಲಿ ಅವರು ಪಟ್ಟ ಕಷ್ಟ ಪಾಡುಗಳು, ಸಂಗೀತ ಸಿಕ್ಕಿದಾಗ ಮಾತ್ರ ಅವರು ಸ್ವರ್ಗ ಸುಖವನ್ನು ಅನುಭವಿಸಿದ್ರಂತೆ. ಆದರೆ ಅವರ ಯಾವುದೋ ಒಂದು ಪ್ರಯಾಣದ ವೇಳೆಯಲ್ಲಿ ಇವರು ಹೋಗಿ ಬಟ್ಟೆ ಕಲ್ಲೇ ಇಲ್ಲ, ಬಟ್ಟೆ ಒಗಿಲಿಕ್ಕೆ ಬಟ್ಟೆ ಕಲ್ಲೇ ಇಲ್ಲ,
ಆಗ ಗುರುಗಳದ್ದು ಬಟ್ಟೆಯನ್ನು ಚೆಂಗಲ್ಪೇಟೆ ಸರ್ ಅವರೇ ಒಗಿತಾ ಇದ್ದರು. ಸೋಪು ಹಾಕಿ ತನ್ನ ತೊಡೆಯಲ್ಲಿಯೇ ಬಟ್ಟೆಯನ್ನಿಟ್ಟು ಬಟ್ಟೆಯನ್ನು ಕುಲುಕಿ ಬಟ್ಟೆಯನ್ನು ಒಗಿತಾ ಇದ್ದಂತಹ ಸಂದರ್ಭಗಳನ್ನು ಎಣಿಸ್ತಾ ನಮಗೆ ಹೇಳಿದ್ದು ನೆನಪಿದೆ ನನಗೆ. ಅವರ ಕೋಪದ ಕ್ಷಣಗಳು ಏನಿದ್ರೂ ಪಾಠ ಬಂದಾಗ ಮಾತ್ರ ಅದೊಂದು ಅಸಾಮಾನ್ಯವಾದಂಥ ವ್ಯಕ್ತಿ ಅಂತ ಅವರು ಹೇಳ್ತಾಯಿದ್ರು. ಆ ಚೆಂಗಲ್ಪೇಟ್ ಅವರ ಒಂದು ಮೋಕ್ಷಮುಗಲದ ಒಂದು ಸ್ವರವನ್ನು ನೀವು ಕೇಳಬೇಕು. ಯಾಕಂದರೆ ಚೆಂಗಲ್ಪೇಟ್ ಅವರ ಬಗ್ಗೆ ಪ್ರತ್ಯೇಕವಾಗಿ ನಾನು ಮಾತನಾಡೋದು ಕಷ್ಟ. ಯಾಕಂದರೆ ಅದು ಅಲೆತ್ತೂರು ಬಾಣಿಯ ಮುಂದುವರಿಕೆಯೇ, ವಿಕಾಸ ಹೊಂದಿದಂಥ ಮುಂದುವರಿಕೆ. ಅದರಲ್ಲಿ ಮೋಕ್ಷಮುಗಲದ ಅಂತ ಒಂದು ಸಾರಮತಿಯ ಒಂದು ಆಲಾಪನೆಯ ಸಣ್ಣ ತುಣುಕು ಕೇಳಿ ಅದು ಚೆಂಗಲ್ಪೇಟ್ ಅವರ ವೈಭವವನ್ನು ಹೇಳುವಂಥ ದಿವಸಗಳದು. ಆ ರೆಕಾರ್ಡಿಂಗ್ ಎಲ್ಲ ಇಲ್ಲ. ಅವರ ಮಗ ಮತ್ತು ಸೊಸೆ ಪ್ರಾರ್ಥನಾ ನನಗೆ ಕೊಡ ಮಾಡಿದ್ದರಿಂದ ನಾನು ಇವತ್ತು ಒಂದು ಸಣ್ಣ ತುಣುಕನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಾರಮತಿ ಇಡೀ ಸಾರಮತಿಯ ಸಾರವನ್ನು ಹಿಡಿದು ಔಚ್ಚಿ ನಮ್ಮ ಹೃದಯಕ್ಕೆ ಮಿಡಿಸ್ತದೆ. ಅದು ಅಲೆತ್ತೂರವರ ಪಾಠದ ಸಾರ ಚೆಂಗಲ್ಪೇಟ್ ಅವರ ಧ್ವನಿಯ ಮೂಲಕ, ಅವರ ಧ್ವನಿ ಚೆನ್ನಾಗಿದ್ದಾಗಿನ ಕಾಲದಲ್ಲಿ. ಚೆಂಗಲ್ಪೇಟ್ ಅವರು ನಮ್ಮ ಊರಿಗೆ ಬಹಳ ಬೇಕಾದವರು ಅಂತ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಊರಿಗೆ ಬಂದು ವರ್ಕ್ಶಾಪ್ ಮಾಡಿ ನಮ್ಮ ಊರಿನ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳಿಕೊಟ್ಟು ಇಲ್ಲಿಯ ಸಂಗೀತವನ್ನು ಪೂರ್ತಿಯಾಗಿ ಬದಲಾಯಿಸಿದ್ದು ಅದಕ್ಕೆ ಸಾಕ್ಷಿ ನಾನು. ಹಾಗಾಗಿ ಈ ಊರಿನ ಸಂಗೀತದ ಬೆಳವಣಿಗೆಯಲ್ಲಿ ಚೆಂಗಲ್ಪೇಟ್ ಸರ್ ಅವರ ಪಾತ್ರ ಬಹಳವಾಗಿದೆ. ಅದಕ್ಕೆ ಮುಖವಾಣಿಯಾಗಿ ನಮಗೆ ಪ್ರಾರ್ಥನಾ ರಾವ್ ಅವರ ಶಿಷ್ಯೆ, ಅವರ ಸೊಸೆ ನಮ್ಮ ಊರಿಗೆ ಇರುವುದೇ ನಮ್ಮ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಅಲೆತ್ತೂರು ಬಾಣಿ ಕೂಡ ನಮ್ಮ ಊರಿನಲ್ಲಿ ನೆಲೆಸಿದೆ, ಆಳವಾಗಿ ಬೇರು ಬಿಡುತ್ತಲಿದೆ. ಇನ್ನೂ ಹೆಚ್ಚು ಯುವ ಪ್ರತಿಭೆಗಳಿಗೆ ಅದು ಚಿಗುರಾಗಿ ಮರವಾಗಿ ಹೆಮ್ಮರವಾಗಿ ಕಾಣಿಸಿಕೊಳ್ಳಿಕ್ಕಿದೆ ಅಂತ ಹೇಳುವಂಥ ಒಂದು ಆಶ್ವಾಸನೆ ನನಗಿದೆ. ಇದು ಅಲೆತ್ತೂರವರ ಕೊಡುಗೆ ನಮ್ಮ ಊರಿಗೆ. ಅಲೆತ್ತೂರು ಶಿವಸುಬ್ರಹ್ಮಣ್ಯರವರಿಗೆ 1964 ಮ್ಯೂಸಿಕ್ ಅಕಾಡೆಮಿ ಅವರು ಕಲಾನಿಧಿಯನ್ನು ಕೊಡೋದು ಅಂತ ಆಲೋಚನೆ ಮಾಡಿದರು. ಆದರೆ ಇಬ್ಬರಿದ್ದಾರಲ್ಲ, ಯಾರಿಗೆ ಕೊಡೋದು ಅಂತ ಹೇಳಿದಾಗ ಇಬ್ಬರಿಗೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಕಾಡೆಮಿಯ ತುಂಬ ಶ್ರೇಷ್ಠವಾದಂತಹ ಒಂದು ಸಂಸ್ಥೆ, ಒಬ್ಬರಿಗೆ ಕೊಡ್ಬೋದು. ಅದು ಶಿವಸುಬ್ರಹ್ಮಣ್ಯಯ್ಯರು. ಅವರನ್ನು ಕರೆದು ನಿನಗೆ ಅಕಾಡೆಮಿಯು ಸಂಗೀತ ಕಲಾನಿಧಿ ಕೊಡ್ತದೆ ಅಂತ ಹೇಳಿದರು. ಆಗೋದಿಲ್ಲ, ನನ್ನ ಅಣ್ಣ ಇದ್ದಾನೆ, ಶ್ರೀನಿವಾಸನಿಗೆ ಸಲ್ಲಬೇಕು ಅಂತ ಹೇಳಿದರು.
ಹಾಗೆ ಹೇಳಿದರೆ ಹೇಗೆ? ಅಲ್ಲ, ನಿಮಗೆ ಕೊಡುವುದು ನಾನು ಅಣ್ಣನಿಗೆ ಕೊಡದೆ ನಾನು ಮುಟ್ಟುವುದಿಲ್ಲ, ಶ್ರೀನಿವಾಸ ಅಯ್ಯರಿಗೆ ಹೋಗಬೇಕು. ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಯಾರ ಹತ್ರ ಹೇಳೋದೀಗ? ಇಬ್ಬರಿಗೆ ಕೊಡೋದು ಅಂತಿಲ್ಲ, ಕೊಡೋದು ಅಂತ ಇಲ್ಲ. ಹಾಗಾದರೆ ಏನು ಮಾಡೋದು? ಅಲ್ಲ, ಅದು ಮುಂದಿನ ವರ್ಷದಲ್ಲಿ ಕೊಡುವ. ಮುಂದಿನ ವರ್ಷದಲ್ಲಿ ಕೊಡುವ ಅಂತ ಹೇಳಿದರೆ ನನಗೆ ಬರೆದು ಕೊಡಬೇಕು ನೀವು. ನನಗೆ ಮೊದಲೇ ಈಗ ಹುಷಾರಿಲ್ಲ, ಸ್ವಲ್ಪ ಅನಾರೋಗ್ಯ ಬರ್ತಾ ಇದೆ. ನೀವು ಮತ್ತೆ ಈಗ ಮಾತನಾಡಿ ಮತ್ತೆ ಶ್ರೀನಿವಾಸನಿಗೆ ಕೊಡದೇ ಇದ್ದರೆ ಅದಾಗುವುದಿಲ್ಲ. ಬರೆದು ಕೊಡಿ. ಮುಚ್ಚಳಿಕೆ ಬರೆದು ಕೊಟ್ಟರು, ಮುಂದಿನ ವರ್ಷ ಮತ್ತೊಬ್ಬರಿಗೆ ಕೊಡೋದು, ಈಗ ಒಬ್ಬರಿಗೆ ಕೊಡೋದು. ಹಾಗಾದರೆ ಈ ವರ್ಷ ಕೊಡೋದು ಯಾರಿಗೆ? ವೆಂಕಟೇಶ ಅಯ್ಯರ್ ತಂದೆಯವರದ್ದು ಫೋಟೋವನ್ನು ತೆಗೆದು ಎದುರಿಟ್ಟು ಅದರ ಎದುರಿನಲ್ಲಿ ಚೀಟಿ ಹಾರಿಸಿದರು. ಶಿವಸುಬ್ರಹ್ಮಣ್ಯ ಅಯ್ಯರು ಬರ್ತಾರಾ, ಶ್ರೀನಿವಾಸ ಅಯ್ಯರು ಬರ್ತಾರೋ ಅಂತ. ಶಿವಸುಬ್ರಹ್ಮಣ್ಯ ಅಯ್ಯರು ಬಂದರು. ಹಾಗಾಗಿ 1964 ಶಿವಸುಬ್ರಹ್ಮಣ್ಯ ಅಯ್ಯರವರಿಗೆ ಸಂಗೀತ ಕಲಾನಿಧಿಯನ್ನು ಕೊಡಲಾಯಿತು. 65ನೇ ಇಸ್ವಿಗೆ ತಮ್ಮ ಅಣ್ಣನಿಗೆ ಶ್ರೀನಿವಾಸ ಅಯ್ಯರವರಿಗೆ ಕೊಡಬೇಕು ಅಂತ ಮುಚ್ಚಳಿಕೆ ಬರೆದು ಕೊಟ್ಟಾಯಿತು. ಯಾವ ಗಳಿಗೆಯಲ್ಲಿ ಹೀಗೆ ಮಾಡಿದರೋ ಗೊತ್ತಿಲ್ಲ. 64ನೇ ಇಸ್ವಿಯ ನಂತರ ಇವರ ಶಿವಸುಬ್ರಹ್ಮಣ್ಯ ಅಯ್ಯರವರ ಆರೋಗ್ಯ ಕೆಡ್ತಾ ಬಂತು. ಅವರ ಹೃದಯದ ಕವಾಟಗಳು ಹಿಗ್ಗಿಕೊಂಡವು, ಎನ್ಲಾರ್ಜ್ಮೆಂಟ್ ಆಫ್ ಹಾರ್ಟ್. ಹಾಗಾದ್ದರಿಂದ ಅವರು ತುಂಬ ಕಷ್ಟಪಟ್ಟರು. 65ನೇ ಮೇಗೆ GNB ಅವರು ತೀರ್ಕೊಂಡರು. ದೊಡ್ಡ ಆಘಾತ ಸುಬ್ರಹ್ಮಣ್ಯ ಅಯ್ಯರವರ ಪಾಲಿಗೆ, ಶಿವಸುಬ್ರಹ್ಮಣ್ಯ ಅಯ್ಯರವರ ಪಾಲಿಗೆ ದೊಡ್ಡ ಆಘಾತ, ತಡೆಯಲಾಗದ ಆಘಾತ. ಏನು ಮಾಡೋದು ಅಂತೇಳಿ ತಿಳಿಯದೆ ತ್ರಿಚಿಯಲ್ಲಿ ಹೋಗಿಬಿಟ್ಟು ನಾನಿನ್ನು ಕೊನೆಯ ಕಾಲ ಇದು ಅಂತ ಹೇಳ್ಕೊಂಡು ಅಲ್ಲೇ ಇರುವಾಗ ಅಲ್ಲಿಯ ದೇವಸ್ಥಾನದವರು ನೀವೊಂದು ತಿರುಪ್ಪುಗಳ ಕಚೇರಿ ಕೊಡಬೇಕು ಅಂತ ಕರೆದ್ರಂತೆ. ಜೂನ್ 23, 1965 ತಿರುಪ್ಪುಗಳಿನಲ್ಲಿ ಕಾಲನ್ ಎನ್ನೈ ಅನುಗಾಮಲ್ ಉನ್ ತಿರುಕಾಲಿಲ್ ಒಳಪ್ಪದ ಅಂತ ಒಂದು ಜಾಗ, ಒಂದು ಲೈನು. ಕಾಲನ ಭಟರ ಹತ್ರ ಓ ಮರಯ ನೀನು ದಯವಿಟ್ಟು ನನ್ನ ಹತ್ರ ಬಾರದ ಹಾಗೆ ನೋಡ್ಕೋ, ಕಾಲ ನನ್ನ ಹತ್ರ ಬಾರದ ಹಾಗೆ ನೋಡ್ಕೋ ಅಂತ ಭಕ್ತನು ಕಾಲನನ್ನು ಭಕ್ತಿಯಿಂದ ಅತ್ತುಕೊಂಡು ಕರೆಯುವಂಥ ಸನ್ನಿವೇಶ. ಇದು ತಿರುಪ್ಪುಗಳಿನಲ್ಲಿ ಬರುವಂಥ ಒಂದು ಸಾಲು. ಇದನ್ನು ಹಾಡ್ತಾ ನೆರವಲ್ ಮಾಡಿದ್ರಂತೆ ಶಿವಸುಬ್ರಹ್ಮಣ್ಯ ಅಯ್ಯರವರು. ಜನ ಬಿಕ್ಕಿ ಹತ್ತಿದ್ದಾರಂತೆ ಆ ಹಾಡನ್ನು ಕೇಳ್ತಾ. ಬಿಕ್ಕಿ ಹತ್ತು ಕೇವಲ 3-5 ದಿವಸಗಳ ನಂತರ ಜೂನ್ 28ಕ್ಕೆ ಸುಬ್ಬಯ್ಯರವರು ಹಾಸ್ಪಿಟಲೈಸ್ಡ್, ಮದ್ರಾಸಿಗೆ ಬಂದು ಹಾಸ್ಪಿಟಲೈಸ್ ಆಗಿ ಅಲ್ಲಿ ತೀರಿಕೊಂಡ್ರು ಜೂನ್ನಲ್ಲಿ. ಡಿಸೆಂಬರ್ನಲ್ಲಿ ಪ್ರಧಾನ ಸಂಗೀತ ಕಲಾನಿಧಿ ಪ್ರಧಾನ ಶ್ರೀನಿವಾಸ ಅಯ್ಯರವರಿಗೆ. ಅಯ್ಯೋ ನನಗೇನೂ ಬೇಡ ಅಂತೇಳಿ ಕೂತಿದ್ದಾರೆ ಅಣ್ಣ ಶ್ರೀನಿವಾಸ ಅಯ್ಯರವರು. ನಾನು ಬರೋದಿಲ್ಲ ಅಂತ. ಪಾಲ್ಘಾಟ್ ಮಣಿ ಅಯ್ಯರವರು, ಮಾರಾಯ ಹಾಗೆ ಮಾಡಬೇಡ, ಮುಚ್ಚಳಿಕೆ ಬರೆದು ಕೊಟ್ಟಾಗಿದೆ, ಸಂಗೀತ ಕಲಾನಿಧಿ ತಕೋ ಅಂತೇಳಿ ಹೇಳಿಬಿಟ್ಟು ಕಡೆಗೆ ಕಚೇರಿ ಕೊಡೋದಿಲ್ಲ ಅಂಥೇಳಿ ಒಂಟಿ ದನಿ, ನಾನು ಬೇಡ ಹಾಡೋದಿಲ್ಲ ಅಂಥೇಳಿ ಕೂತಿದ್ದಂಥ ಅಣ್ಣ ತಮ್ಮನ ಮೇಲೆ ಅಷ್ಟು ಪ್ರೀತಿ. ಒಂದೇ ಕರುಳಿನ ಕುಡಿಯೇ ಅಲ್ಲ, ಆದರೆ ಆ ಪ್ರೀತಿ ಮಾತ್ರ ಒಂದೇ ಕರುಳಿನ ಕುಡಿಯಲ್ಲಿ ಬಾರದಂತಹ ಒಂದು ಕುಡಿಯದು. ಹಾಗೆ ಪಾಲ್ಘಾಟ್ ಮಣಿಯಯ್ಯರವರು ಒಪ್ಪಿಸಿದ ನಂತರ ಶ್ರೀನಿವಾಸ ಅಯ್ಯರವರು ಒಂಟಿಯಾಗಿ ಕಚೇರಿ ಕೊಟ್ಟದ್ದಿದೆ. ನಾನು ಅಲೆತ್ತೂರು ಶ್ರೀನಿವಾಸ ಅಯ್ಯರವರ ಕಚೇರಿಯನ್ನು ನಾನು ಕೇಳಿದ್ದೇನೆ. ಶಿವಸುಬ್ರಹ್ಮಣ್ಯ ಅಯ್ಯರವರ ಕಚೇರಿಯನ್ನು ಕೇಳುವ ಸೌಭಾಗ್ಯ ನನಗೆ ದಕ್ಕಲಿಲ್ಲ. ಆದರೆ ಶ್ರೀನಿವಾಸ ಅಯ್ಯರವರ ಕಚೇರಿ ಕೇಳಿದಾಗ, ಆಗ ನಾನು ಚಿಕ್ಕವನಿದ್ದೆ, 75, 76, 77 ಅಂದಾಜಿನಲ್ಲಿ ನಾನು ಕೇಳಿದಾಗ ಅವರ ನನಗೇನು ಅರ್ಥ ಆಗ್ತಿರಲಿಲ್ಲ ಆಗ. ಆದರೆ ಅವರ ಆ ವಿದ್ವತ್ ಪ್ರೌಢಿಮೆ ನನ್ನಲ್ಲಿ ಒಂದು ದಿಗ್ಭ್ರಮೆ ಹುಟ್ಟಿಸಿದೆ. ಅಬ್ಬಾ ಏನಿದು, ನನಗೆ ಅರ್ಥ ಆಗದಂಥ ವಿಚಾರ ಇದು, ಆದರೆ ಬಹಳ ಕೇಳಬೇಕು ಅಂತ ಅನ್ನಿಸ್ತದೆಯಲ್ಲ ಅಂತ ನಾನು ಬಿಡದೆ ಕೇಳಿದ್ದೇನೆ ಇವರ ಕಚೇರಿಯನ್ನು. ಹಾಗೆ ಶ್ರೀನಿವಾಸ ಅಯ್ಯರವರು
ಕಲಾನಿಧಿಯನ್ನು 65ನೇ ಇಸ್ವಿಯಲ್ಲಿ ಪಡ್ಕೊಂಡ್ರು. 68ನೇ ಇಸ್ವಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಬಂತು. 69ರಲ್ಲಿ ತಮಿಳುನಾಡು ಗೌರ್ಮೆಂಟು ಕಲೈ ಮಾಮಣಿಯನ್ನು ಕೊಟ್ಟಿತು. 80ನೇ ಇಸ್ವಿ ಅಕ್ಟೋಬರ್ 9ಕ್ಕೆ ಶ್ರೀನಿವಾಸ ಅಯ್ಯರ್ ಅವರು ನಿಧನರಾದರು. ಇಂಥ ಒಂದು ಅಪೂರ್ವ ಜೋಡಿ ನಮ್ಮ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಒಂದು ಅಪೂರ್ವವೇ ಸರಿ. ಮತ್ತು ಅವರಿಗೆ ಅವರೇ ಸರಿ. ಅವರ ಹಾಗೆ ಮತ್ತು ಹಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ಹಾಗೊಂದು ಕರಾರು ವಾಕ್ಕುತನ ಬರಲಿಕ್ಕಿಲ್ಲ. ಅದು ಅಲೆತ್ತೂರು ಬಾಣಿಯಾಗಿ ಹಾಗೆ ಪ್ರಿಸರ್ವ್ಡ್ ಮೆಟೀರಿಯಲ್ ಮ್ಯೂಸಿಯಂ ಸ್ಪೆಸಿಮೆನ್ ಆಗಿ ಉಳಿದಿದೆ. ಆದರೂ ತುಂಬ ವಿಕಸಿಸಿದ ಸಂಗೀತವಾಗಿ ಈಗಿನ ಮಕ್ಕಳಲ್ಲಿ ಆ ಚೆಂಗಲ್ಪೇಟೆಯವರ ಮೂಲಕ ಕಲ್ತಂಥ ಟಿ ಎಂ ಕೃಷ್ಣ ಇರಲಿ, ಸೀತಾನಾರಾಯಣನ್ ಅವರು ಇರಲಿ, ಪ್ರಾರ್ಥನಾ ಇರಲಿ, ಮತ್ತು ಅವರ ಶಿಷ್ಯಂದರೆ ಎಲ್ಲ ಶಿಷ್ಯ ಕೋಟಿಗೆ ಆ ಸಂಗೀತ ಇನ್ನೂ ತಲುಪ್ತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇವತ್ತಿನ ಸುದೀರ್ಘವಾದಂತಹ ಈ ನನ್ನ ಭಾಷಣವನ್ನು ಮುಗಿಸ್ತೇನೆ. ತುಂಬ ತಾಂತ್ರಿಕವಾದಂಥ ವಿಚಾರಗಳನ್ನು ಮಾತನಾಡಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ಈ ಅಲೆತ್ತೂರು ಬ್ರದರ್ಸ್ಗಳ ಬಗ್ಗೆ ಆ ವಿಷಯ ಮಾತನಾಡದೇ ಇದ್ದರೆ ಕೇವಲ ನನ್ನ ಮೊದಲಿನ ಅಜ್ಜಿ ಕತೆ ಮಾತ್ರ ಉಳಿತದೆ. ಮತ್ತಿನ ಕತೆ ಸಂಗೀತ ಕ್ಷೇತ್ರದಲ್ಲಿ ಕಲೀಲಿಕ್ಕೆ ಹೊರಟವರಿಗೆ ಮಾತ್ರ ಒಂದು ಸಣ್ಣ ಹಣತೆಯ ದೀಪವಾಗಿ ಉಳಿಬಹುದು. ನನ್ನ 2ನೇ ಪಾರ್ಟ್ ಉಪನ್ಯಾಸದ 2ನೇ ಪಾರ್ಟ್ ಅಂತ ತಿಳಿದೇ ನಾನು ಹೇಳಿದ್ದೇನೆ. ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಒಂದು ತೋಡಿಯ ಅಲೆತ್ತೂರು ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರವರ ಖಣಿ ಧ್ವನಿಯ ತೋಡಿಯ ಆಲಾಪನೆಯ ಒಂದು ಸಣ್ಣ ತುಣುಕಿನೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಅದನ್ನು 1 ನಿಮಿಷ ಕೇಳಿ ಆ ದಿವ್ಯ ಆತ್ಮಕ್ಕೆ ವಂದಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ನೀವು ನೋಡಲಿಕ್ಕಿರುವಂತಹ ಫೋಟೋ ಅಲೆತ್ತೂರು ಶ್ರೀನಿವಾಸ ಅಯ್ಯರ್ ಅವರದು. ಒಂದು ಲೈವ್ ವಿಡಿಯೋ ಯೂಟ್ಯೂಬ್ನಲ್ಲಿ ಸಿಗ್ತದೆ, ನೀವು ನೋಡ್ಬೋದು. ಒಂದು ಕ್ಷಣ. Jai